ಸ್ಮಿತಾ ಮೇಡಮ್ ರೆಕಾರ್ಡಿಂಗ್ ಹಾಕಿದೆ. ಹಾ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ನಿರಂತರವಾಗಿ 6 ವರ್ಷಗಳ ಕಾಲ ನಡೆಸಿಕೊಂಡು ಬರುತ್ತಿರುವ ಗೂಗಲ್ ಮೀಟ್ ಉಪನ್ಯಾಸ. ಇವತ್ತಿನ ಗೂಗಲ್ ಮೀಟ್ ಉಪನ್ಯಾಸಕ್ಕೆ ತಮಗೆಲ್ಲ ಸ್ವಾಗತವನ್ನು ಕೋರ್ತೇನೆ. ಇವತ್ತು ಗೂಗಲ್ ಮೀಟ್ ಉಪನ್ಯಾಸ ಮಾಲಿಕೆ 365ನೇ ಉಪನ್ಯಾಸ ಮಾಲಿಕೆ. ಇವತ್ತಿನ ಉಪನ್ಯಾಸ ಮಾಲಿಕೆಯ ವಿಶೇಷ ದತ್ತಿದಾನಿಗಳಾದ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರ ತಂದೆಯವರಾದ ಲಿಂಗೈಕ್ಯ ಶ್ರೀ ಮಹಾದೇವಪ್ಪ, ತಾಯಿಯವರಾದ ಲಿಂಗೈಕ್ಯ ಶ್ರೀಮತಿ ಲಕ್ಷ್ಮೀಬಾಯಿ ಇವರ ಹೆಸರಿನಲ್ಲಿ ಏರ್ಪಡಿಸಿದ ವಿಶೇಷ ದತ್ತಿ ಉಪನ್ಯಾಸ. ಈ ಉಪನ್ಯಾಸ ಬಾಳಿನ ಬೆಳಕಾದ ಉಪನ್ಯಾಸದರ್ಶಿ. ಈ ವಿಷಯದ ಕುರಿತಾಗಿ ಮಾತನಾಡಲಿರುವವರು ಡಾಕ್ಟರ್ ಕಸ್ತೂರಿ ದಳ್ವಾಯಿ ಮೇಡಮ್ ಅವರು. ಅವರಿಗೂ ಎಲ್ಲರಿಗೂ ಮತ್ತು ನಮ್ಮ ಸಂಘಟನೆಯ ರೂವಾರಿಗಳಾದ ಪಟನ್ ಸರ್ ಅವರನ್ನು ಸ್ವಾಗತ ಕೋರುತ್ತೇನೆ. ಹಾಗೂ ಇವತ್ತಿನ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ವಚನ ಪ್ರಾರ್ಥನೆಯನ್ನು ನಡೆಸಿಕೊಡುವವರು ಶರಣೆ ಪ್ರೇಮಕ್ಕ ಹೊರಟ್ಟಿ ಮೇಡಮ್ ಅವರು. ಮೇಡಮ್ ಮೇಡಮ್. ಹಾ ಸರಿ, ಆಯ್ತು. ಎಲ್ಲರಿಗೂ ಶರಣಾರ್ಥಿ. ನಾನು ಒಂದು ಬಸವಣ್ಣನವರ ವಚನ ಹಾಡ್ತೇನೆ. ಲಿಂಗವ ಪೂಜಿಸಿ ಫಲವೇನಯ್ಯ, ಲಿಂಗವ ಪೂಜಿಸಿ ಫಲವೇನಯ್ಯ, ಲಿಂಗವ ಪೂಜಿಸಿ ಫಲವೇನಯ್ಯ. ಸಮರತಿ ಸಮಕಳೆ ಸಮ ಸುಖವರಿಯದೆ, ಸಮರತಿ ಸಮಕಳೆ ಸಮ ಸುಖವರಿಯದೆ, ಲಿಂಗವ ಪೂಜಿಸಿ ಫಲವೇನಯ್ಯ, ಲಿಂಗವ ಪೂಜಿಸಿ ಫಲವೇನಯ್ಯ. ಕೂಡಲ ಸಂಗಮ ದೇವರ ಪೂಜಿಸಿ, ಕೂಡಲ ಸಂಗಮ ದೇವರ ಪೂಜಿಸಿ, ಕೂಡಲ ಸಂಗಮ ದೇವರ ಪೂಜಿಸಿ, ಕೂಡಲ ಸಂಗಮ ದೇವರ ಪೂಜಿಸಿ. ನದಿಯೊಳಗೆ ನದಿ ಬೆರೆಸಿದಂತಾಗದೆ, ನದಿಯೊಳಗೆ ನದಿ ಬೆರೆಸಿದಂತಾಗದೆ, ಲಿಂಗವ ಪೂಜಿಸಿ ಫಲವೇನಯ್ಯ, ಲಿಂಗವ ಪೂಜಿಸಿ ಫಲವೇನಯ್ಯ. ಸಮರತಿ ಸಮಕಳೆ ಸಮ ಸುಖವರಿಯದೆ, ಸಮರತಿ ಸಮಕಳೆ ಸಮ ಸುಖವರಿಯದೆ, ಲಿಂಗವ ಪೂಜಿಸಿ ಫಲವೇನಯ್ಯ, ಲಿಂಗವ ಪೂಜಿಸಿ, ಲಿಂಗವ ಪೂಜಿಸಿ, ಲಿಂಗವ ಪೂಜಿಸಿ ಫಲವೇನಯ್ಯ, ಫಲವೇನಯ್ಯ. ಎಲ್ಲರಿಗೂ ಶರಣಾರ್ಥಿ. ಅತ್ಯಂತ ಸುಮಧುರವಾಗಿ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನು ಮಾಡಿದ ಪ್ರೇಮಕ್ಕ ಹೊರಟ್ಟಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಯಾವತ್ತೂ ಅವರ ವಚನ ಪ್ರಾರ್ಥನೆ ಸುಂದರವಾಗಿರುತ್ತದೆ. ಈಗ ಮುಖ್ಯ ಘಟ್ಟ ನಮ್ಮದು. ಮುಖ್ಯ ಘಟ್ಟಕ್ಕಿಂತ ಮುಂಚೆ ಸ್ವಾಗತ, ಪ್ರಾಸ್ತಾವಿಕ ಹಾಗೂ ಪರಿಚಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್ ಅವರು. ಮೇಡಮ್ ನಮಸ್ಕಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದು ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಏರ್ಪಡಿಸಲಾದ 365ನೇ ಉಪನ್ಯಾಸಕ್ಕೆ ಉಪಸ್ಥಿತರಿದ್ದ ಎಲ್ಲ ಬಸವ ಭಕ್ತರಿಗೆ ಶರಣಾರ್ಥಿಗಳು. ನಮ್ಮ ಸಂಘಟನೆಗಳ ರೂವಾರಿಗಳು ನಮ್ಮೆಲ್ಲರನ್ನೂ ಬಸವಾದಿ ಶರಣ ಚಿಂತನೆಯಲ್ಲಿ ತೊಡಗಿಸಿದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೂ, ತೆರೆಮರೆಯಲ್ಲೇ ಇದ್ದು ಯಾವತ್ತೂ ಸಹಾಯ ಹಸ್ತವನ್ನು ಚಾಚುತ್ತಿರುವ ಸಹೋದರ
ಶರಣ ರುದ್ರಮೂರ್ತಿ ಪ್ರಭು ಹಾಗೂ ಶರಣ ಕುಮಾರ್ ರಾಜಣ್ಣ ಅವರಿಗೂ ವೇದಿಕೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಅತ್ಯಂತ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನು ಗೈದ ಸಹೋದರಿ ಶರಣೆ ಪ್ರೇಮಕ್ಕ ಹೊರಟ್ಟಿಯವರಿಗೂ, ಅದೇ ರೀತಿ ಸುಶ್ರಾವ್ಯವಾಗಿ ವಚನ ಮಂಗಳವನ್ನು ಮಾಡಲಿರುವ ಶರಣೆ ಸಹೋದರಿ ಪ್ರೇಮಕ್ಕ ಅಣ್ಣಿಗೇರಿಯವರಿಗೂ ವೇದಿಕೆಗೆ ಹೃತ್ಪೂರ್ವಕ ಸ್ವಾಗತ. ಇಂದಿನ ದತ್ತಿ ದಾಸೋಹಿಗಳಾದ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಹಾಗೂ ಅವರ ಕುಟುಂಬ ಸದಸ್ಯರಿಗೂ, ದತ್ತಿ ಉಪನ್ಯಾಸವನ್ನ ನೀಡಲಿರುವ ಡಾಕ್ಟರ್ ಕಸ್ತೂರಿ ದಳವಾಯಿಯವರಿಗೂ ವೇದಿಕೆಯ ಎಲ್ಲ ಸದಸ್ಯರ ವತಿಯಿಂದ ಹಾರ್ದಿಕ ಸ್ವಾಗತವನ್ನ ಬಯಸುತ್ತೇನೆ. ಶರಣು ಸಮರ್ಪಣೆಯನ್ನು ಮಾಡಲಿರುವ ಶರಣೆ ಮಂಗಳಗೌರಿ ಪಾಟೀಲ್ ಹಾಗೂ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿರುವ ಶರಣೆ ಸ್ಮಿತಾ ಪಾವಟೆ ಅವರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸುತ್ತೇನೆ. ದಣಿವಿಲ್ಲದೆ ತಾಂತ್ರಿಕ ಸಹಾಯವನ್ನು ಒದಗಿಸುತ್ತಿರುವ ಡಾಕ್ಟರ್ ದಾನಮ್ಮ ಜಳಕಿ ಹಾಗೂ ಡಾಕ್ಟರ್ ಜಯಶ್ರೀ ಪಟ್ಟಣ್ ಅವರಿಗೆ ವೇದಿಕೆಗೆ ಸ್ವಾಗತ. ಅದರಂತೆ ಸಂಘಟಕರಾದ ಪ್ರೊಫೆಸರ್ ಶಾರದಾ ಪಾಟೀಲ್, ಶರಣೆ ಗೌರಮ್ಮ ನಾಶಿ ಹಾಗೂ ಶರಣೆ ಸುಧಾ ಪಾಟೀಲ್ ಅವರಿಗೆ ವೇದಿಕೆಗೆ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಸಂಯೋಜಕರಾದ ಶರಣ ನಿಂಗಪ್ಪ ಶಾಗೋಟಿ, ಶರಣ ಪೃಥ್ವಿರಾಜ್ ಕೋಟ್ಗಾರ್, ಶರಣ ದುಂಡಪ್ಪ ಕೊಣ್ಣೂರ್, ಶರಣೆ ವಿಜಕ್ಕ ಅಂಗಡಿ, ಪ್ರೊಫೆಸರ್ ನಿಂಗಮ್ಮ ಪತಂಗೆ, ಶರಣೆ ರೇಣುಕಾ ಅನಾಮಿ ಅವರಿಗೂ ಸ್ವಾಗತ ಸುಸ್ವಾಗತ. ಉಪಸ್ಥಿತರಿದ್ದ ಎಲ್ಲ ಶರಣ ಬಂಧುಗಳಿಗೆ ವೇದಿಕೆಗೆ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ನಮ್ಮ ವೇದಿಕೆ ಶರಣ ಶಶಿಕಾಂತ್ ಪಟ್ಟಣ್ ಅವರ ಮಾರ್ಗದರ್ಶನದಲ್ಲಿ ಸುಮಾರು 6 ವರ್ಷಗಳಿಂದ ಪ್ರತಿ ಶನಿವಾರ ಮತ್ತು ರವಿವಾರ ಅಂತರ್ಜಾಲ ಉಪನ್ಯಾಸಗಳನ್ನು ಏರ್ಪಡಿಸುತ್ತಾ ಸದಸ್ಯರಲ್ಲಿ ಬಸವಾದಿ ಶರಣರನ್ನು ಕುರಿತು ಪ್ರಜ್ಞೆಯನ್ನು ಬಿತ್ತರಿಸುತ್ತಾ ವಚನಗಳಲ್ಲಿ ಅಡಗಿರುವ ಅನುಭವವನ್ನು ತಿಳಿಸುತ್ತಾ ಸಾಮಾಜಿಕ, ರಾಜಕೀಯ, ಸಾಹಿತ್ಯಿಕ ಹಾಗೂ ವೈಜ್ಞಾನಿಕ ಕ್ಷೇತ್ರಗಳನ್ನು ಕುರಿತು ನಾಡಿನ ಶ್ರೇಷ್ಠ ಉಪನ್ಯಾಸಗಳನ್ನು ಏರ್ಪಡಿಸುತ್ತಾ ನಮ್ಮೆಲ್ಲರಲ್ಲಿ ತಿಳುವಳಿಕೆಯನ್ನು ಮೂಡಿಸುತ್ತಿರುವ ಮಹತ್ ಕಾರ್ಯವನ್ನ ಮಾಡುತ್ತಿದೆ. ಈ ಉಪನ್ಯಾಸಗಳು ಕೇವಲ ಮಾಹಿತಿಯ ಸಂಗ್ರಹಗಳಲ್ಲ, ಬದಲಾಗಿ ಮಾಹಿತಿಯನ್ನು ವಿಶ್ಲೇಷಿಸಿ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಕ್ರಿಯೆ ಹೊಂದಿವೆ ಎಂದರೆ ತಪ್ಪಾಗಲಾರದು. ಇಂಥ ಶ್ರೇಷ್ಠ ಉಪನ್ಯಾಸಕರಲ್ಲಿ ಒಬ್ಬರಾದ ಇಂದಿನ ಉಪನ್ಯಾಸಕರಾದ ಡಾಕ್ಟರ್ ಕಸ್ತೂರಿ ದಳವಾಯಿಯವರನ್ನು ಪರಿಚಯಿಸುವ ಹಿರಿಮೆ ನನ್ನದಾಗಿದೆ. ಗಾನಯೋಗಿ ಶ್ರೀ ಪಂಚಾಕ್ಷರಿ ಗವಾಯಿಗಳನ್ನು ಕುರಿತು ಡಾಕ್ಟರ್ ಕಸ್ತೂರಿ ದಳವಾಯಿಯವರು ದತ್ತಿ ಉಪನ್ಯಾಸವನ್ನ ನೀಡಲಿದ್ದಾರೆ. ದತ್ತಿ ದಾಸೋಹಿಗಳು ಡಾಕ್ಟರ್ ಸಾವಿತ್ರಿ ಕಮಲಾಪುರ್, ಇವರಿಬ್ಬರ ಪರಿಚಯವನ್ನು ಮಾಡುವ ಹೊಣೆ ನನ್ನದಾಗಿದೆ. ಇವರಿಬ್ಬರ ಪರಿಚಯ, ಅವರ ಸಾಧನೆಯ ಪಟ್ಟಿಗಳನ್ನ ನೋಡಿ ಸಹೋದರಿ ಸುಧಾ ಪಾಟೀಲ್ ನನಗೆ ಅದನ್ನು ಕಳಿಸಿ ಇವುಗಳನ್ನೆಲ್ಲ ಸಂಕ್ಷಿಪ್ತವಾಗಿ ಪ್ರಸ್ತುತಪಡಿಸಬೇಕು ಅಂತ ಹೇಳಿದಾಗ ನಿಜವಾಗಲೂ ಸಮಸ್ಯೆ ಆಯಿತು. ಯಾಕೆಂದರೆ ಇಬ್ಬರ ಸಾಧನೆಗಳು ಅಷ್ಟೇ ಸುದೀರ್ಘವಾಗಿವೆ. ಆದರೂ ಅವುಗಳನ್ನು ಸಂಕ್ಷಿಪ್ತಗೊಳಿಸಿ ತಮ್ಮ ಮುಂದೆ ಇಡಲು ಪ್ರಯತ್ನಿಸುತ್ತಿದ್ದೇನೆ. ಇಂದಿನ ಉಪನ್ಯಾಸಕರಾದ ಡಾಕ್ಟರ್ ಕಸ್ತೂರಿ ದಳವಾಯಿಯವರು ನಮ್ಮ ವೇದಿಕೆಯಲ್ಲಿ ಕನ್ನಡದ ಕುಸರಳ್ಳು ಅಂತಲೇ ಪ್ರಿಯರಾಗಿದ್ದಾರೆ. ಇವರು ಪಂಪನ ಹುಟ್ಟೂರು ಗದಗ ಜಿಲ್ಲೆಯ ಅಣ್ಣಿಗೇರಿಯಲ್ಲಿ ಹುಟ್ಟಿದ್ದಾರೆ. ಸೃಜನಶೀಲ ಮನೆತನದಲ್ಲಿ ಸೆಪ್ಟೆಂಬರ್ 8, 1972ರಲ್ಲಿ ಜನ್ಮ ತಾಳಿದರು. ತಾಯಿ ಶಂಕರಮ್ಮನವರು, ತಂದೆ ಬಸಪ್ಪನವರು. ತಮ್ಮ ಪ್ರಾಥಮಿಕ, ಮಾಧ್ಯಮಿಕ ಮತ್ತು ಕಾಲೇಜು ಶಿಕ್ಷಣವನ್ನು ಅಣ್ಣಿಗೇರಿಯಲ್ಲಿ ಪೂರೈಸಿ 1999ರಲ್ಲಿ ಬೋಳ್ವಾರ್ ಮೊಹಮ್ಮದ್ ಕುಯ್ಯ ಕಥೆಗಳು ಅಂತ ಒಂದು ಅಧ್ಯಯನ ಎಂಬ ವಿಷಯದ ಮೇಲೆ ಪ್ರಬಂಧವನ್ನು ಸಲ್ಲಿಸಿ ಎಂಫಿಲ್ ಪದವಿಯನ್ನು ಪಡೆದು ಮುಂದೆ PhD ಅಧ್ಯಯನವನ್ನು ಕಥೆ ಕಾದಂಬರಿಗಳಲ್ಲಿ ಮುಸ್ಲಿಂ ಮಹಿಳೆಯರ ಸಂವೇದನೆಗಳು ಎಂಬ ವಿಷಯವನ್ನು ಕುರಿತು ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಅಲ್ಲಿ ಕುಲಪತಿಗಳಾದ ಡಾಕ್ಟರ್ ಮಹೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ ಮಾಡುವ ಸುಯೋಗ ಇವರದಾಗಿತ್ತು. ಡಾಕ್ಟರ್ ಕಸ್ತೂರಿ ದಳವಾಯಿಯವರು ತಮ್ಮ 29 ವರ್ಷಗಳ ಅಧ್ಯಾಪನಾ ವೃತ್ತಿಯಲ್ಲಿ ಬೈಲಹೊಂಗಲ, ಕಿತ್ತೂರು, ಗದಗಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಸದ್ಯ ಗದಗಿನ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಲಿದ್ದಾರೆ. ಕೇವಲ ಅಧ್ಯಾಪನ ವೃತ್ತಿಯಲ್ಲದೆ ಸಮರ್ಥ ಆಡಳಿತಗಾರರಿಗೆ ಪ್ರಸಿದ್ಧಿಯಾಗಿದ್ದಾರೆ. ಸುಮಾರು 20ಕ್ಕೂ ಮಿಕ್ಕಿ ಪ್ರಕಟಿಸಿದ ಸಂಶೋಧನಾ ಲೇಖನಗಳು ಗುಣಮಟ್ಟದ್ದಾಗಿವೆ ಎಂದು ಹೇಳಬೇಕಿಲ್ಲ. ಯಾಕೆಂದರೆ ಇವೆಲ್ಲ ISBN, ISSN, UGC ಪೀರ್ ರಿವ್ಯೂ ಆರ್ಟಿಕಲ್ಸ್ಗಳೇ ಆಗಿವೆ.
ಅನೇಕ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪ್ರಾತಿನಿಧಿಕ ವೇದಿಕೆಯಲ್ಲಿ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. 3 ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಮಾಡುತ್ತಿದ್ದಾರೆ. ಇವರ ಸಾಧನೆಗಳನ್ನು ನೋಡಿ ಅನೇಕ ಪ್ರಶಸ್ತಿಗಳು ಇವರನ್ನು ಅರಸಿಕೊಂಡು ಬಂದಿವೆ. ಅವುಗಳಲ್ಲಿ ಮುಖ್ಯವಾದವುಗಳನ್ನಷ್ಟೇ ಇಲ್ಲಿ ನಾನು ಹೇಳಬಯಸುತ್ತೇನೆ. ಪದ್ಮ ವಿದ್ಯಾಭೂಷಣ, ಗುರುತಿಲಕ, ಅತ್ಯುತ್ತಮ ಯುವ ಸಂಶೋಧಕಿ, ಕರ್ನಾಟಕ ರತ್ನ, ರಾಜ್ಯೋತ್ಸವ ರತ್ನ, ಬಸವ ಭೀಮ, ನಾರಿ ಶಕ್ತಿ ಗೌರವ ಮುಂತಾದವುಗಳು. ಇವರು ಕೇವಲ ಶ್ರೇಷ್ಠ ಬೋಧಕರು ಹಾಗೂ ಸಂಶೋಧಕರಲ್ಲದೆ ಅಪ್ಪಟ ಬಸವ ಭಕ್ತರು, ಸಜ್ಜನಿಕೆಯ ಸ್ನೇಹಜೀವಿ. ಎಲ್ಲರೊಡನೆ ನಗು ನಗುತ್ತಾ ಮಾತನಾಡುತ್ತಾ ಅನ್ಯರ ಕಾರ್ಯಕ್ರಮಗಳ ಬಗ್ಗೆ, ಅವರ ಕೆಲಸಗಳ ಬಗ್ಗೆ ಪ್ರಶಂಸೆಯನ್ನು ಮಾಡುತ್ತಾ ಸರಳ ಬದುಕನ್ನು ನಡೆಸುತ್ತಿರುವವರು. ಇಂದು ಡಾಕ್ಟರ್ ಕಸ್ತೂರಿ ದಳವಾಯಿ ಅವರನ್ನು ನಮ್ಮ ವೇದಿಕೆಗೆ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳನ್ನು ಕುರಿತು ಮಾತನಾಡಲು ಆಮಂತ್ರಿಸುತ್ತೇನೆ. ಈಗ ಇಂದಿನ ದತ್ತಿ ದಾಸೋಹಿಗಳಾದ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರನ್ನು ಸಂಕ್ಷಿಪ್ತವಾಗಿ ಪರಿಚಯಿಸುತ್ತೇನೆ. ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರು ಅಪ್ಪಟ ದೇಶಿ ಪ್ರತಿಭೆಯಾಗಿ ಹೊರಹೊಮ್ಮಿದ್ದಾರೆ ಎಂದರೆ ತಪ್ಪಾಗಲಾರದು. ಇವರು ನಮ್ಮ ವೇದಿಕೆಯ ಸಕ್ರಿಯ ಸದಸ್ಯರೂ ಹೌದು. ಇವರು ತಮ್ಮ ತಾಯಿಯವರಾದ ಶ್ರೀಮತಿ ಲಿಂಗೈಕ್ಯ ಲಕ್ಷ್ಮೀಬಾಯಿ ಹಾಗೂ ತಂದೆಯವರಾದ ಲಿಂಗೈಕ್ಯ ಶ್ರೀ ಮಹದೇವಪ್ಪ ಕಮಲಾಪುರ್ ಅವರ ಸ್ಮರಣಾರ್ಥ ದತ್ತಿಯನ್ನು ಇಟ್ಟಿದ್ದಾರೆ. ಮಹಾನ್ ತಜ್ಜನ ಪುಣ್ಯಭೂಮಿ ಮುರುಗೋಡದಲ್ಲಿ ಜೂನ್ 20, 1975ರಲ್ಲಿ ಜನ್ಮ ತಳೆದ ಸಾವಿತ್ರಿಯವರು ಬಸವ ಭಕ್ತರ ತುಂಬು ಕುಟುಂಬದಲ್ಲಿ ಬೆಳೆದರು. ತಮ್ಮ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣವನ್ನು ಮುರುಗೋಡದಲ್ಲಿ ಮುಗಿಸಿ ಬೈಲ್ಹೊಂಗಲಿನಲ್ಲಿ SGV ಕಾಲೇಜಿಗೆ BAದಲ್ಲಿ ಪ್ರಥಮರಾಗಿ ಪಾಸಾದರು. ಮುಂದೆ B.Ed ಪದವಿಯನ್ನು ಬೈಲ್ಹೊಂಗಲದಲ್ಲಿ ಪೂರೈಸಿದರು. MA ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯ, ಅಂದ್ರೆ ಕನ್ನಡದೊಳಗೆ ಇವರು ಮೊದಲನೇ MA ಪದವಿಯನ್ನು ಮಾಡ್ತಾರೆ. ಅದನ್ನ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಹಾಗೂ 2ನೇ MA ಪದವಿ ರಾಜ್ಯಶಾಸ್ತ್ರದಲ್ಲಿ ಹಾಗೂ M.Ed ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದಿಂದ ಪಡೆದಿದ್ದಾರೆ. ತಮ್ಮ 23 ವರ್ಷದಲ್ಲೇ ಸರ್ಕಾರಿ ವೃತ್ತಿಗೆ ಸೇರಿ ವಿವಿಧ ಮಜಲುಗಳನ್ನೇರಿ ಈಗ SR ಕಂಠಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಳ್ಳೂರಿನಲ್ಲಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸುತ್ತಲಿದ್ದಾರೆ. ಇವರು ಉತ್ತಮ ಬೋಧಕರು, ಆಡಳಿತಗಾರರು ಅಲ್ಲದೆ ಉತ್ತಮ ಕ್ರೀಡಾಪಟುಗಳಾಗಿದ್ದಾರೆ. ವಿದ್ಯಾರ್ಥಿಗಳ ಪ್ರೀತಿಯನ್ನು ಗಳಿಸುತ್ತಲೇ ಅವರಿಗೆ ಅವಶ್ಯವಿದ್ದಾಗ ಧನ ಸಹಾಯವನ್ನು ಮಾಡುವುದರಲ್ಲಿ ಇವರದು ಎತ್ತಿದ ಕೈ. ಅನೇಕ ಪ್ರಶಸ್ತಿಗಳನ್ನು ಇವರು ಪಡೆದಿದ್ದಾರೆ. ಇಲ್ಲಿ ನಾನು ಕೆಲವನ್ನಷ್ಟೇ ನಮೂದಿಸುತ್ತಲಿದ್ದೇನೆ. ಕನ್ನಡ ಸ್ವಾಭಿಮಾನ ಸ್ಮರಣೆಗೆ ರಾಜ್ಯ ಮಟ್ಟದ ಗೌರವ ಪುರಸ್ಕಾರ, ಕನ್ನಡ ನಿಧಿ, ಕನ್ನಡ ರತ್ನ ಪ್ರಶಸ್ತಿ, ರಾಜ್ಯ ಮಟ್ಟದ ಅತ್ಯುತ್ತಮ ಉಪನ್ಯಾಸ ಸಂಘಟಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗಳಲ್ಲದೆ ನಾವೆಲ್ಲರೂ ಹೆಮ್ಮೆ ಪಡುವಂತ ಸರ್ವಪಲ್ಲಿ ರಾಧಾಕೃಷ್ಣನ್ ಸಂಸ್ಥೆಯವರಿಂದ ಅಮೆರಿಕ ವಿಶ್ವವಿದ್ಯಾಲಯದಿಂದ ಕೊಡಮಾಡಲ್ಪಡುವ ಡಿಲಿಟ್ ಗೌರವ ಪದವಿಯನ್ನು ಇವರು ಪಡೆದಿದ್ದಾರೆ. ಸೋದರಿ ಸಾವಿತ್ರಿ ಕಮಲಾಪುರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರು ತಮ್ಮ ತಂದೆ ತಾಯಿಯವರ ಹೆಸರಿನಲ್ಲಿ ದತ್ತಿ ಉಪನ್ಯಾಸವನ್ನು ಇಟ್ಟಿರುವುದಕ್ಕೆ ವೇದಿಕೆ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ. ನಮ್ಮ ವೇದಿಕೆಯಲ್ಲಿ ಇಂತಹ ಅನೇಕ ರತ್ನಗಳು ಅಡಗಿವೆ. ಇವರನ್ನೆಲ್ಲ ಹೆಕ್ಕಿ ತೆಗೆದು ಎಲ್ಲರಿಗೂ ಪರಿಚಯಿಸುವ ಕಾರ್ಯವನ್ನು ಬಸವ ಸೇವೆಯೊಂದಿಗೆ ಮಾಡುತ್ತಿರುವ ಸಹೋದರ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ನಾನು ವಿಶೇಷ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಸ್ವಾಗತ, ಪ್ರಾಸ್ತಾವಿಕ ಹಾಗೂ ಪರಿಚಯದ ನುಡಿಗಳನ್ನು ಆಡಲು ಅವಕಾಶವನ್ನಿತ್ತ ಸಂಘಟಕರಿಗೆ ಹಾಗೂ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ಎಲ್ಲರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳಲ್ಲಿ ನಮ್ಮ ವೇದಿಕೆಯ ಕುರಿತಾದ ಅಭಿಮಾನದ ಮಾತುಗಳನ್ನಾಡಿ ಜೊತೆಗೆ ಅದರ ಕಾರ್ಯಕಲಾಪಗಳನ್ನು ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದೀರಾ. ಮತ್ತೆ ಇವತ್ತಿನ ಉಪನ್ಯಾಸಕರಾದ ಅವರ ಪರಿಚಯವನ್ನು, ದತ್ತಿ ದಾಸೋಹಿಗಳ ಪರಿಚಯವನ್ನು, ಸಂಕ್ಷಿಪ್ತವೆಂದೇ ಇಷ್ಟೊಂದು ದೀರ್ಘವಾಗಿರುವ ಪರಿಚಯವನ್ನು ಅಷ್ಟೇ ಸುಂದರವಾಗಿ ಅತ್ಯಂತ ಗೌರವಪೂರ್ವವಾಗಿ ನಡೆಸಿಕೊಟ್ಟಿದ್ದೀರಾ. ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್. ಸರಸ್ವತಿ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಕಾರ್ಯಕ್ರಮದ ಮುಖ್ಯ ಘಟ್ಟ ಉಪನ್ಯಾಸ ಮಾಲಿಕೆಯ ಇವತ್ತಿನ ಉಪನ್ಯಾಸ
ಗಾನಯೋಗಿ ಶ್ರೀ ಪಂಚಾಕ್ಷರಿ ಗವಾಯಿಗಳ ಕುರಿತಾಗಿ, ಅಂಧರ ಪಾಲಿನ ಬೆಳಕಾಗಿರುವ ಗವಾಯಿಗಳ ಕುರಿತಾಗಿ ಉಪನ್ಯಾಸ ನೀಡಲಿರುವವರು ಡಾಕ್ಟರ್ ಕಸ್ತೂರಿ ದಳ್ವಾಯಿ ಮೇಡಮ್ ಅವರು. ಮೇಡಮ್, ವೇದಿಕೆ ನಿಮಗೆ. ಎಲ್ರಿಗೂ ಶರಣಾರ್ಥಿ. ಇಲ್ಲಿಯವರೆಗೆ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ, ಅಕ್ಕನ ಅರಿವು ಸಂಘಟನೆಗಳಿಂದ ಡಾಕ್ಟರ್ ಸಾವಿತ್ರಿಬಾಯಿ ಕಮಲಾಪುರ್ ಅವರ ತಂದೆಯವರಾದ ಲಿಂಗೈಕ್ಯ ಶ್ರೀ ಮಹಾದೇವಪ್ಪ, ತಾಯಿಯವರಾದ ಲಕ್ಷ್ಮೀಬಾಯಿ ಇವರ ಹೆಸರಿನಲ್ಲಿ 365ನೆಯ ದತ್ತಿ ಉಪನ್ಯಾಸಕ್ಕೆ ಪ್ರಾರ್ಥನೆಗೈದ ಮಹನೀಯರು, ಸ್ವಾಗತ ಮಾಡಿದ ಮಹನೀಯರು, ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿರುವ ಎಲ್ಲ ಮಹನೀಯರು ಮತ್ತು ನಿರಂತರವಾಗಿ ಅವ್ಯಾಹತವಾಗಿ ಇಲ್ಲಿರುವಂತ ಎಲ್ಲ ಶರಣ ಬಂಧುಗಳಿಗೆ, ಇಡೀ ನಾಡಿನ ಬಂಧುಗಳಿಗೆ, ನಮ್ಮೊಟ್ಟಿಗೆ ಬದುಕುವಂತಹ ಸಾಲು ದೀಪಗಳಿದ್ದಾರೆ. ಅವರ ದೀಪದ ಬೆಳಕಿನಲ್ಲಿ ನಾವುಗಳು ನಮ್ಮ ದಿನನಿತ್ಯದ ಕೈಂಕರ್ಯಗಳಲ್ಲಿ 1/4 ಭಾಗ ಆದ್ರೂ ಆ ಮೌಲ್ಯಗಳನ್ನ ಅಳವಡಿಸಿಕೊಳ್ಳುವಂತಹ ಮಹಾನ್ ಚೇತನಗಳ ಉಪನ್ಯಾಸ ಅಹರ್ನಿಶವಾಗಿ ಅಧ್ಯಯನ ಪರಿಶ್ರಮ ಫಲಾದಿಗಳಾಗಿ ನಮ್ಗೆ ಒಂದು ಅಮೃತ ಸುಧೆಯನ್ನ ಅನುಭವಿಸ್ತಾ ಇದೆ ಈ ವೇದಿಕೆ. ಆ ನಿಟ್ಟಿನಲ್ಲಿ ಇವತ್ತು ಗದಗಿನಲ್ಲಿರುವಂತಹ ಈ ನಿರಾಶ್ರಮ ವೀರ ಪುಣ್ಯಾಶ್ರಮದಲ್ಲಿ ಇರುವಂತಹ ಗಾನಯೋಗಿ ಪಂಚಾಕ್ಷರ ಯೋಗಿಗಳವರ ಬಗ್ಗೆ ಒಂದು ವಿಹಂಗಮ ನೋಟ ಅಷ್ಟೆ. ಏನಕ್ಕಂದ್ರೆ ನಾನು ಇವಾಗ 8 ದಿವಸ ಅವ್ರದ್ದು ಅಭ್ಯಾಸ ಮಾಡ್ತಾ ಇದ್ದೇನೆ. ನನ್ಗೆ ಯಾವ ನಿಟ್ಟಿನಿಂದ ಪಂಚಾಕ್ಷರ ಗವಾಯಿಗಳನ್ನ ನಾನು ಪರಿಚಯಿಸ್ಲಿ? ನಾನೊಬ್ಬ ಸಾಹಿತ್ಯದ ಅಧ್ಯಾಪಕಳಾಗಿ ಒಂದು ದೂರ್ನಿಂದ ಒಂದು ಫ್ರೇಮ್ ಕಟ್ಕೊಡ್ತೀನಿ. ನೀವುಗಳು 1-2-3 ರೆಫರೆನ್ಸ್ ಪುಸ್ತಕ ಇದಾವ, ನಾನು ಆಮೇಲೆ ಹೇಳ್ತೀನಿ. ಅವಿಷ್ಟು ಓದ್ಬಿಟ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಅಂತ ಒಂದು ಅದ್ಭುತವಾದಂತಹ ಚರಿತ್ರೆ ಗಾನಯೋಗಿ ಪಂಚಾಕ್ಷರಿಗಳದ್ದು. ಸ್ವಾತಂತ್ರ್ಯ ಪೂರ್ವದಲ್ಲಿರುವಂತಹ ಒಂದು ಮಹಾನ್ ಚೇತನ. ಅವಾಗಿನ್ನು ಏನು ವೈದ್ಯಕೀಯ ಕ್ಷೇತ್ರ ಅಷ್ಟು ಮುಂದುವರೆದಿರ್ಲಿಲ್ಲ. ಅಂತ ಸಂದರ್ಭದೊಳಗೆ ಒಂದು ಪುಟ್ಟ ಹಳ್ಳಿಗಾಡಿನಲ್ಲಿ ಬೆಳೆದಂತಹ 2 ಶ್ರೇಷ್ಠ ಜೀವಿಗಳು, ಗುರುಬಸವಯ್ಯ ಮತ್ತು ಗದಗಯ್ಯ. ನನ್ನ ಉಪನ್ಯಾಸದ ಕೇಂದ್ರ ಬಿಂದು ಆಗಿರ್ತಕ್ಕಂಥವ್ರು ಗದಗಯ್ಯ ಅಂತಕ್ಕಂಥ ಅವರೇ ಮುಂದೆ ಗಾನಯೋಗಿ ಪಂಚಾಕ್ಷರಿಗಳು. ಅಲ್ಲಿ ಶಬ್ದಗಳು ಎಷ್ಟಿವೆ ಅಂತಂದ್ರೆ, ಗಾನ ಐತಿ, ಒಂದು ಸಂಗೀತ ಐತಿ, ಒಂದು ಯೋಗತ್ವ ಐತಿ, ಮತ್ತಿನ್ನೊಂದು ನಮ್ಮ ಬಸವಾದಿ ಪ್ರಮತರ ಶರಣರ ದಿವ್ಯ ಮಂತ್ರ ಏನಿದೆ ಅಲ್ಲ, ಪಂಚಾಕ್ಷರಿ. ಓಂ ನಮ ಶಿವಾಯ. ನಮ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಮಂತ್ರದ ಆರಾಧನೆಯಲ್ಲಿ ಜೇಡದಾಸಿಮಯ್ಯನ ಒಂದು ವಚನ ನನಗೆ ಇವ್ರ ಇಡೀ ಲೈಫ್ ಹಿಸ್ಟ್ರಿಯನ್ನ ಓದಿದಾಗ ಗೊತ್ತಾಯ್ತು. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ನಾನೇನನ್ನೂ ಈ ನಾಲ್ಗೆಯಿಂದ ಹೊರ ಹಾಕ್ಲಾರೆ ಸಂಗೀತ ಒಂದನ್ನ ಬಿಟ್ಟು ಅಂತ ಹೇಳಿ ಅವರ ಇಡೀ ಜೀವನ ಚರಿತ್ರೆಯುದ್ದಕ್ಕೂ ಅದು ಎಲ್ಲಾ ಮಗ್ಗಲುಗಳಲ್ಲಿ ತೊರೆಯಾಗಿ, ಹೊನಲಾಗಿ, ಪ್ರವಾಹವಾಗಿ ಹರಿದು ಬರ್ತಾ ಇದೆ. ಒಂದು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲಾ ಮಹಾನ್ ಚೇತನಗಳಿದ್ದೀರಾ, ಅವರೆಲ್ಲ ಅರಿಕೆ ಮಾಡ್ಕೊಂತೇನೆ ನಾನು. ಇನ್ನೊಂದ್ಸಲ ಸಂಗೀತ ಲೋಕಕ್ಕೆ ಗಾನಯೋಗಿ ಪಂಚಾಕ್ಷರಗಳ ಕೊಡುಗೆ ಅಂತ ಕೊಟ್ಬಿಟ್ರೆ ಅವ್ರು ತುಂಬಾ ಚೆನ್ನಾಗಿ ಅನಲೈಸಿಸ್ ಮಾಡ್ತಾರೆ. ಈಗ ನನ್ನ ಪಾಲಿಗೆ ಅಂತದೊಂದು ಸೌಭಾಗ್ಯ ಬಂದೈತಿ. ನಾನು ಒಂದ್ ಜರ್ನಿ ಕರ್ಕೊಂಡ್ ಹೋಗ್ಬಿಡ್ತೀನಿ. ಅವ್ರು ಹೇಗ್ ಬಂದಿದ್ದಾರೆ, ಏನ್ ಕತೆ, ಯಾಕೆ ಈ ಹೆಸರು ಬಂತು, ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತದ ಒಂದು ಜುಗಲ್ಬಂದಿ ಇರುವಂತ ಸಂದರ್ಭದಲ್ಲಿ ತಾಯಿ ನೆಲ, ತಾಯಿ ಭಾಷೆ, ದೇಶೀಯ ಸಾಹಿತ್ಯ, ಸಂಗೀತಕ್ಕೆ ತಮ್ಮ ಸಮರ್ಪಣಾ ಭಾವ ಹೇಗೆ, ಸ್ವಾತಂತ್ರ್ಯ ಪೂರ್ವದಲ್ಲಿರುವಂತಹ ಸಾಕಷ್ಟು ಚಳುವಳಿಗಳು, ಅದರಗಳ ಮಧ್ಯೆ ಸ್ವದೇಶಿ ಪ್ರೇಮ, ಗಾಂಧೀಜಿಯವರ ಪ್ರಭಾವ, ಇಲ್ಲಿರುವಂತಹ ಸ್ವಾತಂತ್ರ್ಯದ ಪೂರ್ವದಲ್ಲಿರುವಂತಹ ಭಾರತದ ಸ್ಥಿತಿಗತಿ, ಈ ಎಲ್ಲ ಮಜಲುಗಳ ಹೆಜ್ಜೆಗಳ ಪ್ರಭಾವ ಗಾನಯೋಗಿಗಳ ಮೇಲೆ ಹೇಗಾಯ್ತು ಅನ್ನುವಂಥದ್ದನ್ನ ನಾನು ಒಂದು ಜರ್ನಿನಲ್ಲಿ ತಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೇನೆ. ಗಾನಯೋಗಿ ಪಂಚಾಕ್ಷರಿಗಳ ವ್ಯಕ್ತಿತ್ವ ಹೇಳ್ಬೇಕು ಅಂತಂದ್ರೆ, ಮನುಷ್ಯನಿಗೆ ಯಾವುದೇ ಒಂದು ಇಂದ್ರಿಯ, ಎನ್ಕೆ ಅವರ ಒಂದು ಲೇಖನದಲ್ಲಿ ಗಾನಯೋಗಿ ಪಂಚಾಕ್ಷರಿಗಳನ್ನ ಕಂಡಂತಹ ಅದ್ಭುತ ಮೇರು ವ್ಯಕ್ತಿತ್ವದ ಬಗ್ಗೆ ಅವರು
ಮಾನವ ಶಾಸ್ತ್ರವನ್ನ ಇಟ್ಕೊಂಡು ಮಾತಾಡ್ತಾರೆ. ಆ NK ಅವರ ಲೇಖನದಲ್ಲಿ ಗಾನಯೋಗಿ ಪಂಚಾಕ್ಷರಿಗಳ ವ್ಯಕ್ತಿತ್ವ ಅಂತಾನೆ, ಮೇರು ವ್ಯಕ್ತಿತ್ವ ಅಂತಾನೆ ಅವರು ಅದರ ಶಿರೋನಾಮೆ ಕೊಟ್ಟು ಹೇಳ್ತಾರೆ. ಏನಕ್ಕಂದ್ರೆ ಮನುಷ್ಯನಿಗೆ ಯಾವುದೇ ಒಂದು ಇಂದ್ರಿಯ ಊನವಾದರೆ ಉಳಿದ ಇಂದ್ರಿಯಗಳಲ್ಲಿ ಒಂದಂತೂ ಅಧಿಕ ಚೈತನ್ಯಮಯವಾಗಿ ಕಾರ್ಯ ಮಾಡುತ್ತಾ ಇರುತ್ತದೆ. ಕಾರ್ಯ ಮಾಡುತ್ತಾ ಇದ್ದ ಕೊರತೆಯನ್ನು ತುಂಬುತ್ತದೆ. ಈ ಮಾತು ನಿಜ. ಪಂಚಾಕ್ಷರ ಗವಾಯಿಗಳಿಗೆ ಇಲ್ಲದ ಎರಡೂ ಕಣ್ಣುಗಳು, ಎರಡೂ ಕಿವಿಗಳು, ಸ್ಥಾನ ಚೈತನ್ಯಗಳು ತುಂಬಿದ್ದು ಅವರ ಅತೇಂದ್ರಿಯ ಶಕ್ತಿ ಅಂತಕ್ಕಂಥದ್ದು. ಕಂಗಳ ಬೆಳಕು ಕಿವಿಗಳ ಶ್ರುತಿಯಾಗಿ ಮಾರ್ಪಟ್ಟಿತ್ತು ಗಾನಯೋಗಿ ಪಂಚಾಕ್ಷರಿಗಳ ಜೀವನ ಅಭಿಯಾನದಲ್ಲಿ. ಅವರ ಕಿವಿಗಳ ಶ್ರವಣ ಶಕ್ತಿ, ಶ್ರುತಿ ವಿಮರ್ಶೆ ಎಷ್ಟು ತೀಕ್ಷ್ಣವಾಗಿತ್ತೆಂಬುದಕ್ಕೆ ಒಂದು ದೃಷ್ಟಾಂತವನ್ನ ಹೇಳ್ಬಹುದು. ಗವಾಯಿಗಳ ಉತ್ತರ ವಯಸ್ಸಿನಲ್ಲಿ ಒಮ್ಮೆ ಅವರು ಸಂಚಾರದಲ್ಲಿ ಉಪಯೋಗಿಸುತ್ತಿದ್ದ ತಂಬಿಗೆ ಕಳುವಾಗಿ ಹೋಯ್ತು. ಒಂದು ಊರಿನ ವಾಸ್ತವದಲ್ಲಿದ್ದಾಗ ಮನುಷ್ಯನ ತಂಬಿಗೆ ಹೋದ್ರೆ ದೃಢ ಸಂಕಲ್ಪದಿಂದ ಅದನ್ನು ಮತ್ತೆ ಪಡೆದುಕೊಳ್ಬಹುದು. ಆದ್ರೆ ತಮ್ಮ ಒಳಗಿರುವಂತಹ ತಂಬಿಗೆ ಹೋದ್ರೆ ಮನುಷ್ಯನನ್ನು ತಮ್ಮ ಬಿಗಿಯನ್ನು ಕಳೆದುಕೊಂಡಂತಲ್ಲವೇ. ತಮ್ಮ ಬಿಗಿ ಅಂದ್ರೆ ಏನ್ ಹೇಳ್ತೀವಿ, ಗಾಂಭೀರ್ಯತೆ, ರಿಸರ್ವ್ ಅಥವಾ ಸ್ವಾಭಿಮಾನ ಅದು ಹೋದ್ರ ಮಾತ್ರ ತರಕ್ ಆಗಲ್ಲ. ಅಂದ್ರೆ ಅವರು ಈಗಾಗ್ಲೇನೆ ಈ ಜಗತ್ತಿನೊಂದಿಗೆ ಒಡನಾಟವನ್ನು ಇಟ್ಕೊಳ್ಳುವಾಗ ಲೌಕಿಕ ವಸ್ತು ಕಳೆದು ಹೋದ್ರೆ ಅದನ್ನ ಮಾತ್ರ ಪಡ್ಕೋಬಹುದು. ಅದ್ರ ಒಳಗಿನ ಒಂದು ಇಂದ್ರಾತೀತವಾಗಿರುವಂತಹ ಚಾಂಚಲ್ಯ ಏನಿದೆಯಲ್ಲ, ಚಿತ್ತವೃತ್ತಿಗಳ ನಿರೋಧ ಯೋಗ ಏನಿದೆಯಲ್ಲ, ಅಲ್ಲಿ ಮನಸ್ಸಿನ ಸಡಿಲತೆ ಏನಿದೆಯಲ್ಲ ಅದನ್ನ ಯಾವತ್ತು ಬಿಟ್ಕೊಡ್ಬಾರ್ದು ಅಂತ ಹೇಳಿ ಒಂದು ತಂಬಿಗೆ ಕಳ್ಕೊಂಡದ್ರ ಮೇಲೆ ದೃಷ್ಟಾಂತವನ್ನು ಕೊಟ್ಟು ಇವ್ರು ಹೇಳ್ತಾರೆ. ಅದ ತಂಬಿಗೆಗೆ ಒಂದಿನ ಒಂದ್ ಊರಲ್ಲಿ ಅವರು ಸಂಚಾರ ಮಾಡ್ತಿರ್ತಾರ. ಅವಾಗಲ್ಲಿ ಒಬ್ಬಾಕಿ ಹೆಣ್ಮಗಳು ಆ ತಂಬಿಗೆ ತಿಕ್ತಿರ್ತಾಳ. ಆ ತಿಕ್ಕೋ ಸಪ್ಳದ ನಾದದ ಮೇಲೆ ನೀನ್ ತಿಕ್ತಾ ಇರೋ ತಂಬಿಗೆ ಯಾವ್ದು ಅಂತ ಕೇಳ್ತಾರೆ. ಇಲ್ರಿ ಇದನ್ನ ನಮ್ಗೊಬ್ರು ತಂದ್ ಕೊಟ್ಟಾರ, ಅದಕ್ ನಾವ್ ತಗೊಂಡಿವಿ ಅಂತ. ಇದ್ರ ಮ್ಯಾಲ ಹೆಸರು ಐತ್ ನೋಡ್ವಾ ಅಂತ ಹೇಳ್ತಾರ. ಅದು ಪಂಚಾಕ್ಷರಿ ಗವಾಯಿಗಳ ತಂಬಿಗೆನೇ ಇರ್ತೈತಿ. ಅಂದ್ರ ನಾವ್ ಹೊರಗ್ ಕಂಡಿದ್ಕೊಂಡ ಎಷ್ಟ ಕಳ್ಕೊತೀವಿ, ಅವ್ರು ಯಾವತ್ತೂ ಕಳ್ದಿದ್ ಒಂದು ವಸ್ತುವನ್ನ ಮತ್ತ ಅವ್ರನ್ನೆಲ್ಲ ಸಂಚಾರ ಮಾಡುವಾಗ ಆಯಮ್ಮ ಆ ಪಾತ್ರೆಯನ್ನ ತಿಕ್ಕಿ ತೊಳಿವಾಗ ಅಲ್ಲಿರುವಂತ ಒಂದು ಶಬ್ದದ ಮೇಲೆ ಅದು ನಂದ ಪಾತ್ರೆ ಅಂತ ಕಂಡು ಹಿಡಿಯುವಂತಹ ಒಂದು ಶಕ್ತಿ ಏನಿದೆಯಲ್ಲ, ಅದನ್ನ ನೋಡಿದ್ರ ಅವ್ರ ಒಳಗಿನ ಕಣ್ಣು ಎಷ್ಟು ತೀಕ್ಷ್ಣವಾಗಿತ್ತು ಅನ್ನೋದು ನಮ್ಗೆ ಗೊತ್ತಾಕೈತಿ. ಹಿಂಗ ಅಂದರ ಶ್ರುತಿಯಿಂದ ಕಿವಿಗಳು, ಅದರಲ್ಲೂ ಸಂಗೀತಜ್ಞ ಅಂದರ ಕಿವಿಗಳು ಎಷ್ಟು ಸೂಕ್ಷ್ಮವಾಗಿರುತ್ತವೆ ಎನ್ಲಿಕ್ಕೆ ಇದು ಒಂದು ಉದಾಹರಣೆ ಸಾಕು ಅಂತ ಹೇಳಿ ನಾನು ಅವ್ರ ಲೌಕಿಕ ಜೀವನದಲ್ಲಿ ನಡೆದಿರುವಂತಹ ಒಂದ್ ಘಟನೆಯನ್ನ ಇಲ್ಲಿ ಹೇಳ್ಕೊಂಡು ಎಲ್ಲ ಮಹನೀಯರಿಗೆ ನಾನು ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಈಗ ಅಪ್ಪ ಅವ್ರ ಬಗ್ಗೆ ಒಂದ್ ವಿಹಂಗಮ ನೋಟ ಹೇಳ್ಕೊಂಡು ಹೋಗ್ತೇನೆ. ಶ್ರೀ ಪಂಚಾಕ್ಷರ ಗವಾಯಿಗಳು ಗದಗಿನಲ್ಲಿರುವ ಪ್ರಸಿದ್ಧ ಸಂಗೀತ ಆಶ್ರಮವಾದ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಸಂಸ್ಥಾಪಕರು. ಗಾನಯೋಗಿಗಳು ಇವರು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕಾಡ್ಶೆಟ್ಟಿಹಳ್ಳಿಯಲ್ಲಿ ದಿನಾಂಕ 2 ಫೆಬ್ರವರಿ 1892 ಜನಿಸಿದ್ರು. ತಾಯಿ ನೀಲಮ್ಮ, ತಂದೆ ಗುರುಪಾದಯ್ಯ ಚರಂತಿಮಠ್. ಶ್ರೀ ಪಂಚಾಕ್ಷರಿಗಳ ನಿಜ ನಾಮ ಗದ್ದಿಗಯ್ಯ ಅಂತ ಹೇಳಿ, ಇವ್ರ ಮೂಲ ನಾಮ ಗದ್ದಿಗಯ್ಯ ಅಂತ ಹೇಳಿ. ಗದ್ದಿಗಯ್ಯ ಹಾಗೂ ಗುರುಬಸವಯ್ಯ ಇಬ್ರು ಹುಟ್ಟು ಕುರುಡ್ರು. ಅಪ್ಪ ಅಮ್ಮ ಬಹಳ ಪ್ರೀತಿ ಭಕ್ತಿಯಿಂದ ಪಡೆದುಕೊಂಡಂತ ಈ 2 ಅನರ್ಘ್ಯ ರತ್ನಗಳು ಹುಟ್ಟಿನಿಂದಲೇ ಇಬ್ರು ಅಂಧರಾಗಿರ್ತಾರ. ಈ ಶ್ರೀ ಹಕ್ಕಲ ಬಸವೇಶ್ವರ ಜಾತ್ರೆಯಲ್ಲಿ ಹಾಡುತ್ತಿದ್ದ ಈ ಕುರುಡು ಬಾಲಕರ ಹಾಡು ಕೇಳಿದ ಪೂಜ್ಯ ಹಾನಗಲ್ ಕುಮಾರಸ್ವಾಮಿಗಳವರು ಈ ಎಳೆಯ ಬಾಲಕರನ್ನ ಉಡಿಯಲ್ಲಿ ಹಾಕೊಂಡ್ರು. ಇವರು ಕೂಡ ಒಂದಿನ ಅಲ್ಲಿ ಹೋಗಿರ್ತಾರ. ಜಾತ್ರೆ ಒಳಗೆ ಇಬ್ರು ಮಕ್ಕಳು ಹಾಡ್ತಿರ್ತಾರ. ಅವ್ರ ಗುರುಗಳಾಗಿರ್ತಕ್ಕಂತ ಹಾನಗಲ್ ಕುಮಾರೇಶ್ವರ ಶ್ರೀಗಳು ಈ ಎಳೆ ಬಾಲಕರು ಮತ್ತು ಅವರಲ್ಲಿ ಇರ್ತಕ್ಕಂತ ಸಂಗೀತ ಸುದೆಯನ್ನ, ಗಾನ ಲಹರಿಯನ್ನ, ಸಂಗೀತದ ರಸತಜ್ಞತೆಯನ್ನ ಅವತ್ತ ಅವರು ತಮ್ಮ ಕಾಲಜ್ಞಾನದಿಂದ ಕಂಡ್ಕೊಂಡಿದ್ರು ಏನೋ. ಇವೆರಡು ಮಕ್ಕಳನ್ನ ನನ್ ಗುಡಿಯಲ್ಲಿ ಹಾಕ್ಬಿಡ್ರಿ ಅಂತ ಹೇಳಿ ಕುಮಾರೇಶ್ವರ ಶ್ರೀಗಳು ಹೇಳ್ತಾರ. ಅವ್ರಿಗೆ ಮತ್ ಕರ್ಕೊಂಡ್ ಬಂದು ವಿಶೇಷ ವಿದ್ಯಾಭ್ಯಾಸವನ್ನ ಸ್ಥಳೀಯವಾಗಿ ಕಲಿಸ್ತಾರ. ಅಣ್ಣ ತಮ್ಮರಿಬ್ಬರಿಗೂ ಅನೇಕ ಗುರುಗಳಿಂದ ಸಂಗೀತ ದೊರೀತಾ ಇದೆ.
ಶ್ರೀ ಕುಮಾರಸ್ವಾಮಿಗಳು ಹಳ್ಳಿಗೆ ಭಿಕ್ಷೆ ಎತ್ತಿ, ಅವಾಗ ಸ್ವಾತಂತ್ರ್ಯ ಪೂರ್ವ ದಿನಗಳಲ್ಲಿ ಬಹಳ ಕಷ್ಟ ಇರ್ತಿತ್ರಿ. ಅದು ಯಾವ್ದನ್ನು ಅವ್ರ ಕೊರತೆ ಅನ್ಕೊಳಲ್ಲ. ಮನಿಗ್ ಹೋಗಿ ಹಳ್ಳಿಗ್ ಹೋಗಿ ಭಿಕ್ಷೆ ಎತ್ತಿ ಇದನ್ನೆಲ್ಲಾ ನೋಡ್ಕೊತಿರ್ತಾರ. ನೆಲುವಿಗೆಯಲ್ಲಿ ಒಂದು ದಿನ ಶಿವಯೋಗ ಮಂದಿರ ಸ್ಥಾಪಿಸ್ತಾರ. ಇದನ್ನೆಲ್ಲಾ ಮಾಡಿ ಇತರ ಹುಡುಗರೊಂದಿಗೆ ಈ ಇಬ್ಬರು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾಗ ಗುರುಬಸವಯ್ಯಗೆ ಒಂದ್ ಮಾವಿನ ಹಣ್ಣು ತಿಂದಿದ್ ನೆವ ಆಕೇತ್ರಿ. ಅಷ್ಟ ಅವನ್ಗೆ ಮತ್ ಚೇತರ್ಸ್ಕೊಳಕ್ ಆಗಂಗಿಲ್ಲ. ಕಾಲರ ರೋಗ ಬಂದ್ ಅವ್ರ ಸತ್ ಹೋಗ್ಬಿಡ್ತಾರ. ಅವಾಗ ಅವ್ರಿಗೆ ಕುಮಾರೇಶ್ವರ ಶ್ರೀಗಳಿಗೆ ಒಂದ್ ಕಣ್ಣ ಹೋದಂಗ ಆಗ್ಬಿಡ್ತೈತಿ. ಇನ್ನೊಬ್ರು ಉಳಿತಾರ ಗದಗಯ್ಯ. ಅವ್ರನ್ನ ಮುಂದ್ ಇಟ್ಕೊಂಡು ಅವರು ಮತ್ತ ತಮ್ಮ ಸಾಧನೆಗೆ ಈ ಮಗನನ್ನ ಕರ್ಕೊಂಡು ಹೋಗ್ತಾರೆ. ಈ ಇಬ್ಬರು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾಗ ಗುರುಬಸವನಿಗೆ ಕಾಲರ ರೋಗ ತುತ್ತಾಗಿ ಮರಣ ಹೊಂದಿದ್ರು. ಮುಂದೆ ಗದಗೆಯನಿಗೆ 18 ವರ್ಷವಾದಾಗ ಮೈಸೂರಿನಲ್ಲಿ ಗೌರಿಶಂಕರ ಸ್ವಾಮಿಗಳಲ್ಲಿ ಕರ್ನಾಟಕ ಸಂಗೀತ ವಿದ್ಯಾಭ್ಯಾಸವನ್ನ ಮಾಡಿಸ್ತಾರೆ. ಅವ್ರಿಗಾಗ್ಲಿ ಈಗ 18 ವಯಸ್ಸು. ಗೌರಿಶಂಕರ ಸ್ವಾಮಿಗಳು ಅನ್ನುವಂಥದ್ರಲ್ಲಿ ಕರ್ನಾಟಕ ಸಂಗೀತ ವಿದ್ಯಾಭ್ಯಾಸವನ್ನು ಮಾಡಿಸ್ತಾರೆ. 4 ವರ್ಷ ಮೈಸೂರಿನಲ್ಲಿ ಜೋಳ್ಗೆ ಹಿಡಿದು ಹೊಟ್ಟಿ ತುಂಬಿಕೊಂಡು ಗದಗೈನವರು ಆ ಕೊರತೆಗಳ ಮಧ್ಯೆ ಅದನ್ನೊಂದು ಆರಾಧನೆ ಅಂತ ತಿಳ್ಕೊಂಡು, ತಪಸ್ಸು ಅಂತ ತಿಳ್ಕೊಂಡು ಕರ್ನಾಟಕ ಸಂಗೀತವನ್ನು ಕಲಿತಾರೆ. ಆ ಬಳಿಕ ಬಾಗಲಕೋಟೆಯಲ್ಲಿ ನಡೆಯುತ್ತಿದ್ದ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧಿವೇಶನದಲ್ಲಿ ಶ್ರೀ ಕುಮಾರಸ್ವಾಮಿಗಳು ಪಂಚಾಕ್ಷರಿ ಗವಾಯಿ ಎಂದು ನಾಮಕರಣವನ್ನ ಉದ್ಘೋಷಿಸಲು ಅವರಿಗೆ ಒಂದು ಸಮಾರಂಭವನ್ನ ಏರ್ಪಡಿಸ್ತಾರೆ. ಈಗ ಗದಗಯ್ಯ ಹೋಗಿ ಇವರು ಪಂಚಾಕ್ಷರಿ ಗವಾಯಿಗಳಾಗ್ತಾರೆ ಅಂತಕ್ಕಂಥದ್ದು. ಇಲ್ಲಿಗೆ ಇವರ ಒಂದು ನಾಮಕರಣ ಬದಲಾವಣೆ ಆಗುತ್ತೆ. ಆ ಬಳಿಕ ಸಹ ಮತ್ತೆ 4 ವರ್ಷ ಹಿಂದೂಸ್ತಾನಿ ಸಂಗೀತವನ್ನ ಅಭ್ಯಾಸಿಸಿ ಉಭಯ ಸಂಗೀತ ಪಂಡಿತರು ಅಂತ ಹೇಳಿ ಎಲ್ಲಾರ ಕಡೆ ಇವರು ಪ್ರೀತಿಗೆ ಪಾತ್ರರಾಗ್ತಾರ, ಕರೆಸ್ಕೊಳ್ತಾರ. ಅಂತ ಒಂದು ಜಾಣ್ಮೆಯನ್ನು ಇವರು ಹೊಂತಾರ. ಸಂಗೀತದ ಮೂಲಕವೇ ಸಮಾಜ ಸೇವೆ ಮಾಡಲು ಬಯಸಿದ್ದ ಪಂಚಾಕ್ಷರಿ ಗವಾಯಿಗಳು ಪಂಚಗಲ್ ಬಿದ್ರಿ ಗ್ರಾಮದ ಪ್ರಭು ಕುಮಾರ್ ಶಿವಾಚಾರ್ಯರಿಂದ ದೀಕ್ಷೆಯನ್ನ ಪಡ್ಕೋತಾರೆ. ಇವರಿಗೆ ಇನ್ನ ದೀಕ್ಷೆ ಕೊಟ್ಟವ್ರು ಯಾರ್ರಿ? ಕಂದಗಲ್ ಬಿದರಿ ಗ್ರಾಮದ ಪ್ರಭು ಕುಮಾರ ಶಿವಾಚಾರ್ಯರಿಂದ ಶಿವದೀಕ್ಷೆಯನ್ನು ಪಡೆದು ಆಧ್ಯಾತ್ಮ ಮಾರ್ಗದಲ್ಲಿ ಇವರು 19ನೇ ವಯಸ್ಸಿಗೆ ಕಾಲಿಡ್ತಾರೆ. ಪಂಚಾಕ್ಷರಿ ಗವಾಯಿಗಳು ನಾಡಿನಲ್ಲೆಲ್ಲ ಸಂಚರಿಸುತ್ತಾ ಸಂಚಾರಿ ಪಾಠಶಾಲೆಯನ್ನ ಶುರು ಮಾಡ್ತಾರೆ. ಯಾಕೆ ಅವ್ರಿಗೆ ಗಾನಯೋಗಿ ಬಂದೈತೆ ಅಂತ ಹೇಳಿ ಈಗಾಗ್ಲೇ ನಿಮ್ಗೆ ಮನವರಿಕೆ ಆಗಿರ್ಬೇಕು. ಅವ್ರು ಹೆಚ್ಚು ಒಲವು ಇರುದ ಸಂಗೀತದ ಕಡೆ ಅಂತಕ್ಕಂಥದ್ದು. ಅದಕ್ಕೊಂದು ದಿವ್ಯ ಶಕ್ತಿ ಐತ್ರಿ. ಮನುಷ್ಯನ ಮನಸ್ಸನ್ನ ಕೇಂದ್ರೀಕರಿಸಿ ಅವನಿಗಿರುವಂತ ಎಲ್ಲಾ ನೋವುಗಳನ್ನು ಮರೆಯುವಂತಹ ಒಂದು ದಿವ್ಯ ಔಷಧಿ ಅಂದ್ರೆ ಸಂಗೀತ. ಅದಕ್ಕ ಸಾಹಿತ್ಯ ಸಂಗೀತ ಕೂಡಿಬಿಟ್ರೆ ಎಂತವರ ಮನೋರೋಗಗಳು ಹೋಗ್ತವು ಅಂತ ಹೇಳಿ ನಮ್ಗೆ ವಿದ್ವಾಂಸರು ಹೇಳ್ತಾರ. ಸಂಚಾರಿ ಪಾಠಶಾಲೆಯನ್ನ ಪ್ರಾರಂಭಿಸಿದ್ರು. 1914ರಲ್ಲಿ ಗದಗ ಜಿಲ್ಲೆಯ ರೋಣ ತಾಲೂಕಿನ ನಿಡಗುಂದಿ ಕೊಪ್ಪದಲ್ಲಿ ಶಿವಯೋಗ ಮಂದಿರದಲ್ಲಿ ಕುಮಾರಸ್ವಾಮಿಗಳು ಬಸವ ಜಯಂತಿಯ ಅಂಗವಾಗಿ ಸಂಗೀತ ಪಾಠಶಾಲೆಯನ್ನ ತರುದ್ರು ಅಂತಕ್ಕಂಥದ್ದು. ಈಗಿರುವಂತಹ ಆಧುನಿಕ ಶಿಕ್ಷಣ ಪದ್ಧತಿಗೂ ಅವತ್ತಿರುವಂತಹ ಗುರುಕುಲ ಶಿಕ್ಷಣ ಪದ್ಧತಿಗೆ ಹೋಲಿಸಿದಾಗ ಹೆಚ್ಚು ಅಧ್ಯಾತ್ಮದ ಜೊತೆಗೆ ಸಂಗೀತವನ್ನು ಹೇಳ್ಕೊಡುವಂತಹ ಒಂದು ಆ ಕಾಲದ ಒಂದು ಪದ್ಧತಿ ಒಳಗ ಇವರು ಒಂದ್ ಪುಟ್ಟ ಹಳ್ಳಿ ಒಳಗೂ ಕೂಡ ಎಷ್ಟೆಷ್ಟು ಒಳ್ಳೊಳ್ಳೆಯ ಪ್ರತಿಭೆಗಳದಾವಲ್ಲ ಅವೆಲ್ಲ ಹೊರಗ್ ಬರ್ಲಿ, ಅವರೆಲ್ಲ ಹಾಡಿನಲ್ಲಿ ತಮ್ಮನ್ನು ತಾವು ತಲ್ಲೀನಗೊಳಿಸ್ಕೊಳ್ಳಿ ಅಂತ ಹೇಳಿ ಅವರು ಸಂಗೀತ ಶಾಲೆಯೊಂದನ್ನ ಶಾಖೆಯಾಗಿ ಅಲ್ಲಿ ಸ್ಥಾಪಿಸ್ತಾರೆ. ಸಂಗೀತ ಶಾಲೆಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತ ಎರಡರಲ್ಲಿಯೂ ಕೂಡ ಸಹ ಅವರಿಗೆ ವಿದ್ಯೆಯನ್ನು ಹೇಳ್ಕೊಡ್ಲಾಗ್ತಿತ್ತು. ಇವರ ಶಿಷ್ಯರಲ್ಲಿ ಪ್ರಸಿದ್ಧ ಗವಾಯಿಗಳಾಗಿರುವಂತಹ ಪುಟ್ಟರಾಜ್ ಗವಾಯಿಗಳು ಕೂಡ ಹುಟ್ಟು ಕುರುಡರೆ. ಸಂಗೀತ ಶಾಲೆಗಳ ಖರ್ಚು ತೊಲಗಿಸಲು ನಾಟಕ ಕಂಪನಿಯೊಂದನ್ನು ಪ್ರಾರಂಭಿಸಿ ಕೈ ಸುಟ್ಕೊಳ್ತಾರೆ. ಈಗೂ ಕೂಡ ಬರೀ 3rd ಜನರೇಷನ್ ಇದಾರೆ ಅವರು. ಈಗ ಊರ್ಗಲ್ದ ಈಗೂ ನಾಟಕ ಕಂಪನಿ ನಡೆಸಿ ಏನಾದ್ರೂ ತಮ್ಮ ಅಡಿಲು ಸೇವೆ ಸಲ್ಲಿಸ್ಬೇಕಂತ ಹೇಳಿ ಇವತ್ತಿನವರೆಗೂ ಕೂಡ ಕೊಪ್ಪಳ ಏನ್ ಪ್ರತಿಷ್ಠಿತ ಜಾತ್ರೆಗಳಾಗ್ತಾವಲ್ರಿ ಅಲ್ಲೆಲ್ಲಾ ಇವ್ರ ಹೆಸರಿನಲ್ಲೇ ಇವತ್ತಿಗೂ ಕೂಡ ನಾಟಕ ಕಂಪನಿ ಚಾಲನೆಯಲ್ಲಿದೆ. ಎಂತವ್ರು ಕೂಡ ಆ ಆಶ್ರಮಕ್ಕೆ, ಅಲ್ಲಿರುವಂತ ಅಂಧರಿಗೆ, ಅಲ್ಲಿರುವಂತಹ ಎಲ್ಲಾ ಈ ಬಡ ಮಕ್ಕಳಿಗೆ ಎಷ್ಟು ಕಷ್ಟ ಪಡ್ಲಿ ಚೀಲ ಹೊತ್ಕೊಂಡು ಇವತ್ತು ಹಳ್ಳಿಗೆ ಅಪ್ಪ ಅವ್ರು ಹೋಗ್ಬಿಡ್ತಾರೆ. ದಾನದ
ಕಾಳಕಡಿಗಳನ್ನ ತರ್ತಾರ್ರಿ. ನಿತ್ಯ ನಿರಂತರ ಅಲ್ಲಿ 2 ಹೊತ್ತು ನಾಷ್ಟ, 2 ಹೊತ್ತು ಊಟ. ಇವತ್ತಿಗೂ ಕೂಡ ನಾವು ಶ್ರೀಗಳ ಆಶ್ರಮಕ್ಕೆ ದಿನನಿತ್ಯ ಅಥವಾ ಅಮಾವಾಸ್ಯೆಗೊಮ್ಮೆ ಹೋಗಿ ಬಂದಾಗ ನೋಡ್ತೀವಿ, ಅವರು ಅವತ್ತೇನೆ ವಿದ್ಯೆ, ಸಂಗೀತ, ದಾನ, ಧ್ಯಾನ, ತಪಸ್ಸು, ಆಮೇಲೆ ನಟರು, ಗಂಧರ್ವರು, ಎಷ್ಟು ಸಹಸ್ರ ವಿದ್ಯಾರ್ಥಿಗಳಿಗೆ ತವರೂರಾಗಿರ್ತಕ್ಕಂಥದ್ದು ಗದಗಿನ ವೀರಶೈವ ಪುಣ್ಯಾಶ್ರಮ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಬೋದು ಅಂತಕ್ಕಂಥದ್ದು. ಪಂಚಾಕ್ಷರಿ ಗವಾಯಿಗಳು ಅವ್ರದ್ದು ವಿಶೇಷ ವ್ಯಕ್ತಿತ್ವ ಏನಂದ್ರೆ, ಅವರು ಗಾಂಧಿಯವರ ಪ್ರಭಾವದಿಂದ ಮೊದಲು ರೇಷ್ಮೆ ವಸ್ತ್ರಗಳನ್ನ ಧರಿಸ್ತಿದ್ದವ್ರು, ಆಮೇಲೆ ಖಾದಿಗಳನ್ನ ಧರಿಸ್ತಿದ್ರು ಅಂತ ಹೇಳಿ ನಮ್ಗೆ ತಿಳಿದು ಬರ್ತಾ ಇದೆ. ಇನ್ನ ವಿಶಿಷ್ಟ ಪ್ರಸಂಗ ಏನಂತಂದ್ರೆ, ಕರ್ನಾಟಕ ಸಂಗೀತ ಪರೀಕ್ಷೆಗೆ ಗವಾಯಿಗಳನ್ನ ಒಂದ್ಸಲ ತೀರ್ಪುಗಾರರನ್ನಾಗಿ ಮಾಡ್ತಾರ. ಅದ್ರಾಗ ಅವರು ಆ ತುಕಡಿಸ್ತಿರ್ತಾರ. ಆ ಸಮಯದೊಳಗ ಬೇರೆದವ್ರು ಅವ್ರಿಗೆ ಗೆಲುವು ಮಾಡ್ತಾರ. ಅಲ್ರಿ, ಆಗಿ ಕುಂತೀರಿ ಮತ್ತ ನೀವು ಏನ್ ತುಗುಡ್ಸಕತ್ತಿರಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾರ, ಅವ್ರು ಸ್ವರ ತಾಳ ಲಯ ತಪ್ಪಿದ್ರ ನನ್ಗೆ ಎಚ್ಚರ ಆಗ್ತಿತ್ತು. ಅವರು ಕೂಡ ಅಷ್ಟ ಪ್ರಭುತ್ವದಿಂದ ಸಂಗೀತದ ಒಂದು ಅದ್ವಿತೀಯ ಶಕ್ತಿಯಿಂದ ಹಾಡಿದ್ದಾರೆ. ಎಲ್ಲೂ ಕೂಡ ಸ್ವರ, ಆಲಾಪ, ರಾಗ, ತಾಳ, ಲಯ ಏನು ತಪ್ಪಿಲ್ಲ. ಅದಕ್ಕ ನಾನು ತುಗುಡ್ಸ್ತಾ ಇದ್ದೀನಿ, ಅದು ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿ. ಅಂದ್ರೆ ಯಾವ ಸಮಯದಲ್ಲೂ ಅವರು ಸಿಟ್ಟು ಕೋಪ ಮಾಡ್ಕೊಳ್ಳಾರ್ದೇನೆ ಎಂತವ್ರನ್ನು ಎದುರಿಸಿ ನಿಲ್ಲುವಂತಹ ಒಂದು ಶಕ್ತಿ ಈ ಗಾನಯೋಗಿ ಪಂಚಾಕ್ಷರಿಗಳಿಗಿತ್ತು ಅಂತ ಹೇಳಿ ಹೇಳ್ಬೋದು. ಅವ್ರು ಏನಾದ್ರು ಅಂದ್ರೆ ಅವ್ರಿಗೆ ಎಷ್ಟು ಗಮನ ಇರ್ತಿತ್ತು, ಏಕಾಗ್ರತೆ ಇರ್ತಿತ್ತು ಅನ್ನೋದು ನಮ್ದಲ್ಲಿ ಗೊತ್ತಾಗ್ತಾ ಇದೆ ಅಂತಕ್ಕಂಥದ್ದು. ಇನ್ನ ಅವರು ಹಿಂಗೆ ಬೆಳೆದು ದೊಡ್ಡವರಾಗಿ ಸಂಗೀತ ಪ್ರಸಾರ ಮಾಡ್ತಾ ಹೋಗ್ತಾರೆ. ಎಲ್ಲೆಲ್ಲಿ ಸಂಗೀತ ಪ್ರಸಾರ ಮಾಡ್ತಾರೆ? ಪಂಚಾಕ್ಷರಿ ಗವಾಯಿಗಳು ನಾಡಿನಲ್ಲಿ ಸಂಚರಿಸುತ್ತಾ ಒಂದಿನ ಸಂಚಾರಿ ಪಾಠಶಾಲೆಯನ್ನ ಪ್ರಾರಂಭಿಸಿದ್ರು. ಅದು 1914ರಲ್ಲಿ ಅಂತ ಹೇಳಿದೆ. ಗದಗ ಜಿಲ್ಲೆ ರೋಣ ತಾಲೂಕಿನ ನಿಡಗುಂದಿ ಅಂತ ಹೇಳಿದೆ. ಇನ್ನು ಇವರ ಶಿಷ್ಯರಲ್ಲಿ ಅವರ ಉತ್ತರಾಧಿಕಾರಿಯಾಗಿ ದೊರೆತ ಪ್ರಸಿದ್ಧ ಗವಾಯಿ ಪುಟ್ಟರಾಜರುಗಳು ಕೂಡ ಹುಟ್ಟು ಕುರುಡ್ರಿ ಅಂತ ಹೇಳಿದ್ವಿ. ಇದೇ ಸಮಯದಲ್ಲಿ ಬರಗಾಲ ಬಿದ್ದಿದ್ರಿಂದ ಪಂಚಾಕ್ಷರಿ ಗವಾಯಿಗಳು ತಮ್ಮ ಶಿಷ್ಯರಿಗಾಗಿ ಪಟ್ಟ ಪಾಡು ಅಷ್ಟಿಷ್ಟಲ್ಲ, ಈಗ ಮುಂದೆ ಬಂದು ನೆರವು ನೀಡುವವರು ಯಾರು ಅಂತಂದ್ರೆ, ಸುಮ್ನೆ ಒಂದ್ ಸಾಮಾಜಿಕ ಜವಾಬ್ದಾರಿನ ತಗೊಳ್ಳೋದ್ರ ಅಷ್ಟ ಸರಳ ಅಲ್ಲ. ಮೊದ್ಲೇ ಇವ್ರೆಲ್ಲ ಅಂದ್ಕೊಂಡಿದಾರ. ಈ ನಮ್ಮ ಮಕ್ಕಳ ದಾನಕ್ಕೆ ಊರಿಗೆ ಸಂಚಾರ ಬಿಡ್ತಾರ. ಅವಾಗ ಒಬ್ಬ ಮಹಾನ್ ಜ್ಞಾನಿಗಳು ಬರ್ತಾರೆ, ದಾನಿಗಳು ಬರ್ತಾರ. ಅವರ ಬಸರಿಗಿಡದ ವೀರಪ್ಪನವರು ಇವರು ಗವಾಯಿಗಳಿಗಾಗಿ ಗದಗಿನಲ್ಲಿಯೇ ತಮ್ಮ ಜಾಗದಲ್ಲಿ ಒಂದು ತಗಡಿನ ಪಾಠಶಾಲೆಯನ್ನ ಕಟ್ಟಿಸ್ಕೊಡ್ತಾರ. ಧಾನ್ಯದ ಸಹಾಯವನ್ನು ಸಹ ನೀಡಿದ್ರು. ಈ ಸಂಗೀತ ಶಾಲೆಗೆ ಗವಾಯಿಗಳು ಏನಂತ ಹೆಸರಿಡ್ತಾರೆ ಅಂದ್ರೆ, ಈಗಿರುವಂತದ್ದು ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಅಂತ ಹೇಳಿ ಅದಕ್ಕೆ ಕರೀತಾರೆ ಅನ್ನಕ್ಕಂಥದ್ದು. ಇನ್ನ ಇವ್ರೊಬ್ರು ಅಪ್ಪಟ ಕನ್ನಡ ಪ್ರೇಮಿ ಅನ್ನೋದಕ್ಕೆ ಒಂದ್ ಘಟನೆ ನಡೆದಿತ್ರಿ. ಅದು ಮುಂಬೈ ಒಳಗ ಗಾನ ಯೋಗಿ HMV ಕಂಪನಿಯವರು ಖ್ಯಾತ ಕಲಾವಿದರು ಗಾನ ಮುದ್ರಿಕೆಗಳನ್ನ ಹೊರತರುವ ಸಲುವಾಗಿ ಅನೇಕ ಕಲಾವಿದರನ್ನ ಮುಂಬೈಗೆ ಕರೆಸಿದ್ರು. ಕನ್ನಡದಲ್ಲಿಯೇ ಗಾಯನ ಮಾಡುವುದಾಗಿ ಹಠ ಮಾಡಿದ್ರು ಪಂಚಾಕ್ಷರಿ ಗವಾಯಿಗಳು. ಕಾರ್ಯಕ್ರಮ ಬಹಿಷ್ಕರಿಸಿ ಹೊರಗೆ ಬರ್ತಾರೆ. ಅವತ್ತಿನ ಕಾಲದೊಳಗ ಅವಾಗ ಕಂಪನಿಯವ್ರು ಹೇಳ್ತಾರ, ಗವಾಯಿಗಳ ಆಗ್ರಹಕ್ಕೆ ಮಣೆ ಬೇಕಾಗಿತಿ, ಮತ್ತ ಕನ್ನಡದೊಳಗೆ ಹಾಕ ಅವ್ರಿಗೆ ಅನುಮತಿ ಕೊಡ್ತಾರ ಅಂತಕ್ಕಂಥದ್ದು. ಇನ್ನೊಂದು ಸ್ವದೇಶಿ ಪ್ರೇಮ ಎಷ್ಟಿದಂತ ಆಗಲ್ ಒಂದ್ ಮಾತು ಹೇಳಿ ನಾನು. ಪಂಚಾಕ್ಷರಿ ಗವಾಯಿಗಳು ಖಾದಿಯನ್ನೇ ತೊಡ್ತಿದ್ರು. ಮತ್ತ ಅವರು ಎಷ್ಟು ನಿಷ್ಠಾವಂತರಿದ್ರಂತ ಹೇಳಿದ್ರೆ, ಅವ್ರ ಏನ್ ಗುರುಬಸಾಯಿಗಿತ್ತಲ್ರಿ, ಅದ ಉದರ ರೋಗ ಇವ್ರಿಗೂ ಕೂಡ ಅದ ಅವಾಗ ಕಾಡ್ತಿತ್ರಿ. ಕಾಡಿದ್ರು ಕೂಡ ಅಂದ್ರ ಮನುಷ್ಯ ಎಷ್ಟು ಸದೃಢವಾದ ಮನಸ್ಸಿರ್ತೈತಿ, ಆದ್ರೂ ಕೂಡ ಕೆಲವೊಂದು ವೈಯಕ್ತಿಕ ಚಿಂತೆಗಳು ಹೆಂಗ್ ಮನುಷ್ಯಗ ಒಳಗೊಳಗ ಸಣ್ಣ ಮಾಡ್ತಾವ ಅನ್ನೋದಕ್ಕೆ ಇವ್ರಿಗೂ ಕೂಡ ಉದರ ರೋಗ ಅವಾಗ ಕಾಣಿಸ್ಕೊಳ್ತಿರ್ತೈತ್ರಿ. ಆಯುರ್ವೇದಿಕ್ ಬರ್ತಾ ಇದ್ರಿ, ಇವ್ರು ಯಾವುದೇ ಇಂಗ್ಲಿಷ್ ಮೆಡಿಸಿನ್ ಗಳನ್ನ ತಗೊಳ್ಳಲ್ಲ, ಅದನ್ನ ತಿರಸ್ಕಾರ ಮಾಡ್ತಾರ. ಅಷ್ಟು ಅವ್ರಿಗೆ ಸ್ವದೇಶಿ ಪ್ರೇಮ, ಸ್ವದೇಶಿ ವಸ್ತುಗಳ ಮೇಲೆ ಪ್ರೇಮ ಅಷ್ಟು ಇತ್ತು ಅಂತ ಹೇಳಿ ನಮ್ಗೆ ಹೇಳ್ತಾವ ರೆಫರೆನ್ಸ್ ಗಳೆಲ್ಲ ಅಂತಕ್ಕಂಥದ್ದು. ಕೊನೆಗೂ ಆ ರೋಗಕ್ಕೆ ಬಲಿಯಾಗುವಷ್ಟ್ರ ಮಟ್ಟಿಗೆ ಬಂದ್ರು ಅವ್ರೇನ್ ಅದ್ರ ಬಗ್ಗೆ ಏನು ಆಸಕ್ತಿ ವಹಿಸ್ತೇನೆ ಆಯುರ್ವೇದದಲ್ಲೇ ಎಷ್ಟ್ ಸಾಧ್ಯ ನನ್ನ ಕಡಿಮೆ ಆಗ್ಲಿ ಅಂತ. ನಾ ಯಾಕೆ ಈ ಮಾತು ಮಧ್ಯೆ ತರ್ತೀನಿ ಅಂತಂದ್ರೆ, ಅವರು ಇವೆಲ್ಲ ಕೊರತೆಗಳ ಮಧ್ಯೆ ಸಮಾಜ ಸೇವೆಗೆ ತಮ್ಮನ್ನು ಹೆಂಗ್ ತೊಡಗಿಸ್ಕೊಂಡಿದ್ರು, ಸಂಗೀತದ ಸರಸ್ವತಿ ಆರಾಧನೆಯನ್ನು ಹೆಂಗ್ ಮಾಡ್ತಿದ್ರು, ಯಾವುದ್ರಲ್ಲೂ ಕೂಡ
ಕೊರತೆ ಅನ್ನೋದು ಅವ್ರನ್ನ ಮತ್ತೆ ಕಾಡ್ಲಿಲ್ಲ ಅಂತಕ್ಕಂಥದ್ದು. ಇಂಥ ಸೂಕ್ಷ್ಮ ಸಂವೇದನಾತ್ಮಕ ಶ್ರವಣೇಂದ್ರಿಯವುಳ್ಳ ಪಂಚಾಕ್ಷರಿ ಗವಾಯಿಗಳು ಜನ್ಮತ ಅಂಧರಾಗಿದ್ರು ಗುರುಗಳಾದ ಹಾನಗಲ್ ಕುಮಾರೇಶ್ವರ ಶಿವಯೋಗಿಗಳ ಕೃಪೆ ಪ್ರೇರಣೆಗಳಿಂದ ಅನೇಕ ಕಷ್ಟಗಳನ್ನು ಎದುರಿಸಿ ಉಭಯ ಗಾನ ಆಚಾರ್ಯರನ್ನಿಸ್ಕೊಳ್ತಾರ. ಅಂದ್ರೆ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಎರಡು ಕೂಡ ಅವರು ಪಂಡಿತರನ್ನಿಸ್ಕೊಳ್ತಾರೆ, ಆಚಾರ್ಯರನ್ನಿಸ್ಕೊಳ್ತಾರೆ, ಶ್ರೇಷ್ಠರನ್ನಿಸ್ಕೊಳ್ತಾರೆ. ಅದ್ವಿತೀಯ ಸಂಗೀತ ಪಾಂಡಿತ್ಯವನ್ನು ಪಡೆದು ಅದನ್ನು ಅನಾಥ ಶಿಷ್ಯರಿಗೆ ವಿತರಣೆ ಮಾಡುವುದರಲ್ಲಿ ಇವರು ಸೀಮರು ಅಂತಕ್ಕಂಥದ್ದು. ಗುರು ಕುಮಾರೇಶ್ವರಗಳ ಹಾಲಿನಲ್ಲಿ ಅವರು ಹೆಜ್ಜೆ ಇಡ್ತಾ ಅವ್ರದ್ದು ಹೆಚ್ಚು ಒಲವು ಕಣಿಕರ ಇರುವುದು ಬಡವರ ಮೇಲೆ, ಅನಾಥರ ಮೇಲೆ, ಅಂಧ ಮಕ್ಕಳ ಮೇಲೆ ಅಂತಕ್ಕಂಥದ್ದು. ಗುರು ಕರುಣೆಯ ಕಿರಣಗಳಿಂದ ಗವಾಯಿಗಳ ಭಕ್ತಿ ಕಲೆಗಳ ವ್ಯಕ್ತಿತ್ವ ಅರಳಿತು. ಗುರು ಕುಮಾರೇಶ್ವರ ಕೃಪೆ ಕಿರಿದಾಗಿರ್ಲಿಲ್ಲ. ಪಂಚಾಕ್ಷರಿಗಳ ಬದುಕಿನ ತಿರುವೇ ಬದಲಾಯಿತು. ಪೂಜ್ಯ ಕುಮಾರಸ್ವಾಮಿಗಳ ನಿರ್ದೇಶನದ ಮಾರ್ಗದರ್ಶನದಲ್ಲಿ ತಾವು ನಡೆದು ನೂರಾರು ಜನ ಅಂಧ ಶಿಷ್ಯರಿಗೆ ಭವಿಷ್ಯ ಸುಂದರವಾಗಿರುವಂತೆ ಕಟ್ಟಿಕೊಟ್ಟರು. ಶಿಷ್ಯ ಜೀವಿಯಾಗಿ ಬಾಳಿದ್ರು. ಬ್ರಹ್ಮಚರ್ಯನ್ನು ಭೀಷ್ಮ ಪ್ರತಿಜ್ಞೆ ಎಂದು ಗೈದ್ರು. ತನ್ನಿಶ್ಚಿತತನದಿಂದ ನೂತನ ವ್ಯವಹಾರಿಕ ವೇದಾಂತವನ್ನು ಕೂಡ ಬದುಕಿದ್ರು. ಗದುಗಿನ ದಾನಿ ಬಸರಿಗಿಡದ ವೀರಪ್ಪನವರ ಸಹಾಯದಿಂದ ಸ್ಥಾಪಿತವಾದಂತಹ ವೀರ ಪುಣ್ಯಾಶ್ರಮದಲ್ಲಿ ಹೆಚ್ಚು ಸಂಗೀತಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಈ ಗಾನ ಪ್ರಪಂಚಕ್ಕೆ ನೀಡಿರುವ ಕೊಡುಗೆ ಒಂದು ಇತಿಹಾಸವಾಗುತ್ತದೆ ಎಂದು ಹೇಳಬಹುದು. ಗಾನಯೋಗಿ ಎಂಬ ಗ್ರಂಥದ ಲೇಖಕರಾದ ಪ್ರೊಫೆಸರ್ BV ಹಿರೇಮಠ ಅವರು ಪಟ್ಟ ಶಿಷ್ಯರಾದ ಶ್ರೀ ಪುಟ್ಟರಾಜ್ ಗವಾಯಿಗಳು ಈ ವೀರ ಪುಣ್ಯಾಶ್ರಮವನ್ನು ನಾಟಕ ಸಂಗೀತಗಳ ಪ್ರಗತಿ ಪಥದೆಡೆಗೆ ಎಲ್ಲೆಲ್ಲಿ ಯಶಸ್ವಿಯಾಗಿ ಮುನ್ನಡೆಸಿದ್ರು. ಸ್ವತಃ ಸಂಗೀತಗಾರರು, ವಾದ್ಯಗಾರರು, ನಾಟಕಕಾರರು ಆಗಿರುವ ಪುಟ್ಟರಾಜ್ ಗವಾಯಿಗಳು ನಾಟಕ ಕಂಪನಿ ಕಟ್ಟಿದ್ರು. ನಾಟಕ ಮಾಡಿ ಯಶಸ್ವಿ ಪ್ರಯೋಗಗಳನ್ನು ನಡೆಸಿದ್ರು. ಪುಣ್ಯಾಶ್ರಮದಿಂದ ಹೊರಡುವ ಪಂಚಾಕ್ಷರ ಪ್ರಕಾಶನ ಪತ್ರಿಕೆ ಸಂಗೀತ ಅಭ್ಯಾಸಗಳಿಗೆ ಮತ್ತು ಆಧ್ಯಾತ್ಮ ಆಸಕ್ತರಿಗೆ ಉತ್ತಮ ಆರೋಗ್ಯದ ವಿಚಾರಗಳನ್ನು ಇಂದಿಗೂ ಒದಗಿಸುತ್ತಾ ಬಂದಿದೆ. NK ಅವರು ಇನ್ನೊಂದು ಕಡೆ ಹೇಳ್ತಾರೆ, ಉಭಯ ಗಾನ ವಿಶಾರದ ಪಂಚಾಕ್ಷರ ಗವಾಯಿಗಳು ಹೇಗೆ ಅಂದ್ರೆ ದೈವ ವಂಚಿತರಾದ ಸ್ತ್ರೀ ಪಂಚಾಕ್ಷರಿ ಗವಾಯಿಗಳು ಜಗತ್ತಿನಲ್ಲಿ ಹೊರಗಿನ ಬೆಳಕು ಹೇಗಿರುತ್ತದೆ ಎಂಬುದನ್ನು ಕಂಡವರಲ್ಲ. ಹೊರಗಿನ ಬೆಳಕೆಂದರೆ ಬರೀ ತಳಕು, ಅದು ನಿಜವಾದ ಬೆಳಕಲ್ಲ ಎಂದು ತಿಳಿದು ಏನೋ ಹೊರಗಿನ ಕಣ್ಣಿಲ್ಲದೆ ಹುಟ್ಟು ಒಳಗಣ್ಣಿನ ಒಳ ಬೆಳಕಿನಲ್ಲಿಯೇ ಬಾಳಿದವರು ಗವಾಯಿ ಇದು ಗಾನಯೋಗಿ ಪಂಚಾಕ್ಷರಿಗಳು ಅಂತಕ್ಕಂಥದ್ದು. ಬಾಳಿನ ಮೇಲ್ಮೆಯನ್ನು ಸಾಧಿಸಿದರು. ಗುರು ಕರುಣೆ ಅವರ ಬೆನ್ನಾಗಿತ್ತು. ಆ ಕರುಣೆಯೇ ಅವರ ಬೆನ್ನ ಹಿಂದಿನ ಬೆಳಕಾಗಿ ಕರುಣಾಳು ಬೆಳಕಾಗಿ ಈ ಒಳಗಣ್ಣಿನ ಕಲಾವಿದರನ್ನ ಗುರಿಯತ ಕರೆದುಕೊಂಡು ಒಯ್ದಿತ್ತು ಅಂತ ಹೇಳ್ಬೋದು. ಇನ್ನ ಪಂಚಾಕ್ಷರಿ ಗವಾಯಿಗಳು ಉಭಯಗಾನ ವಿಚಾರದರೆಂದು ಗೌರವಿಸಲ್ಪಟ್ಟವರು. ಕಳೆದ ಶತಮಾನದ ಕೊನೆಯವರೆಗೂ ಉತ್ತರ ಕರ್ನಾಟಕದ ಭಾಗದಲ್ಲೆಲ್ಲ ಕರ್ನಾಟಕ ಸಂಗೀತ ಪ್ರಧಾನವಾಗಿ ರೂಢಿಯಲ್ಲಿತ್ತು. ಧಾರವಾಡದಲ್ಲಿ ಗುರುನಾಥ್ ರಾವ್ ಪಾಠಕ್ ಅವರು ಒಂದು ಕರ್ನಾಟಕ ಸಂಗೀತ ಶಾಲೆಯನ್ನ ಆರಂಭಿಸಿದ್ರು. ತಂಜಾವೂರಿನಿಂದ ಕಲಿತು ಬಂದಂತಹ ವೆಂಕಣ್ಣ ಚಿಮ್ಮಲ್ಗಿ ಎಂಬ ಶಿಕ್ಷಕರನ್ನ ಕರ್ನಾಟಕ ಸಂಗೀತ ಪಾಠ ಹೇಳಲು ನೇಮಿಸಲಾಗಿತ್ತು. ಈ ಸಂದರ್ಭ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಏನಂದ್ರೆ ಅವ್ರಿಗೆ ಹೆಚ್ಚು ಸಂಗೀತದ ಕಡೆಗಿನ ಒಲವಿತ್ತು. ಎಲ್ಲಾ ಮಕ್ಕಳು ಕೂಡ ಸಂಗೀತದ ಬಗ್ಗೆ ಜ್ಞಾನವನ್ನು ತಿಳ್ಕೋಬೇಕು ಅಂತ ಹೇಳಿ ಅವರು ತಂಜಾವೂರಿನಿಂದ ಕಲಿತು ಬಂದಂತಹ ವೆಂಕಣ್ಣ ಚಿಮ್ಮಲ್ಗಿ ಎಂಬ ಶಿಕ್ಷಕರನ್ನು ಕರ್ನಾಟಕ ಸಂಗೀತ ಪಾಠ ಹೇಳಿಕೊಡಲು ನೇಮಿಸಿದ್ರು. ಆದ್ರೆ ದುರ್ದೈವದಿಂದ ಅವರು 1893ರಲ್ಲಿ ಸಿಡಿಲು ಬಡಿದು ಸತ್ತು ಹೋಗ್ಬಿಡ್ತಾರ. ಎಲ್ಲಾ ಕಣ್ಣಿದ್ದವ್ರನ್ನ ಕಟ್ಕೊಂಡ್ ಮಾಡೋದು ಒಂದ್ ಕಡೆ ಅದ್ರಿ, ಇಂತ ಅಂದರ್ಗೆ ಸತತ ತಮ್ಮನ್ ತಾವು ಅವ್ರುಗಳು ಕೂಡ ಒಂದು ಚಕ್ಷುಮತಿಯಿಂದ ಒಂದು ಒಳಗಣ್ಣಿನಿಂದ ಸಮಾಜ ಸೇವೆಗೆ ಮತ್ತದು ಬೇಕಾಗುವಂತಹ ಎಲ್ಲಾ ಆಕರ ಸಾಮಗ್ರಿಗಳಿರ್ಬೋದು, ಸಾಮಾಜಿಕ ಸೌಲಭ್ಯಗಳಿರ್ಬೋದು, ವ್ಯಕ್ತಿ ಸಂಪನ್ಮೂಲಗಳಿರ್ಬೋದು ಒದಗಿಸುದು ಅವಾಗ ಅವ್ರಿಗೆ ಅನುಭವಿಸ್ತಾರಿಗೆ ಅದು ಗೊತ್ತು ಅಂತಕ್ಕಂಥದ್ದು. ಖ್ಯಾತ ಹಿಂದೂಸ್ತಾನಿ ಅವರು ಕರ್ನಾಟಕ ಸಂಗೀತದ ಇವರಾಗಿರುವಂತಹವರು ಏನಾಗ್ತಾರೆ, ಸಿಡಿಲ್ ಬಡಿದು ಸತ್ತು ಹೋಗ್ದ ಕೂಡಲೇ ಇವ್ರಿಗೂ ಕೂಡ ಸಿಡಿಲ್ ಬಡ್ದಂಗ ಆಗ್ಬಿಡ್ತೈತಿ. ಮುದುವೀಡು ಕೃಷ್ಣರಾಯ ತುರುಮರಿ ಅವರು ಕನ್ನಡ ಶಾಕುಂತಲ ಮುನ್ನುಡಿಯಲ್ಲಿ ಈ ಒಂದು ಘಟನೆಯನ್ನ ನೆನಪಿಸ್ಕೊತಾರೆ. ಅವ್ರೇನ್ ಕಷ್ಟಗಳನ್ನ ಎದುರಿಸಿದಂತ ಹೇಳಿದ್ನಲ್ಲ, ಅದಕ್ಕೆ ಇದು ಒಂದು ಕೂಡ ನಿದರ್ಶನ.
ಖ್ಯಾತ ಹಿಂದೂಸ್ತಾನಿ ಗಾಯಕಿ ಅಂದ್ರೆ ಅವಾಗ ಎಷ್ಟ್ ತಾತ್ಸಾರ ಮಾಡ್ತಿದ್ರು ಅನ್ನೋದಕ್ಕ ಇನ್ನೊಂದು ಇನ್ಸಿಡೆಂಟ್ ಹೇಳ್ತಾರ್ರಿ ಅವ್ರು. ಖ್ಯಾತ ಹಿಂದೂಸ್ತಾನಿ ಗಾಯಕಿ ಗಂಗೂಬಾಯಿ ಹಾನ್ಗಲ್ ಅವ್ರ ತಾಯಿ ಕರ್ನಾಟಕ ಸಂಗೀತವನ್ನ ಕಲಿತು ಕರತಲಾಮಲಕ ಮಾಡಿಕೊಂಡಿದ್ರಂತ. ಆದ್ರ ಅವ್ರಿಗ್ ಒಂದ್ ಹುಚ್ಚಿತ್ತಂತ್ರಿ, ತಮ್ಮ ಮಗಳು ಶ್ರೇಷ್ಠ ಹಿಂದೂಸ್ತಾನಿ ಗಾಯಕಿ ಆಗ್ಬೇಕು ಅಂತ ಗಂಗೂಬಾಯಿ ಕಿವಿ ಮೇಲೆ ಕರ್ನಾಟಕ ಸಂಗೀತದ ಸ್ವರಗಳು ಸಹ ಬೀಳ್ಬಾರ್ದಂತೇಳಿ ತಾವು ಕರ್ನಾಟಕ ಸಂಗೀತವನ್ನ ಹಾಡೋದ್ ಬಿಟ್ರಂತ. ಅಂತ ಸಮಯದಲ್ಲಿ ನಮ್ಗೆ ಯಾಕೆ ಗಾನಯೋಗಿ ಪಂಚಾಕ್ಷರಿಗಳು ಶ್ರೇಷ್ಠ ಅನ್ನಿಸ್ತಾರಂದ್ರೆ, ಎಲ್ಲಿ ಒಂದ್ ಹಳ್ಳಿ ಅದ, ಎಲ್ಲಿ ಒಂದ್ ಮನಿ ಅದ, ಎಲ್ಲಿ ಮನಿ ಒಳಗ್ ಒಂದ್ ಮಗು ಅದ, ಒಟ್ಟ ಅವ್ನ ಕರ್ನಾಟಕ ಸಂಗೀತ ಕಲಿಸ್ಬೇಕು, ಅದನ್ನ ಉಳಿಸ್ಕೋಬೇಕು, ಅದನ್ನ ಬೆಳೆಸ್ಬೇಕು ಅನ್ನುವಂತ ಒಂದು ಹಪಹಪಿ ಅದು ಎಲೆ ಮರೆ ಕಾಯಿ ಅಂತ ಎಷ್ಟು ರೀತಿಯಾಗಿ ಇವತ್ತು ಇಡೀ ನಾಡಿನ ತುಂಬೆಲ್ಲ ಅದನ್ನ ಪಸರಿಸುವಂತ ಕೆಲಸ ಅವ್ರು ಮಾಡಿದ್ರು ಅಂತಕ್ಕಂಥದ್ದು. ಹಿಂದೂಸ್ತಾನಿ ಗಾಯಕಿ ಆಗ್ಬೇಕೆಂದು ಗಂಗೂಬಾಯಿ ಅವರ ಕಿವಿ ಮೇಲೆ ಕರ್ನಾಟಕ ಸಂಗೀತ ಸ್ವರಗಳು ಬೀಳದಂತೆ ತಾವು ನೋಡ್ಕೊಂಡ್ರು. ಅಷ್ಟೇ ಅಲ್ಲ, ಆ ಕರ್ನಾಟಕ ಸಂಗೀತವನ್ನ ಹಾಡೋದನ್ನ ಬಿಟ್ಬಿಡ್ತಾರಂತೆ ಗಂಗೂಬಾಯಿ ಹಾನ್ಗಲ್ ಅವರ ತಾಯಿ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಶ, ಕರ್ನಾಟಕ ಸಂಗೀತದ ಬಗ್ಗೆ ಬರ್ಬರ್ತಾ ಆಸ್ತೆ ಕಡಿಮೆ ಆಗ್ತಿತ್ತು. ಆವಾಗ ಟೊಂಕ ಕಟ್ಟಿ ನಿಂತವ್ರು, ಅದಕ್ಕೆ ಸಿದ್ಧ ಆಗಿ ನಿಂತವ್ರು ಗಾನಯೋಗ ಪಂಚಾಕ್ಷರಿಗಳು. ಆದರೆ ಪಂಚಾಕ್ಷರಿ ಗವಾಯಿಗಳು ಮೊದಲು ಕರ್ನಾಟಕ ಸಂಗೀತದಲ್ಲೇ ಪರಿಣಿತಿಯನ್ನ ಪಡೆದ್ರು. ಶಿರಾಳಕೊಪ್ಪದ ವಿದ್ವಾನ್ ಗದ್ಗೆಪ್ಪನವರಲ್ಲಿ ಒಂದಿಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಬೇಕು, ಇವ್ರ ಹೆಸರುನು ಗದ್ಗೆಯ್ಯ, ಅವ್ರ ಗುರುಗಳ ಹೆಸರು ಗದಿಗೆಪ್ಪ. ಶಿರಾಳಕೊಪ್ಪದ ವಿದ್ವಾನ್ ಗದಿಗೆಪ್ಪನವರಲ್ಲಿ ಕರ್ನಾಟಕ ಸಂಗೀತ ಅಭ್ಯಸಿಸಿ ಅಪೂರ್ವ ಪ್ರಗತಿಯನ್ನ ಹೊಂದಿದರು. ಕರ್ನಾಟಕ ಸಂಗೀತವನ್ನು ಗದಿಗೆಪ್ಪ ಮಾಸ್ತರ್ ಮೈಸೂರಿನಲ್ಲಿ ಅಭ್ಯಾಸ ಮಾಡಿದವರಾಗಿದ್ರು. ತಂದೆ ತಾಯಿ ಇಟ್ಟ ಹೆಸರು ಗದ್ಗೆಯ್ಯ. ಈಗ ಅವರ ಕರ್ನಾಟಕ ಸಂಗೀತ ಶಿಕ್ಷಣವನ್ನು ಕೊಡುವಂತ ಗುರುಗಳ ಹೆಸರು ಅದೇ ಆಗಿತ್ತು. ಹಾನಗಲ್ಲಿಗೆ ಆಗಮಿಸಿದ ಕುಮಾರಸ್ವಾಮಿಗಳು ಏನಿದ್ದಾರಲ್ಲ, ಅವ್ರು ಈ ಲವಕುಶರಂತಿರ್ತಕ್ಕಂತಹ ದುರ್ಬಸಯ್ಯ ಮತ್ತು ಗದ್ಗೆಯನ್ನ ಇವ್ರಿಗೆ ಕೊಡ್ತಾರೆ, ಇವರಿಗೆ ಒಂದು ಒಳ್ಳೆ ಸಂಗೀತ ಶಿಕ್ಷಣವನ್ನ ಕೊಡ್ರಿ ಅಂತ ಹೇಳಿ. ಲವಕುಶರಂತೆ ಇದ್ದ ಸಂಗೀತ ಪ್ರತಿಭೆಗಳಿಗೆ ಬೆರಗಾಗಿ ಹಾಡುಗಾರಿಕೆಯನ್ನ ಮೆಚ್ಚಿ ಆಕಸ್ಮಿಕವಾಗಿ ಹಾನಗಲ್ಲಿಗೆ ಬಂದಿದ್ದ ತಂಜಾವೂರಿನ ಗವಾಯಿಗಳಿಗೆ ಬಳಿ ಇವ್ರನ್ನ ಕಳಿಸ್ತಾರ. ಅಲ್ಲಿ ಕೃತಿ ವರ್ಣಗಳ ಅಭ್ಯಾಸ, ಪ್ರಾರಂಭದ ಅಭ್ಯಾಸ ಮತ್ತು ವಿದ್ವತ್ಪೂರ್ಣ ಅಭ್ಯಾಸ ಅಲ್ಲಿ ಇವ್ರಿಗೆ ಕೊಡ್ಲಾಗ್ತದೆ. ಆದ್ರೆ ಇದು ನಡೆದದ್ದು 3 ತಿಂಗಳು. ವಿದ್ವಾಂಸರು ಮರಳಿ ತಂಜಾವೂರಿಗೆ ತೆರಳಬೇಕಾಕೈತಿ. ಮತ್ತ ಇವ್ರಿಗೆ ಅನಾನುಕೂಲಗಳು ಶುರು ಆಗ್ತಾವ್ರಿ. ಮುಂದೆ ಶಿರಾಳಕೊಪ್ಪದಲ್ಲಿ ಗದ್ಗೆಪ್ಪನವರಲ್ಲಿ ಕರ್ನಾಟಕ ಸಂಗೀತ ಶಿಕ್ಷಣಕ್ಕೆ ಮೊದಲಾಯಿತು. ಸ್ವರಗಳ ತಿಳುವಳಿಕೆಯೊಡನೆ ಮೇಳ, ಕರ್ತೃ, ರಾಗದ ಆರೋಹ ಅವರೋಹ, ಮೂರ್ಘನ, ಗ್ರಾಮ, ಗತಿ, ತಾಳ, ಲಯಗಳ ಕಲ್ಪನೆಯೊಡನೆ ಶಾಸ್ತ್ರೀಯ ಗಾಯನ ಪದ್ಧತಿಯನ್ನು ಮನಮುಟ್ಟುವಂತೆ ಗುರುಗಳು ಕಲಿತರು. ಗುರು ಹಾಕಿಕೊಟ್ಟ ಜಾಡಿನಲ್ಲಿಯೇ ಮುಂದುವರಿದು ಸಂಗೀತ ಪ್ರಗತಿಯನ್ನ ಕಂಡುಕೊಂಡು ಸಂತೋಷ ಪಟ್ರು. 8 ವರ್ಷ ಕಾಲ ಮುಂದುವರೆದು ಕರ್ನಾಟಕ ಸಂಗೀತ ಪದ್ಧತಿಯಲ್ಲಿ ನಿಷ್ಣಾತರಾದರು. ಸಂಗೀತ ಶಿಕ್ಷಣ ಒಂದು ಹಂತಕ್ಕೆ ಬಂದಾಗ ಗುರು ಗದಿಗೆಪ್ಪನವರು ಮಕ್ಕಳನ್ನು ಮತ್ತ ಹಾನಗಲ್ಲಿಗೆ ತಂದು ಬಿಡ್ತಾರ. ಗುರುಗಳ ಹತ್ರ, ಕುಮಾರೇಶ್ವರರ ಹತ್ರ ಬಿಡ್ತಾರ. ಇನ್ನೂ ಹೆಚ್ಚಿನ ಜ್ಞಾನ ಬೇಕಂತಂದ್ರ ಮೈಸೂರಿನಲ್ಲಿ ಒಬ್ರಿದ್ದಾರೆ, ಅಲ್ಲಿ ಇಟ್ಟು ನೀವು ಕಲಿಸ್ಬೋದು ಅಂತ ಹೇಳ್ತಾರ. ಮೈಸೂರಿನಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರ ಇದ್ರ. ಆಗಿನ ಕಾಲಕ್ಕ ವೀಣೆ ಶೇಷಣ್ಣವ್ರು, ಬಿಡಾರ್ ಕೃಷ್ಣಪ್ಪನವ್ರು ಅಂತಿದ್ರಿ. ಆ ಸಮಯದಲ್ಲಿ ಈ ಮಕ್ಕಳು ಈ ನೆಲವಿಗಿಗೆ ಬರ್ತಾರ. ಮತ್ತೆ ಎಲ್ಲಿ ಕರ್ನಾಟಕದಲ್ಲಿರುವಂತಹ ಹಾನಗಲ್ ಸಮೀಪ ಇರುವಂತಹ ನೆಲವಿಗಿಗೆ ಬರ್ತಾರ. ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಇವ್ರೆಲ್ರೂ ಪಾಲ್ಗೊಳ್ತಾರ. ಈ ಮಕ್ಕಳ ಪ್ರತಿಭೆಯನ್ನು ಅಗಾಧತೆಯನ್ನು ನೋಡಿ ಆ ಊರಿನ ಜನ ಮೆಚ್ತಾರ, ಇವ್ರಿಗೆ ಸನ್ಮಾನ ಮಾಡ್ತಾರ. ಆಗಲ್ ಒಂದ್ ಘಟನೆ ಹೇಳಿದ್ನಲ್ರಿ ನಾನು, ಇವ್ರ ಅಣ್ಣ ಗುರುಬಸಯ್ಯ ಮರಣ ಹೊಂದಿದ್ದು ಇದೇ ಸಂದರ್ಭದಲ್ಲಿ. ಇದು ಅವ್ರ ಮನ್ಸಿನ ಮೇಲೆ ಬಹಳ ಪರಿಣಾಮ ಬೀರ್ತೈತ್ರಿ. 2 ಮಕ್ಕಳು ಹಾಡ್ತಾವ, ಸ್ವಲ್ಪ ದಿನ ಇಲ್ಲಿ ತಂಗ್ತಾರ. ಅವಾಗಿನ್ನೂ ನಮ್ದು ಈಗಿರುವಂತ ಆಧುನಿಕ ವೈದ್ಯಶಾಸ್ತ್ರ ಮುಂದುವರೆದಿರ್ಲಿಲ್ಲ. ಸಾಂಕ್ರಾಮಿಕ ರೋಗಗಳ ಹಾವಳಿ ಬಾಳ ಇರ್ತೈತಿ. ಪ್ರೀತಿಗಂತ ಹೇಳಿ ಹಣ್ಣುಗಳ ರಾಜ ಮಾವಿನ ಹಣ್ಣು ಒಂದ್ ತಿಂದಿದ್ದ ನೆವ ಆಗತ್ತ, ಉಳಿಸ್ಕೊಳ್ಲಿಕ್ ಆಗಲ್ಲ. ಅದು ಮಗುವಿನ ಮನ್ಸಿನ ಮೇಲೆ ಬಹಳ ಪರಿಣಾಮ ಬೀರತ್ತ. ಒಬ್ಬಂಟಿಗನಾಗಿದ್ರು ಗದ್ಗೆಯ ಹೆದರಲ್ರಿ. ಮುಂದಿನ ತಮ್ಮ ವಿದ್ವತ್ಪೂರ್ಣ ಸಂಗೀತ ಅಭಿಯಾನಕ್ಕೆ ಅವರು ಗಟ್ಟಿಯಾಗಿ ನಿಲ್ತಾರ ಅಂತ ಹೇಳಿ ನಮ್ಗೆ ಸಿಗ್ತಾ ಇದೆ ಮಾಹಿತಿ ಅಂತಕ್ಕಂಥದ್ದು. ಗುರುಗಳಿಗೆ ಒಂದು ಕಂಡು ಹೋದಂತಾಯ್ತು. ಆ ಸಂದರ್ಭದಲ್ಲಿ ಗುರುಗಳು ಅಪ್ಪನೆಯಂತೆ ಮತ್ತೆ ಗದ್ಗೆಯನ್ನವರು ಮೈಸೂರಿಗೆ ಬಂದ್ರು, ಸಂಗೀತ ಯಾತ್ರೆಯನ್ನ ಆರಂಭಿಸಿದ್ರು. ಮೈಸೂರು ಬಿಡಾರ್ ಕೃಷ್ಣರಲ್ಲಿ ವಿದ್ಯೆಯನ್ನ ಕಲಿತು
ಕಲಿಯಲು ಆರಂಭ ಮಾಡಿದ್ರು. ಆದ್ರೆ ಅಲ್ಲಿ ಮತ್ತೊಂದು ಘಟನೆ ನಡೀತಿತ್ರಿ. ಅವ್ರ ತಾಯಿ ಅನಾರೋಗ್ಯದ ಸರಿ ಇಲ್ಲದ ಕಾರಣ ಅವರು ಮೈಸೂರಿನಿಂದ ನಿರ್ಗಮಿಸ್ತಾರ. ಮತ್ತ ಇವ್ರಿಗೆ ಶಿಕ್ಷಣ ವಿದ್ಯಾಭ್ಯಾಸದಲ್ಲಿ, ಸಂಗೀತ ವಿದ್ಯಾಭ್ಯಾಸದಲ್ಲಿ ಮತ್ತೊಂದು ದಿಕ್ಕು ಬದಲಾವಣೆ ಆಗುತ್ತೆ. ಏನ್ ಮಾಡೋದು ಇವಾಗ ಅಂತ ಹೇಳಿ ಮುಂದೆ ವೆಂಕಟರಮಣಯ್ಯನವರು ಮೈಸೂರು, ಅಲ್ಲಿ ಇನ್ನೊಬ್ರು ವ್ಯಕ್ತಿ ಇವ್ರಿಗೆ ಸಿಗ್ತಾರ್ರಿ. ಅವ್ರು ಯಾರಂದ್ರ ಮೈಸೂರಿನಲ್ಲಿ ಕುರುಡರ ಶಾಲೆಯ ಪಿಟೀಲು ವಿದ್ವಾಂಸ ಶಿಕ್ಷಕರಾಗಿದ್ದವರು ವೆಂಕಟರಮಣಯ್ಯನವರು ಅಂತ ಹೇಳಿ ಮೈಸೂರಿನಲ್ಲಿ ಕುರುಡರ ಶಾಲೆಯ ಪಿಟೀಲು ವಿದ್ವಾಂಸ ಶಿಕ್ಷಕರಾಗಿದ್ರು. ಆ ಕುರುಡ ಮೂಕರ ಶಾಲೆಗೆ ಗದಗೆಯನವರನ್ನ 4 ವರ್ಷ ಅಲ್ಲಿ ಮತ್ತೆ ಇವ್ರು ತಮ್ಮ ಸಂಗೀತ ಆಳವಾದ ಅಧ್ಯಯನವನ್ನು ಮುಂದುವರಿಸ್ತಾರ. ಹೊಸ ಹೊಸ ವರ್ಣಗಳನ್ನು ಕಲಿತಾರ, ಕೃತಿಗಳನ್ನು ಕಲಿತಾರ. ಮತ್ತ ಗದಗೈನವರ ಬತ್ತಳಿಕೆನಲ್ಲಿ ಈಗಾಗಲೇ ಪರಿಣಿತ ಹೊಂದಿದಂತಹ ವಿದ್ವತ್ಪೂರ್ಣ ಸಂಗೀತ ವಿದ್ವಾಂಸರಲ್ಲಿ ಶಿಕ್ಷಣ ಪಡೆದಿದ್ದಕ್ಕೆ ಇವರು ಮೈಸೂರಿನಲ್ಲಿ ತುಂಬಾ ಜನಪ್ರಿಯರಾಗ್ತಾರ. ಹಲವಾರು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಕೊಡ್ತಾರ. ಬಹಳಷ್ಟು ರಸಿಕರ ಸಹಾನುಭೂತಿಯನ್ನು ಗಳಿಸ್ತಾರ, ಜನಾನುರಾಗಿಯನ್ನು ಗಳಿಸ್ತಾರ. ವೀಣೇಶೇಷನ್ ಅವರಂತೂ ಇವ್ರನ್ನ ಮೆಚ್ಚಿ ಈ ಅಂಧ ಕಲಾವಿದನ್ನ, ಈ ಗಂಧರ್ವನನ್ನ ವಿದ್ಯೆಗೆ ಮಂತ್ರ ಮುಗ್ಧರಾಗ್ಬಿಡ್ತಾರ. ಅವನನ್ನ ಮಹಾರಾಜರಾಗಿರುವಂತಹ ಮೈಸೂರು ಮಹಾರಾಜರ ಕಣ್ಣಿಗೆ ಅವ್ರ ನದ್ರಿಗೆ ತರ್ಬೇಕು ಇವ್ರನ್ನಂತಾರ. ಇವ್ರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕೊಡ್ಬೇಕಂತಾರ. ಆ ಸಮಯದಲ್ಲಿ ಬೇರೆ ಯಾರು ನಡ್ರಿ ಹೋಗೇ ಬಿಡು ಈಗ ಅಂತಿದ್ರು. ಆದ್ರ ಪಂಚಾಕ್ಷರ ಗವಾಯಿಗಳು ಎಂತ ಅವರು ಪ್ರಾಮಾಣಿಕರು ಅಂತಂದ್ರೆ, ಗುರುಗಳಿಗೆ ಅಪ್ನೆ ಇರ್ಲಾರ್ದೆ, ಗುರುಗಳನ್ನ ಕೇಳಲಾರ್ದೆ ನಾವೊಂದ್ ಹೆಜ್ಜೆ ಎಲ್ಲಿ ಇಡಲ್ಲ. ಆ ಗುರುಗಳು ಬೇರೆ ಯಾರಲ್ಲ, ಕುಮಾರೇಶ್ವರ, ಅಂಗಲ್ ಕುಮಾರೇಶ್ವರ್ ಶ್ರೀಗಳು ಹೇಳಿದ್ರು ಮಾತ್ರ ನಾ ಮಹಾರಾಜರ ಮುಂದ್ ಬರ್ತೀನಿ, ಅವ್ರ ಮನೆಗ್ ಬರ್ತೀನಿ, ಇಲ್ಲ ಅಂದ್ರೆ ನಾ ಬರಂಗಿಲ್ಲ ಅಂತಂದ್ರು. ವೀಣೇಶೇಷಣ್ಣವರು ಅವ್ರ ಪ್ರಾಮಾಣಿಕತನ, ಅವ್ರಲ್ಲಿರುವಂತಹ ಗುರುಗಳ ಭಕ್ತಿ ಅದನ್ನೆಲ್ಲ ಮೆಚ್ಚಿ ಅಲ್ಲಿಗೆ ಕೈ ಬಿಟ್ಬಿಡ್ತಾರ. ಅವ್ರು ಮುಂದುವರಿಲಿಕ್ಕೆ ಹೋಗುದಿಲ್ಲ. ಇದು ಒಂದು ದೊಡ್ಡ ತಿರುವು ಇದು. ಏನ್ ಅಲ್ಲಿ ಮೈಸೂರು ಮಹಾರಾಜರ ಕಣ್ಣಿಗೆ ನದ್ರಿಗೆ ಬಿದ್ದಿದ್ರ ಅದು ಏನಾಗಿತ್ತು ಏನೋ, ಅಲ್ಲಿಗೆ ಒಂದು ಟರ್ನಿಂಗ್ ಪಾಯಿಂಟ್. ಅವ್ರೇನು ಅದಕ್ಕೆ ಆಸೆನ ಪಡಲ್ಲ. ಅಂದ್ರೆ ಅವ್ರೆಷ್ಟು ನಿಷ್ಪ್ರಹ ಅದಾರ. ಆಮಿಷಗಳನ್ನ ಅಳದಂತಹ ಶರಣ ತತ್ವದ ಒಂದು ದೊಡ್ಡ ಮೇರು ವ್ಯಕ್ತಿತ್ವ ಅದು. ಇವೇ ನಾವು ಕಲಿಬೇಕಾಗಿದ್ದು. ಇವೇ ನಾವು ಎಷ್ಟು ಬೇಗ ಇನ್ನೊಬ್ಬರನ್ನ ಇನ್ಫ್ಲುಯೆನ್ಸ್ ತಗೊಂಡು ಹೋಗ್ಬೇಕಂತೀವಿ. ಆದ್ರೆ ಅದಾಗ್ಲಿ ಬಂದಾಗ ಅವರು ಗುರುಗಳ ಮಾತು, ಅವ್ರ ವಾಣಿ ಇರ್ಲಾರ್ದ ನಾನು ಹೆಜ್ಜೆ ಇಡಲ್ಲ ಅರಮನೆಗೆ ಅಂತಾರ. ಇಂಥವ್ ಕೆಲವು ವ್ಯಕ್ತಿತ್ವಗಳು ಪ್ರಾತಸ್ಮರಣೀಯರು ನಮ್ಗೆ ಇತಿಹಾಸ ಪುಟದೊಳಗೆ ಸಿಗ್ತಾರ. ಮೈಸೂರಿನಲ್ಲಿ ಗದಗೈನವರ ವಾಸ, ಅಲ್ಲಿಯೇ ಮತ್ತೆ ಇನ್ನೊಬ್ರು ಸಿಗ್ತಾರ, ಗೌರಿಶಂಕರ್ ಅಂತ ಸಿಗ್ತಾರ. ಫಸ್ಟ್ ಇವ್ರ ಬಾಯಾಗನ ಬಂದಿದ್ದರ್ರಿ, ಅವ್ರಿಗೆ ಪಂಚಾಕ್ಷರಿ ಅಂತ ಹೆಸರು ಕರೆದಿದ್ದ ಈ ಗೌರಿಶಂಕರ್ ಬಾಯಿಲ್ರಿ. ಮೈಸೂರಿನಲ್ಲಿ ಇವ್ರ ವಿದ್ವತ್ತನ್ನ ನೋಡಿ ಇವ್ರಿಗೆ ಪಂಚಾಕ್ಷರಿ ಅಂತ ಆ ಒಂದು ನಾಮಕರಣ ಮಾಡ್ಬೇಕಂತ ಅನ್ಸಿದ್ದ ಗೌರಿಶಂಕರ್ರಿಗೆ. ಆಮೇಲೆ ಅದನ್ನ ಸಾರ್ವಜನಿಕವಾಗಿ ಅದನ್ನ ಪಬ್ಲಿಸಿಟಿ ಮಾಡ್ಲಿಕ್ಕೆ ಇಲ್ಲಿ ಒಂದು ಕಾರ್ಯಕ್ರಮ ಅಪ್ಪ ಅವ್ರು ನಡೆಸಿ ಅವ್ರಿಗೆ ಆ ಹೆಸರನ್ನ ಮುಂದುವರಿಸ್ತಾರ, ನಾಮಕರಣ ಮಾಡ್ತಾರ. ಮೈಸೂರಿನಲ್ಲಿ ಗದಗೈನವರ ವಾಸ, ಅಲ್ಲಿಯೇ ಗೌರಿಶಂಕರ್ ಸ್ವಾಮಿಗಳ ಮಠದಲ್ಲಿ ಗದಗೈನವರು ಈ ಸ್ವಾಮಿಗಳ ತತ್ವಪದ ಮತ್ತು ವಚನಗಳು, ಭಜನೆಗಳನ್ನ ಮೆಚ್ಚಿದಾಗ ಗೌರಿಶಂಕರ್ ಸ್ವಾಮಿಗಳು ಒಂದ್ ಸಮಾರಂಭದಲ್ಲಿ ಅವ್ರಿಗೆ ಗದಗೈಗೆ ಪಂಚಾಕ್ಷರಿ ಗವಾಯಿ ಎಂಬ ಪುನರ್ನಾಮವನ್ನ ಕೊಟ್ಟಿದ್ದು, ಗೌರವಿಸಿದ್ದು. ಅಂದಿನಿಂದ ಗದಗೈನವರಿಗೆ ಪಂಚಾಕ್ಷರಿ ಗವಾಯಿಗಳೆಂದು ಕರೆದ್ರು. ಮುಂದೆ ಪಂಚಾಕ್ಷರಿ ಗವಾಯಿಗಳು ಪುಣ್ಯ ಕುಮಾರ ಸ್ವಾಮಿಗಳ ಆದೇಶದ ಮೇರೆಗೆ ಬಾಗಲಕೋಟೆಯಲ್ಲಿ ಜರುಗಲಿರುವ ವೀರಶೈವ ಮಹಾಸಭೆಯಲ್ಲಿ 4ನೇ ಅಧಿವೇಶನದಲ್ಲಿ ಸಂಗೀತ ಕಾರ್ಯಕ್ರಮದಲ್ಲಿ ಇವರು ಮೈಸೂರು ಬಿಟ್ಟು ಇಲ್ಲಿ ಬಂದು ಮತ್ತೆ ಅಲ್ಲಿ ಬಾಗಲಕೋಟೆ ಒಳಗ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಇವರು ಗದಗಿಗೆ ಮರಳ್ತಾರ ಅನ್ನುವಂತ ವಿಚಾರಗಳು ನಮ್ಗೆ ತಿಳಿದ್ ಬರ್ತಾವ. ಇನ್ನ ಇಂಥದ್ದೊಂದು ಮೇರು ವ್ಯಕ್ತಿತ್ವ ಏನಿದೆ ಅಲ್ಲ, ಅದು ಪರಿಪೂರ್ಣತೆಯಡೆಗೆ ಹೆಂಗ್ ಸಾಕೊಂಡು ಹೋಗ್ತೈತಿ ಅನ್ನುವಂತಹ ವಿಚಾರ. ಹಲೋ ಹಲೋ, ಕೇಳಿಸ್ತಾ ಇದ್ದಿಲ್ರಿ ಮೇಡಮ್? ಕೇಳಿಸ್ತೈತ್ರಿ. ಹಾ, ಓಕೆ 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 ಓಕೆ. ಈಗ
ಇಂಥ ಒಂದು ವ್ಯಕ್ತಿತ್ವದ ಪರಿಪೂರ್ಣತೆ ಹೇಗಿತ್ತು ಅನ್ನೋದಕ್ಕೆ ಇನ್ನೊಂದೆರಡು ಪಾಯಿಂಟ್ಸ್ ನಾನು ಹೇಳ್ತೀನಿ. ಅದೇನಂತಂದ್ರೆ ಅವರು ಎಷ್ಟು ಇದಿದ್ರು ಅಂತಕ್ಕಂಥದ್ದು. ಬಾಲಕ ಗದಿಗೆಯ ಕುಮಾರಸ್ವಾಮಿಗಳ ಅನುಗ್ರಹದಿಂದ ಪರುಷ ಮುಟ್ಟಿದ ಲೋಹದಂತಾದ್ರು ಪಂಚಾಕ್ಷರಿ ಗವಾಯಿಗಳು ಮಾರ್ಪಟ್ಟು ಮದುವೆಗೆ ಆಗಬೇಕೆಂಬ ಯೌವನ ಸಹಜ ಆಶೆನೂ ಕೂಡ ಅಂಕರಿಸ್ತು. ಇದು ಕೂಡ ಅವ್ರ ಜೀವನದಲ್ಲಿ ಬಂದು ಹೋಯ್ತು. ಆದ್ರೆ ಕಣ್ಣ ಮುಂದಿನ ಮಾಯೆ ಪರದೆಯನ್ನ ಹರಿಯಿತು. ಕಾಮವನ್ನ ಮೆಟ್ಟಿ ನಿಂತ್ರು. ಅಪ್ಪಟ ಬ್ರಹ್ಮಚರ್ಯವನ್ನ ಪಾಲಿಸಿಕೊಂಡು ಇಡೀ ಅನಾಥ ಅಂಧ ಬಡ ಮಕ್ಕಳಿಗೆ ತಮ್ಮನ್ನು ತಾವು ಸಂಗೀತದೊಂದಿಗೆ ಅರ್ಪಿಸಿಕೊಂಡ್ರು ಅಂತಕ್ಕಂಥದ್ದು. ಚಂಚಲ ಚಿತ್ತವು ಶಿವಯೋಗ್ಯದಲ್ಲಿ ತದೇಕ ಚಿತ್ತವಾಯಿತು. ಲಿಂಗಾಂಗ ಸಮರಸರಾದರು. ಕುಮಾರಸ್ವಾಮಿಗಳ ಉಪದೇಶಾಮೃತದಂತೆ ಜಾತಿ ವಿಜಾತಿ ಎನ್ನದೆ ಸರ್ವ ಜಾತಿಗಳ ಮಕ್ಕಳನ್ನು ತಮ್ಮ ಶಾಲೆಗೆ ಸೇರಿಸಿಕೊಂಡ್ರು. ಎಂಥ ಕಷ್ಟ ಕಾಲದಲ್ಲೂ ದಾನ ವಿದ್ಯಾದಾನ ಮಾಡಿದ್ರು. ತಮ್ಮ ನಂತರವೂ ಕಾಯಕ ನಿರಂತರವಾಗಿ ಸಾಗುವಂತೆ ವ್ಯವಸ್ಥೆ ಮಾಡಿಟ್ಟೋದ್ರು. ಪಂಚಾಕ್ಷರಿ ಗವಾಯಿಗಳ ಏಕಮೇವ ಅದ್ವಿತೀಯ ಆಶ್ರಮದಲ್ಲಿ ವಿದ್ಯೆ ಕಲಿತು ಗಾನಪಟುಗಳು, ವಾದನಪಟುಗಳು, ಕೀರ್ತನಾಪಟುಗಳು, ನಟರು, ಆಯುರ್ವೇದ ವೈದ್ಯರು ಆಗಿ ಕೀರ್ತಿಯನ್ನ ಗಳಿಸಿದವರು ಸಹಸ್ರಾರು ಶಿಷ್ಯಂದ್ರನ್ನ ಈ ನಾಡಿಗೆ ಈ ವಿಶ್ವಕ್ಕೆ ಕಾಣಿಕೆಯಾಗಿ ವೀರೇಶ್ವರ ಪುಣ್ಯಾಶ್ರಮ ಕೊಟ್ಟಿದೆ ಅಂತ ಹೇಳ್ಬೋದು. ಮೊದಲು ಇವರು ಯಾವ ಲೌಕಿಕ ಆಡಂಬರಗಳಿಲ್ಲದೆ, ಲೌಕಿಕ ಆಸೆ ಆಮಿಷಗಳಿಲ್ಲದೆ ಗಾಂಧೀಜಿಯವರು ಪ್ರೇರಣೆಯಿಂದ ಹುಬ್ಬಳ್ಳಿಗೆ ಬಂದಾಗ ಅವ್ರ ದರ್ಶನ ಪಡೆದ್ರು. ಸೊಲ್ಲಾಪುರದಲ್ಲಿ ಧನಶೆಟ್ಟಿ ಮಲ್ಲಪ್ಪನವರ ಪ್ರಭಾವದಿಂದ ಖಾದಿ ವಸ್ತ್ರಧಾರಿಗಳಾಗಿ ಸ್ವದೇಶ ಅಭಿಮಾನಿಗಳಾದ್ರು. ವಿದೇಶಿ ಔಷಧಿಯನ್ನ ಅವರು ಪ್ರಾಣ ಹೋಗುವಾಗಲೂ ಕೂಡ ಮುಟ್ಲಿಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಮೆಚ್ಚಬೇಕಾದಂತಹ ವಿಷಯ ಅಂತಕ್ಕಂಥದ್ದು. ಆ ಕಾಲದಲ್ಲಿ ಅವ್ರಿಗೆ ಎಷ್ಟು ಸ್ವದೇಶಿ ಪ್ರೇಮ ಅವರನ್ನ ಮತ್ತೆ ಮತ್ತೆ ಕಾಡ್ತು ಅಂತಕ್ಕಂಥದ್ದು. ಆಮೇಲೆ ಪಂಚಾಕ್ಷರಿ ಗವಾಯಿಗಳು ಸ್ವಂತದ ಸುಖವನ್ನ ಯಾವತ್ತೂ ಬಯಸ್ತವ್ರಲ್ಲ. ಕಾಶೆಟ್ಟಿಹಳ್ಳಿಯಲ್ಲಿ ಅವ್ರಿಗಿದ್ದು ಪುತ್ರವರ್ಗದ ಮಠ. ಅದಕ್ಕೆ 16 ಅಥವಾ 18 ಕೂರಿಗೆ ಜಮೀನಿತ್ತು. ಶಿಷ್ಯವರ್ಗದ ಮಠದಲ್ಲಿ ಶಿಷ್ಯರಿಗೆ ಮುಂದೆ ಹೋಗತ್ತ ಆಸ್ತಿ. ಆದ್ರ ಇವರು ಪುತ್ರವರ್ಗದಲ್ಲಿ ಯಾರು ನೆಕ್ಸ್ಟ್ ಇರ್ತಾರ ಅವ್ರ ಮಕ್ಕಳಿಗೆ ಆ ಆಸ್ತಿ ಬರ್ತೈತಿ. ಆ ಸಮಯದಲ್ಲಿ ಇವ್ರಿಗೆ ಪಂಚಾಕ್ಷರಿ ಗವಾಯಿಗಳ ಅಧಿಕಾರಕ್ಕೆ ಬಂದಾಗ ಪುತ್ರವರ್ಗದ ಮಠದಲ್ಲಿ ಪುತ್ರರಿಗೆ ಪಂಚಾಕ್ಷರಿ ಗವಾಯಿಗಳ ಅಧಿಕಾರಕ್ಕೆ ಬಂದ ಮೇಲೆ 8 ಕೂರಿಗೆ ಜಮೀನು ಬಂದ್ರ ಶಿವಯೋಗ ಮಂದಿರದಲ್ಲಿ ಸ್ಥಾಪಿತವಾಗಿದ್ದ ಮುದ್ರಣಾಲಯಕ್ಕೆ ಅದನ್ನ ದಾನವಾಗಿ ಕೊಟ್ರು ಅಂತ ಹೇಳ್ತಾರೆ. ಮಿಕ್ಕಿದ್ದನ್ನ ಸಂಸ್ಥೆಗಾಗಿ ದಾನ ಮಾಡಿದ್ರು ಅಂತ ಹೇಳ್ತಾರ. ಇಂಥ ಪಂಚಾಕ್ಷರಿಗಳು ಹುಟ್ಟು ಕುರುಡಾಗಿದ್ರು, ನಾದ ಜ್ಞಾನ ಚಕ್ಷುಗಳಾಗಿದ್ರು. ಅವರ ಜೀವನ ಶ್ರುತಿಗೊಳಿಸಿದ ವೀಣೆಯಂತಿತ್ತು. ನಾದ ಯೋಗದಿಂದಲೇ ನಾದ ಬ್ರಹ್ಮನನ್ನ ಒಲಿಸ್ಕೊಂಡಿದ್ರು. ನಾದಾಂತವನ್ನೇ ವೇದಾಂತವೆಂದು ನಂಬಿದ್ರು. ಪರಿಪೂರ್ಣತೆಗೆ ನಡೆದವರು ಗವಾಯಿಗಳು ಅಂತಕ್ಕಂಥದ್ದು. ಇಂಥ ಗವಾಯಿಗಳು ಏನಿದ್ದಾರೆ ಇರುವಷ್ಟು ಕಾಲ, ಬಾಳುವಷ್ಟು ಕಾಲ ಇವರು ನಮ್ಮನ್ನೆಲ್ಲ ಸಮಾಜಕ್ಕೆ ಬೇಕಾಗಿರುವಂತಹ ಎಲ್ಲ ವ್ಯಕ್ತಿತ್ವಗಳಿಗೆ ಮತ್ತು ಅನಾಥರಿಗೆ, ಅಂಧರಿಗೆ ತಮ್ಮ ಬದುಕನ್ನೇ ಮುಡಿಪಾಗಿ ಇಟ್ಟವರು ವೀರೇಶ್ವರಮದ ಪಂಚಾಕ್ಷರಿ ಗವಾಯಿಗಳು ಅಂತಕ್ಕಂಥದ್ದು. ಮತ್ತ ಇನ್ನೂ ಹೆಚ್ಚು ಅವ್ರದ್ದು ಸಂಗೀತದ ಬಗ್ಗೆನೆ 3 ಲೇಖನಗಳದಾವು. ನಾನು ಒಂದು ಕೋರಿಕೆಯನ್ನು ಸುಮ್ನೆ ನಾನು ಟೆಕ್ಸ್ಟ್ ಹೇಳ್ಕೊತ ಹೋಗ್ಬೋದು, ಅದ್ರ ಬಗ್ಗೆ ನನಗೆ ಗಂಧ ಗಾಳಿನೂ ಗೊತ್ತಿಲ್ಲ. ಅದಕ್ಕೆ ನಾನು ಏನಿದೆ ಔಟ್ಲುಕ್ ಅಲ್ಲಿ ಏನಿದೆ ಒಂದು ಫ್ರೇಮ್ ಅನ್ನ ಅವರ ಹುಟ್ಟು, ಅವರ ವಿದ್ಯಾಭ್ಯಾಸ, ಅವರ ಬಾಲ್ಯ, ಅವರ ದೀಕ್ಷೆ, ಅವರು ಸಂಚರಿಸಿದ ಅಭಿಯಾನ, ಸಾಮಾಜಿಕ ಸೇವೆ, ಮತ್ತ ಅವರದ್ದು ಬಡ ಮಕ್ಕಳಲ್ಲಿರುವಂತ ಪ್ರೀತಿ, ಅಂತಃಕರಣ, ಕಳಕಳಿ, ಹೆಚ್ಚು ಕರ್ನಾಟಕ ಸಂಗೀತದ ಬಗ್ಗೆ ಒಲವಿದ್ದು ಆಗಿನ ಕಾಲಕ್ಕೆ ಅವರು ಚಾಲೆಂಜ್ ಒಂದು ಎರಡನ್ನೂ ಕಲಿತು ಅದರಲ್ಲಿ ಪ್ರತಿಭಾನ್ವಿತರಾಗಿ ಇರುವಷ್ಟು ಕಾಲ, ಬಾಳುವಷ್ಟು ಕಾಲ ಈ ಸಮಾಜ ಸೇವೆಯನ್ನ ಮಾಡಿ ಅಲ್ಲಿರುವಂತ ಅಂಧರಿಗೆ, ಅನಾಥರಿಗೆ, ಬಡಮಕ್ಕಳಿಗೆ ತಾವೇ ಕಣ್ಣಾಗಿ ನಿಮ್ಮನ್ನೆಲ್ಲ ಬಿಟ್ಟು ಅವರು
ನಮ್ಮಲ್ಲಿ ಇವತ್ತಿಗೂ ಕೂಡ ಯಾವಾಗೂ ಒಬ್ಬ ಯೋಗಿಗೆ ವ್ಯಕ್ತಿಗೆ ಸಾವಿಲ್ಲ. ಅದು ಅವ್ರು ನಮ್ ಜೊತೆಗೆ ಇದ್ದಾರೆ ಅನ್ನುವಂತ ರೀತಿಯಲ್ಲಿ ಪಂಚಾಕ್ಷರಿಗಳು 4 ವರ್ಷಗಳವರೆಗೆ ಗವಾಯಿಗಳು ಬಹಳ ಅದು ಜಲರೋಗ ಅಂತ ಹೇಳ್ತೀವ್ರಿ ನಾವು ದೇಸಿ ಒಳಗ, ಉದರ್ ರೋಗದಿಂದ ಬಳಲಿದ್ರು. ಕೊನೆಗೆ 11 ಜೂನ್ 1944ರಂದು ಪಂಚಾಕ್ಷರಿ ಗವಾಯಿಗಳು ವಿಶ್ವದಲ್ಲಿ ಲೀನವಾದ್ರು ಮತ್ತು ಲಿಂಗೈಕ್ಯರಾದ್ರು ಅಂತ ಹೇಳಿ ನಮ್ಗೆ ಇಷ್ಟು ದೊರೆತ ಮಾಹಿತಿ ಮೇಲೆ ನಾನು ಹೇಳಿದ್ದೇನೆ. ನನಗೆ ಎಷ್ಟು ಸಾಧ್ಯದ ಅಪ್ಪ ಅವ್ರ ಬಗ್ಗೆ ಒಂದು ವಿಹಂಗಮ ನೋಟವನ್ನ ನಿರೂಪಣೆ ಮಾಡಿದೆ. ಜೀವ ಅಭಿಯಾನವನ್ನ ಕಟ್ಟಿಕೊಡುವಂತಹ ಒಂದು ಪುಟ್ಟ ಕೆಲಸವನ್ನ ನಾನ್ ಮಾಡಿದ್ದೀನಿ ಅಂತ ಹೇಳಿ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಹನೀಯರಿಗೆ ಈ ಒಂದು ನನ್ನ ವಚನ ನಿವೇದನೆಯನ್ನ, ನನ್ನ ಮಾತುಗಳ ಒಂದು ಆಲಿಕೆಯನ್ನ ತಾವೆಲ್ಲ ಶಾಂತ ಚಿತ್ತದಿಂದ ಕೇಳಿದೀರ. ಇನ್ನೇನಾದ್ರೂ ಇನ್ನಿನ್ನೆ ಎಲ್ಲಾರು ಓದಿರ್ತೀರ, ತುಂಬಾ ಕೇಳಿರ್ತೀರ ಅವ್ರ ಬಗ್ಗೆ. ಇಲ್ಲಿರುವಂತ ಎಲ್ಲ ಪ್ರಾತಸ್ಮರಣೀಯರು, ಇಲ್ಲಿರುವಂತ ಎಲ್ಲ ಮಹನೀಯರು ಹೇಳಿದ್ರು. ಆ ವಿಷಯಗಳನ್ನು ಕೂಡ ನಾನು ಪ್ರಾಂಜಲ ಮನಸ್ಸಿಂದ ಸ್ವೀಕಾರ ಮಾಡ್ತೀನಿ. ನನಗೆ ಕೊಟ್ಟ ಅವಧಿಯಲ್ಲಿ ಪಂಚಾಕ್ಷರಿ ಗವಾಯಿಗಳ ಒಂದು ವಿಹಂಗಮ ಪಕ್ಷಿ ನೋಟವನ್ನ ತಮ್ಮ ಮುಂದಿಟ್ಟಿದ್ದೀನಿ ಅಂತ ಹೇಳಿ ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿ. ಧನ್ಯವಾದಗಳು ಮೇಡಮ್. ಗಾನಯೋಗಿ ಶ್ರೀ ಪಂಚಾಕ್ಷರಿ ಗವಾಯಿಯವರ ಕುರಿತು ಉಪನ್ಯಾಸವನ್ನು ತುಂಬಾ ಸುಂದರವಾಗಿ ಕಟ್ಟಿಕೊಟ್ಟಿದ್ರಿ. ಅವರ ಜೀವನ ಚರಿತ್ರೆಯನ್ನ ಚಿತ್ರರೂಪದಂತೆ ನಮಗೆ ಕಟ್ಟಿಕೊಟ್ರಿ. ಅವರ ಉಭಯ ಸಂಗೀತ ವಿಶಾರದರಾಗಿದ್ರು ಅಂತ ಹೇಳಿದ್ರಿ. ಮತ್ತೆ ಅವರು ನಾದ ಜ್ಞಾನ ಚಕ್ಷುಗಳಾಗಿದ್ದರು. ಹಾಗೆ ನಾದಾಂತವನ್ನೇ ವೇದಾಂತವೆಂದೇ ನಂಬಿದ್ರು ಅನ್ನೋ ಅವರ ಎಲ್ಲ ವಿಚಾರಗಳನ್ನ ನಮ್ಗೆ ವ್ಯಕ್ತಪಡಿಸಿದ್ರಿ. ಅವರ ವ್ಯಕ್ತಿತ್ವದ ವಿವಿಧ ಮಜಲುಗಳನ್ನ ಸವಿಸ್ತಾರವಾಗಿ ಸಾದರಪಡಿಸಿದ್ದೀರಿ. ಅವರ ಸಂಗೀತದ ಪಯಣವನ್ನ ನಮ್ಗೆ ತಿಳಿಸ್ಕೊಟ್ರಿ. ಮತ್ತೆ ಅವರ ಇನ್ನೊಂದು ತುಂಬಾ ಕುತೂಹಲಕರವಾದ ವಿಷಯವನ್ನ ಹೇಳಿದ್ರಿ. ತಂಬಿಗೆ ಅನ್ನೋ ವಿಷಯದ ಕುರಿತು, ತಮ್ಮ ಬಗೆಯನ್ನ ಬೆಳೆಯದೆ ಅಂದ್ರೆ ಮನಸ್ಸಿನ ಸಡಿಲತೆಯನ್ನು ಕಳೆದುಕೊಳ್ಬಾರ್ದು ಅನ್ನೋ ವಿಷಯವನ್ನ, ಅದೊಂದು ಹೊಸ ವಿಚಾರವನ್ನ ಕೇಳಿದಂತಾಯ್ತು. ತುಂಬಾ ಸುಂದರವಾಗಿ ಉಪನ್ಯಾಸವನ್ನ ಕಟ್ಟಿಕೊಟ್ರಿ ಮೇಡಮ್. ಧನ್ಯವಾದಗಳು. ಮತ್ತೆ ಹೃದಯಪೂರ್ವಕ ಮತ್ತೊಮ್ಮೆ ಶರಣಾರ್ಥಿಗಳು ತಮಗೆ. ಈ ಕಾರ್ಯಕ್ರಮದ ಮುಂದಿನ ಘಟ್ಟ ನಮ್ಮ ಸಂಘಟನೆಗಳ ಅಧ್ಯಕ್ಷರಾದ ಇವ್ರು ಮಾತಾಡ್ಲಿ, ಸಾವಿತ್ರಿ ಕಮಲಾಪುರ ಮಾತಾಡ್ಲಿ ಆಮೇಲೆ. ಸರಿ ಸರಿ ಸರ್. ಇವತ್ತಿನ ನಮ್ಮ ಉಪನ್ಯಾಸದ ದತ್ತಿ ದಾಸೋಹಿಗಳಾದ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಾತಾಡ್ರಿ. ತಾವು ಮಾತಾಡ್ರಿ ಮೇಡಮ್. ನೀವು ಮಾತಾಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹುಟ್ಟಿಸಿದ ಹೆತ್ತವಳ ಕೊಟ್ಟಿಹ ಜ್ಞಾನ ಗುರುವರ್ಯರ ಬಿತ್ತಿ ಬೆಳೆವ ಶರಣರ ವಚನವ ಶರಣ ಸಂಕುಲಕ್ಕೆ ತಲೆಬಾಗಿ ನಮಿಸುವೆ ಸಾವಿತ್ರಿ ನಿಮಗಿಂದು ಅಂತ. ಈ ಲೋಕದಲ್ಲಿ ನಿತ್ಯವೂ ಎಣಿಕೆ ಇಲ್ಲದಷ್ಟು ಮಂದಿ ತಮ್ಮ ಜೀವನ ಲೀಲೆಯನ್ನು ಮುಗಿಸಿ ಕಾಲದ ಗರ್ಭದಲ್ಲಿ ಸೇರಿ ಹೋಗ್ತಾರ. ಹಾಗೆ ಸೇರಿ ಹೋದವರ ಜೀವನಗಳನ್ನ, ಅವರ ವಿವರಗಳನ್ನ, ಅವರ ಸಾಧನೆಗಳನ್ನ ಈ ಲೋಕವು ಸಂಗ್ರಹಿಸಿ ಇಟ್ಕೊಳ್ಳೋದನ್ನೇ ಇಲ್ಲ. ಬೇಗನೆ ಅವರನ್ನೆಲ್ಲ ಮರೆತು ಬಿಡ್ತದ. ಆದರೆ ತಾವು ಅನುಭವಿಸಿದ ಸುಖ ಚಿಕ್ಕದು, ಲೋಕಹಿತಕ್ಕಾಗಿ ಮಾಡುವಂತಹ ಸೇವೆ ದೊಡ್ಡದು. ಅಷ್ಟೇ ಪೂರ್ಣ ಪ್ರಜ್ಞೆಯನ್ನ ತಾಳಿ ದುಡುದು ಹಣ್ಣಾಗಿ ಕಳಿಚಿ ಬೀಳುವಂತಹ ಮಾನವರನ್ನ ಮಾತ್ರ ಲೋಕವು ಕೃತಜ್ಞತೆಯಿಂದ ಸ್ಮರಿಸ್ಕೊಳ್ತಾ ಇದೆ. ಅಂತಹ ಸ್ಮರಣೆಯ ಫಲವಾಗಿ ಮೂಡಿ ಬರುವಂತಹ ಇಂತಹ ಜ್ಞಾನ ದಾಸೋಹ ಮೂಡಿಸಿ ಹಣ್ಣಾಗಿ ಉದುರಿ ಹೋದ ಜೀವಕ್ಕೆ ಮತ್ತೆ ಜೀವ ತುಂಬುವ ಕೆಲಸ ಮಾಡುತ್ತಿರುವ ಅಪ್ಪಟ ಬಸವ ಭಕ್ತರು, ಈ ವೇದಿಕೆಯ ಹುಟ್ಟು ಹಾಕಿದಂತವರು, ಸಂಸ್ಥಾಪಕ ಅಧ್ಯಕ್ಷರು, ಶರಣ ದಂಪತಿಗಳ ಗಟ್ಟಿಪಾದಕ್ಕೆ ನನ್ನ ಅನಂತ ಭಕ್ತಿಪೂರ್ವಕವಾದಂತಹ ಶರಣಾರ್ಥಿಗಳನ್ನ ಸಲ್ಲಿಸುತ್ತೇನೆ. ನಮ್ಮ ತಾಯಿ ಮೂಲ ಊರು ರಾಮದುರ್ಗ. ರಾಮದುರ್ಗದಲ್ಲಿರುವಂತಹ ನಮ್ಮ ತಾಯಿ ಫಕೀರವ್ವ
ಈ ಫಕೀರವ್ವ ಯಾರಪ್ಪ ಅಂದ್ರೆ ನಮ್ಮ ತಂದೆಯವರ ತಾಯಿ. ಅಂದ್ರೆ ನಮ್ಮ ತಂದೆಯವರ ಈಗ ನಮ್ಮ ತಾಯಿ ಇದಾರಲ್ಲ, ಅವರು ಸ್ವಾದರ ಮಾವನ ಮಗಳನೆ. ಅಂದ್ರೆ ನಮ್ಮ ಅಜ್ಜಿ ಏನಪ್ಪಾ ಅಂತಂದ್ರೆ ನಮ್ಮ ತಾಯಿಗ್ ಬಹಳಷ್ಟು ತುಂಬಾ ಆ ಒಂದು ರೀತಿಯಾದಂತ ಕಿರುಕುಳ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ ತಾಯಿ ಅಜ್ಜಿ ಫಕೀರವ್ವ ಇದ್ಲಲ್ಲ, ನಮ್ ತಾಯಿಗೆ ನೌಕರಿ ಬಂದ್ರುನು ಕೂಡ ಹೊಲ್ದಾಗಿನ ಕೆಲ್ಸ ಯಾರ್ ಮಾಡ್ಬೇಕವಾ ನಿನಗಂತಂದ ದನದ ತರ ದುಡ್ಯಾಕ್ ಹಚ್ಚಿದ್ರ. ಅದ ದನದ ತರ ದುಡಿದ್ರುನು ಕೂಡ ನಮ್ಮ ತಾಯಿಯಲ್ಲಿ ಮಾನವೀಯತೆ, ಒಂದು ಸಂಸ್ಕಾರ ಅದಕ್ಕೆ ಕೊರತೆ ಆಗದಿಂದ ನೋಡ್ಕೊಂಡಂತವರು ನಮ್ ತಾಯಿ. ನಾವ್ 6 ಜನ ಮಕ್ಕಳು, ಅದರಲ್ಲಿ 2 ಅಣ್ಣಂದಿರು, ಚಂದ್ರಶೇಖರ್, ಸೋಮಶೇಖರ್ ಅವರು. ಬಹಳಷ್ಟು ಅವರು ಕೂಡ ಕಷ್ಟಪಟ್ಟರು. ಯಾಕಂದ್ರೆ ನಮ್ದು ಜಮೀನ್ ಇತ್ತು, 4 ಕೂರ್ಗೆ ಜಮೀನ್ ಇದ್ರೂನು ಕೂಡ ಅವಾಗಿನ ಒಂದು ಪರಿಸ್ಥಿತಿಯಲ್ಲಿ ಹಣಕಾಸಿನ ತೊಂದರೆ ಬಹಳ ಇತ್ತು. ಹೆಣ್ ಮಕ್ಕಳಿಗೆ ನೌಕರಿ ಬಂದ್ರುನು ಕೂಡ ನಮ್ಮ ಅಜ್ಜಿ ಕಳಿಸ್ಲಿಲ್ಲ. ಆದ್ರೆ ಬಹಳಷ್ಟು ನಮ್ಮ ತಾಯಿಯವರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ನಮ್ ತಂದೆಯವರಿಗೂ ಕೂಡ ಉದ್ಯೋಗ ಬಂದಿತ್ತು, ಆದ್ರೆ ಎಲ್ಲರನ್ನ ಕಲಿಸಿದ್ರು ನಮ್ಮ ತಂದೆಯವರು. ಪೊಲೀಸ್ ನೌಕರಿ ಅವಾಗ ದನದ ಒಂದು ಕಟ್ಟಿಗೆಯಲ್ಲಿ ಮುಚ್ಕೊಂಡಿದ್ರಂತ. ಮಿಲಿಟರಿದವ್ರು ಬಂದು, ಪೊಲೀಸರು ಬಂದು ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಹೊಲ್ದಾಗಿನ ಕೆಲ್ಸ ಯಾರ್ ಮಾಡ್ಬೇಕಪ್ಪ ಮಾದೇವಪ್ಪ ಅಂತ ಹೇಳಿ ನಮ್ಮ ಅಜ್ಜಿ ಫಕೀರವ್ವ ಬಹಳಷ್ಟು ಇದನ್ ಮಾಡಿದ್ರು. ನಮ್ ತಾಯಿ ಹೇಳ್ತಾ ಇದ್ಲು, ನೋಡುವ ನಂತರ ನೀನು ಹೊಲ್ದಾಗ ದುಡಿತೇನ ನೋಡಂತಂದ್. ಆಕಿ ಕಷ್ಟವನ್ನ ನನ್ ಮುಂದೆ ದಿನಾಲು ಹೇಳ್ಕೊಂತ ನಮ್ ತಾಯಿ ಇದ್ಲು. ಯಾಕಂದ್ರೆ ನಮ್ಮ ಅಕ್ಕಗಳು 3 ಜನ, ಸುರೇಖಾ, ಸುಲೋಚನಾ, ಅನ್ಪೂರ್ಣ. ಅವ್ರು 9th ಇದ್ದಾಗನ ಮದ್ವೆ ಆಗ್ಬಿಟ್ರಿ. ಅವ್ರಿಗೂ ಕೂಡ ಸೋದರ ಮಾವನ್ಗೆನ ನಮ್ಮ ಅವ್ವ ರಾಮದುರ್ಗ ಕೊಟ್ಬಿಟ್ರು ನೋಡ್ರಿ. ಹೆಂಗಂದ್ರೆ ಅವರು ಸ್ವಾದರ ಮಾವ ಮಕ್ಕಳು ನಮ್ಮವ್ವ ತಮ್ಮಂದಿರಿಗೆ ಹೀಗೆ 2 ಅಕ್ಕಂದಿರನು ರಾಮದುರ್ಗದವ್ರೆ. ಈ ಒಂದು ಯಾಕೆ ಹೇಳ್ತಾ ಇದ್ದೇನಪ್ಪಾ ಅಂತಂದ್ರೆ, ನನಗಿಲ್ಲಿ ಮಣ್ಣಿನ ಋಣ ಇದೆ, ಗುರುವಿನ ಋಣ ಇದೆ, ಮತ್ತು ತಾಯಿಯ ಋಣ ಇದೆ. ಈ 3 ತಾಯಿ, ಗುರು ಹಾಗೂ ಮಣ್ಣಿನ ಋಣವನ್ನ ತೀರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ನೋಡ್ರಿ. ಕಾಯಕ್ಕೆ ಆಚಾರ ಸಂಬಂಧ ಆಗ್ತದ, ಜೀವಕ್ಕೆ ಅರಿವು ಸಂಬಂಧ ಆಗ್ತದ, ಅರಿವಿಂಗೆ ಜ್ಞಾನ ಸಂಬಂಧ ಆಗ್ತದ, ಜ್ಞಾನಕ್ಕೆ ಜ್ಯೋತಿ ಸಂಬಂಧ ಆಗ್ತದ, ಜ್ಯೋತಿಗೆ ಮಹಾ ಬೆಳಗು ಸಂಬಂಧವಾಗ್ತದ, ಅರ್ಕೇಶ್ವರ ಲಿಂಗವ ಕಾಣಬಾರದು ಅಂತಂದ್. ಯಾಕೆ ಈ ಮಾತುಗಳನ್ನ ನಾ ಹೇಳ್ತಾ ಇದ್ದೇನಪ್ಪಾ ಅಂದ್ರೆ, ಅಂತಹ ಅಂತಹ ಸಿದ್ಧಾಂತಗಳನ್ನ, ಇಂತಹ ಮಹಾಪುರುಷರ ಒಂದು ದಿವ್ಯವಾದಂತ ತತ್ವ ಸಂದೇಶವನ್ನ ವೇದಿಕೆಯಲ್ಲಿ, ಅದು 365 ಅನ್ನೋದು ಒಂದು ವಾರ್ಷಿಕ ಒಂದು ವರ್ಷದ ಪೂರ್ತಿ ಒಂದು ನೋಡ್ರಿ ಎಂತ ಅದೃಷ್ಟವಂತೆ ಈ ಒಂದು ಉಪನ್ಯಾಸವನ್ನ ನಡೆಸಿದಾರಪ್ಪ ಅಂದ್ರೆ ಕಸ್ತೂರಿ ದಳವಾಯಿ ಮೇಡಮ್. ತುಂಬಾ ಮಾರ್ಮಿಕವಾಗಿ ಗಾನಯೋಗಿ ಶ್ರೀ ಪಂಚಾಕ್ಷರಿ ಗವಾಯಿಗಳ ಬಗ್ಗೆ ಅವರು ಜ್ಞಾನ ದಾಸೋಹವನ್ನ ನೀಡಿದ್ರು. ಬಹಳಷ್ಟು ಚಂದಾಗಿ ಪ್ರೇಮಕ್ಕ ಹೊರಟ್ಟಿ ಮೇಡಮ್ ಅವರು ಪ್ರಾರ್ಥನೆಯನ್ನ ಮಾಡಿದ್ರು. ಸರಸ್ವತಿ ಮೇಡಮ್ ಅವರು ಕೂಡ ನನ್ನ ಬಗ್ಗೆ ಪರಿಚಯ ಮಾಡಿಕೊಟ್ರು. ನಾನೇನ್ ಪರಿಚಯ ರೀ, ನಾನು ಏನು ನಮ್ಮ ತಂದೆಯವರಿಂದ ನಾನು ಬಂದಿದ್ದಲ್ಲ, ಹೀಗಾಗಿ. ಆಮೇಲೆ ಇವರು ಪ್ರೇಮಕ್ಕ ಅಣ್ಣಿಗೇರಿ ಮೇಡಮ್ ಅವರು, ಸ್ಮಿತಾ ಪಾವಟೆ ಮೇಡಮ್ ಎಷ್ಟು ಚಂದಾಗಿ ಆಮೇಲೆ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಬಹಳಷ್ಟು ಚಂದಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಸುಧಾ ಮೇಡಮ್ ಅವರು. ಆಮೇಲೆ ಶಾರದಮ್ಮ ಪಾಟೀಲ್ ಮೇಡಮ್ ಅವರು ಅಂದ್ರೆ ಮಾರ್ಗದರ್ಶಕರ ಒಂದು ಹಿರಿಯರಾಗಿ ಈ ಒಂದು ವೇದಿಕೆಗೆ ಇದಾರ. ಗೌರಮ್ಮ ನಾಸಿ ಅವರು ಇದಾರ. ಮತ್ತೆ ಧನಮ್ಮ ಜಳ್ಕಿ ಅವರು ವೈಯಕ್ತಿಕವಾಗಿ ನಮ್ಮ ತಂದೆಯವರು ತೀರ್ ಹೋದಾಗ ವೈಯಕ್ತಿಕವಾಗಿ ನನಗ ಒಂದು ಸಂದೇಶವನ್ನು ಕಳಿಸಿದಂತವರು ಯಾರ ಧನಮ್ಮ ಮೇಡಮ್ ಅವರು ಕೂಡ ಬಹಳಷ್ಟು ಚಂದಾಗಿ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಕೊಂಡು ಈ ಒಂದು ವೇದಿಕೆಗೆ ನಡೆಸ್ತಾ ಇದ್ದಾರೆ. ನಾನು ಜಾಸ್ತಿ ಈ ವೇದಿಕೆಯಲ್ಲಿ ಭಾಗವಹಿಸದೇ ಇದ್ರುನು ಕೂಡ ಉಪನ್ಯಾಸ ಕಾರ್ಯಕ್ರಮವನ್ನ ನನಗ ಒಂದು ಕೆಲಸದ ಒತ್ತಡದಲ್ಲಿ ನನಗೆ ಆಗ್ಲಿಲ್ಲ. ಅದಕ್ಕಾಗಿ ಬಹಳಷ್ಟು ಚಂದಾಗಿ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀರಿ. ಈ ವೇದಿಕೆ ಹುಟ್ಟು ಹಾಕಿದ್ದು 2021, ಸುಮಾರು 6 ವರ್ಷದ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದಾವಂದ್ರೆ ಇಂತಹ ಒಂದು ಜ್ಞಾನ ದಾಸೋಹವನ್ನ ಯಾವ ವೇದಿಕೆನೂ ನಡೆಸ್ತಾ ಇಲ್ಲ. ಯಾಕಂದ್ರೆ ಇಂಥ ದಾಸೋಹವನ್ನ ನಡೆಸುವುದರಿಂದ ವರ್ಷ ಪೂರ್ತಿಯಾಗಿ ನಾವು ಎಲ್ಲೋ ಮರ್ತು ಬಿಡ್ತೀವ್ರಿ. ಎಲ್ಲೋ ಮರ್ತಂತವರನ್ನ ಪುನಃ ನೆನಪಿಸುವಂತಹ ಇಂಥ ಒಂದು ದಿವ್ಯವಾದಂತ ಸಂದೇಶವನ್ನ ಈ ವೇದಿಕೆ ಏನ್ ಮಾಡ್ತಾ ಇದೆ, ಕಟ್ಟಿಕೊಡ್ತಾ ಇದೆ ಅಂತಂದು ನಾನು ನೆನಪಿಸ್ಕೊಳ್ತಾ ಇದ್ದೇನೆ. ಯಾರಿಗೆ
ಯಾರಿಗಾದ್ರೂ ತಂದೆ ತಾಯಿಗಳು ಎಲ್ಲರಿಗೂ ದುಃಖ ಇರೋದನ್ನ ನಮ್ ತಂದೆಯವರನ್ನ ಕಳ್ಕೊಂಡು ನನ್ಗ್ ಬಹಳ ದುಃಖ ಆಗ್ತಾ ಇದೆ. ಯಾಕೆ ದುಃಖ ಆಗ್ತಾ ಇದೆಯಪ್ಪ ಅಂದ್ರೆ ನಾನು ಕೊನೆ ಮಗಳು. ನಮ್ಮ ತಂದೆಯ ಒಂದು ಸಂಸ್ಕಾರ ಅದು ಮುರುಗೋಡ ಮಹಾಂತಪ್ಪನ ನೆಲದಲ್ಲಿ ನಮ್ಮ ತಂದೆಯವರು ಹುಟ್ಟಿದಾರ. ಅಂತಹ ಮಹಾಂತಪ್ಪನ ನೆಲದಲ್ಲಿ ಹುಟ್ಟಿದಂತಹ ಮಾದೇವಪ್ಪ, ಆ ಮಾದೇವಪ್ಪನ ಮಗಳ್ರಿ ನಾನ್ರಿ. ಅದಕ್ಕಾಗಿ ನನಗೆ ಹೆಮ್ಮೆ ಅನಿಸ್ತದ. ಯಾಕಂದ್ರೆ ನಮ್ ತಂದೆಯವರು ಅದ ಲಿಂಗ ಪೂಜಿಸಿ ಇಡ್ತಾ ಇದ್ರು. ಎಲ್ಲಾ ಊಟ ಆದ ಮೇಲೆ ನೋಡ್ರಿ ನಮ್ ತಂದೆಯವರಿಗೆ ಎಷ್ಟು ಆ ಲಿಂಗ ಪೂಜೆ ಮಾಡಿ ಬರ್ಗುಡ್ದ ನಮ್ ತಾಯಿ ಅಡಿಗೆ ಮಾಡಿರ್ಬೇಕ. ಆ ಗಂಟಿ ಬಾರಸ್ತ ಬಾರವಾ ಸಾವಕ್ಕ ಬಾರ ಅಂತೇಳಿ ನಮ್ಮವ್ವ ಕರಿತಾ ಇದ್ದಳು. ಬಾರವಾ ಊಟಕ್ಕೆ ಏನಾರ ಇದನ್ ಬಾರವಾ ಒಂದ್ ಸ್ವಲ್ಪ ಸಹಾಯ ಮಾಡುವ ಅಂತೇಳಿ ಕರಿತಾ ಇದ್ಲು. ಈ ಮಾತನ್ನ ಯಾಕೆ ಹೇಳ್ತಾ ಇದೇನಪ್ಪಾ ಅಂದ್ರೆ ಅಂತಹ ಒತ್ತಡದಲ್ಲಿ ನಮ್ಮ ತಾಯಿ ತನ್ನ ಬದುಕನ್ನ ಕಟ್ಕೊಂಡ್ಲು. ನಾಗರಬಾವಿ ಹತ್ರ ಮಾಂತೇಶ್ವರ ಗುಡಿ ಹತ್ರ ಒಂದು ಸೇದು ಬಾವಿ ರೀ. ಆ ಸೇದು ಬಾವಿಯಿಂದ ಬೆಳಿಗ್ಗೆ ಹೇಳ್ಬೇಕು ಬೀಸ್ಬೇಕು. ಎಲ್ಲರೂ ತಮ್ಮ ತಮ್ಮ ತಾಯಿಗಳ ಸ್ಟೋರಿ ಇರ್ಬೋದು, ನೌಕರಿ ವಸ್ತ್ರ ಮನೆತನದಲ್ಲಿ ಇರ್ಬೋದು, ಆದ್ರೆ ನಮ್ಮ ತಾಯಿ ಕಷ್ಟ ಯಾರಿಗೂ ಬರ್ಬಾರ್ದು ನೋಡ್ರಿ. ಅಷ್ಟು ಕಷ್ಟಪಟ್ಟು ನಮ್ಮನ್ನೆಲ್ಲಾ 6 ಜನರನ್ನ ಬೆಳೆಸಿದಾಳಲ್ಲ, ಒಳ್ಳೆಯ ಸಂಸ್ಕಾರವನ್ನ ತಂದ್ಕೊಟ್ಟಿದಾರ. ಅಂದ್ರ ಎಲ್ಲರಿಗೂ ನಾ ಹೇಳೋದೇ ಒಂದು ಏನಪ್ಪಾ ಅಂದ್ರೆ ಅಲ್ಲಿ ಸೇದು ಬಾವಿಯಲ್ಲಿ ಹೋಗಿ ನೀರ್ ತಗೊಂಡ್ ಬಂದು ಅದ್ರ ಮೇಲೆ ಬಟ್ಟೆ ತೊಳೆದು ಆ ತಲೆ ಮೇಲೆ ಒಂದು ಬಗಲಲ್ಲಿ ಒಂದ್ ಇಟ್ಕೊಂಡ್ ಬಂದು ಬಟ್ಟೆ ತೊಳೆದಿದ್ದು ಮತ್ತ ಆ ಕೊಳದ ಮೇಲೆ ಹಾಕೊಂಡ್ ಬಂದು ರೊಟ್ಟಿ ಬಡದು 5 ಕಿಲೋಮೀಟರ್ ಮತ್ತು ಹೊಲಕ್ ಹೋಗ್ಬೇಕ್ರಿ. ಅದು ಮುರುಗೋಡದಿಂದ ಹಾರುಗೊಪ್ಪ ಸಮೀಪ ಹೋಗ್ಬೇಕು. ಸುಮಾರು 5-6 ಕಿಲೋಮೀಟರ್ ಆ ಹೊಲದವ್ರ ಜೊತೆ ಮತ್ತ ಮುಂದಾಗ್ಬೇಕು. ಇವ್ರು ಹಿಂದುಳಿದ್ರೆ ಆ ಆಳುಗಳೆಲ್ಲ ಹಿಂದುಳಿತಾವ್, ಅವ್ರು ಹಿಂದುಳಿಬೇಕು. ಮನೆಯಲ್ಲಿ ಆಳುಗಳ ತರಾನೇ ನಮ್ಮ ತಾಯಿ ದುಡಿದಿದ್ದಾರೆ. ಸೂಟಿ ಇದ್ದಾಗ ನಾವು ಒಂದ್ಸತಿ ನಾನು ಹೋಗ್ತಾ ಇದ್ದ. ನಾನು ವಿಶೇಷವಾಗಿ ನನ್ಗೆ ಬೇರೆ ಕೆಲಸ ಮಾಡ್ಲಿಕ್ಕೆ ಬರ್ತಾ ಇದ್ದಿರ್ಲಿಲ್ಲ. ವಿಶೇಷವಾಗಿ ಹೆಸರು ಬಿಡಿಸೋದು, ಶೇಂಗಾ ಹರಿದು, ಹತ್ತಿ ಬಿಡಿಸೋದು ಈ ಕೆಲ್ಸಕ್ಕೆ ಹೋಗ್ತಾ ಇದ್ದ. ನಮ್ ತಂದೆಯವರು ಆಕಿ ಕಳಿಸ್ಬೇಡ, ಆಕಿ ಸ್ಕೂಲ್ ಕಲೀಲಿ, ಆಕಿನ ಯಾಕೆ ಕರ್ಕೊಂಡ್ ಬರ್ತಿ ಅಂತಂದ. ನನಗೇನ ಆಳುಗಳಿಗೆ ನೀವು ದುಡ್ಡು ಕೊಡ್ತಿರೋದಿಲ್ಲ, ನನ್ಗೂ ಕೊಡ್ರಿ ನಾನ್ ಇಟ್ಕೋತೇನೆ ಅಂತಂದ. ಸುಮಾರಾಗಿ ನಾನು ಕುಡಿಕೆ ಹಾಕೊಂಡಿದ್ದೆ ರೀ. ನಮ್ಮ ಅವ್ವ ಕೊಟ್ಟಿದ್ದು 17 ರೂಪಾಯಿ ನನಗಾಗಿದ್ವು. ಇನ್ನೂ ಅಷ್ಟು ಸ್ವಲ್ಪ ಕಡಿಮೆ ಬಿದ್ದಿದ್ದು. ನಾ ಪ್ರವಾಸಕ್ಕೆ ಹೋಗ್ಬೇಕಾಗಿತ್ತು. ಅವಾಗ ನಮ್ಮಪ್ಪ ಚಿಲ್ಲರ್ಗಳನ್ನ ಕೊಟ್ಟಿದ್ದ. ಮತ್ ಹೋಗುವ ಅಲ್ಲೇ ಹಂಪಿ ಒಳ್ಳೆಯವ್ರ ಕಡೆ ಅಲ್ಲಿ ಇದ್ರ ಕಡೆ ಶೆಟ್ರ ಅಲ್ಲಿ ಇದನ್ನ ಅದಾವು, ಅಲ್ಲಿ ಮಾರ್ಕೊಂಡ್ ಬಾ ಅಂತ ಕುಸ್ಬಿ ಕೊಟ್ರು ನೋಡ್ರಿ. ಆ ಕುಸ್ಬಿ ಮಾರಿ ನಾನು ಏನ್ ಮಾಡಿದೆಪ್ಪ ಅಂದ್ರೆ ಆ ದುಡ್ಡನ್ನು ತಗೊಂಡ್ ಬಂದು ಎಲ್ಲಿಗ್ ಹೋದೆ ನಾನು ಹಂಪಿಗೆ ವಿರೂಪಾಕ್ಷನ ಪ್ರವಾಸಕ್ಕೆ ನಾನು 6th ಇದ್ದೆ. ಅವಾಗ ಕರ್ಕೊಂಡ್ ಹೋಗಿ ವಿರೂಪಾಕ್ಷನ ಮಂದಿರಕ್ಕೆ ಹೋಗಿದ್ದು. ಸುಮಾರು ನಾನು 6th ಇದ್ದಾಗ ಹೋಗಿದಂತಹ ಆ ಹಂಪಿಗೆ ಇವಾಗ ನಾನು ಹಂಪಿಗೆ PhD ಹೋಗಿದ್ದೇನೆ ನೋಡ್ರಿ. ಯಾಕೆ ಈ ಮಾತುಗಳನ್ನಂದ್ರೆ ಇವೆಲ್ಲ ನೆನಪುಗಳನ್ನ ನೆನಪಿಸಿದಂತ ಈ ವೇದಿಕೆಗೆ ನನ್ಗೆ ಬಹಳಷ್ಟು ಅನಂತ ಪೂರ್ವಕವಾದಂತ ಭಕ್ತಿಯ ಶರಣಾರ್ಥಿಗಳು ತಮ್ಗೆ ಅಂತ ನಾ ಹೇಳ್ತಾ ಇದ್ದೇನೆ. ಮತ್ ಇನ್ನೊಂದು ಪವಾಡಗಳನ್ನ ನಂಬುದಿಲ್ಲ ಅಂತೀರಿ ಸರ್ ನೀವ. ಪವಾಡಗಳನ್ನ ನಮ್ ತಂದೆಯವರ ಪವಾಡಗಳನ್ನ ಕೇಳಿದ್ರೆ ನೀವು ನಿಜಕ್ಕೆ ಏನ್ ಹೇಳ್ತೀವಿ ಸಾವಿತ್ರಿನಿ ಅಂತ ಹೇಳಿ ಅಂತಿರ್ಬೋದು. ಬಟ್ ಪವಾಡಗಳು ಸಾಕ್ಷಾತ್ ಅವರು ಕಿಚ್ಚಿನಲ್ಲಿ ಆ ಲಿಂಗವನ್ನ ಧರಿಸಿ ಇರುವಾಗ ಆಕ್ಚುಲಿ ನಾವು ಲಿಂಗಾಯತ ಧರ್ಮದಲ್ಲಿ ಪ್ರಕಾರ ನಾವು ಇದನ್ನ ಮಾಡ್ಬೇಕಾಗಿತ್ತು. ನಮ್ ತಂದೆಯವರನ್ನ ಅಲ್ಲಿ ಒಂದು ವ್ಯವಸ್ಥೆ ಮುರುಗೋಡದಲ್ಲಿ ಏನು ವ್ಯವಸ್ಥೆ ಇದ್ದಿರ್ಲಿಲ್ಲ, ಹೊಲದಲ್ಲಿ ವ್ಯವಸ್ಥೆ ಇದ್ದಿರ್ಲಿಲ್ಲ. ಈ ಕಾರಣಕ್ಕಾಗಿ ನನಗೂ ಕೂಡ ಇವ್ರು ಅಗ್ನಿ ಸ್ಪರ್ಶ ಮಾಡ್ತಾ ಇದಾರ ಅನ್ನೋದು ನಮ್ಗೆ ಗೊತ್ತಾಗಿರ್ಲಿಲ್ಲ. ನಮ್ ತಾಯಿಯವರದ್ದು ಕೂಡ ನಾವು ಏನ್ ಮಾಡಿದ್ವಿ, ಲಿಂಗ ಸಂಪ್ರದಾಯದ ಪ್ರಕಾರನ ನಾವು ಇದನ್ ಮಾಡಿದ್ವಿ ಕೂಡ. ನಮ್ ತಂದೆಯವರು ಅಷ್ಟೊಂದು ಅಣ್ಣಂದಿರಿಗೂ ಅಷ್ಟೊಂದು ಗೊತ್ತಾಗ್ಲಿಲ್ಲ. ಈ ಕಾರಣಕ್ಕಾಗಿ ಅದೊಂದು ಬಹಳಷ್ಟು ನೋವಾಯ್ತು ನನಗೆ. ನಮ್ ತಂದೆಯವರು ಈ ರೀತಿ ಕಿಚ್ಚದಲ್ಲಿ ಹೋದ್ರಲ್ಲ ಅಂತ ಹೇಳಿ. ಆ ಕಿಚ್ಚ 3 ದಿವಸ ಆದ್ಮೇಲ್ರಿ ನಾವು ಅದ ಬೂದಿಯನ್ನು ಹೀಗ ಇದು ಮಾಡುವಾಗ ಭಸ್ಮ ಅದು ಬಳಿಯುವಾಗ 3 ದಿವಸದ್ದು ಎಲ್ಲರೂ ನಿಂತಿದೇವ್ರಿ. ನಮ್ ತಂದೆಯವರ ಲಿಂಗ ನನ್ನ ಹತ್ರ ಉರುಳಿ ಹೆಂಗ್ ಬರ್ತತ್ರಿ ಸರ್. ಇದ್ ಪವಾಡ ಅಂತಿರೋ ಏನಂತಿರೋ. ಅಷ್ಟೇ ಅಲ್ಲ, ಅವ್ರ ಲಿಂಗವನ್ನ ಮರೆತು ಹೋದಾಗ ನಮ್ ತಾಯಿಯವರು 3 ದಿವಸ ನಮ್ ತಂದೆಯವರು ಊಟ ಮಾಡಿಲ್ಲ ಅಂತ. ನಮ್ ತಾಯಿಯವರು ನನಗೆ ಹೇಳಿದ್ದು ನೆನಪು, 3 ದಿವಸ ಊಟ ಮಾಡ್ಲಿಲ್ಲ ಲಿಂಗಪ್ಪ ಎಲ್ಲಿ ಹೋದು ಅಂತಂದ. ಆ ಲಿಂಗಪ್ಪನ ಬಾವಿ ಬಳಸಿದ್ರಂತ. ಮಲ್ಕಾಜಪ್ಪ, ಹುಕ್ಕೇರಿ ಮಲ್ಕಾಜಪ್ಪ, ಮುರುಗೋಡದ ಹುಕ್ಕೇರಿ ಮಲ್ಕಾಜಪ್ಪನ ಬಾವಿ ಅಲ್ಲಿ ನೀರು ಅದನ್ನ ಬಳಸಿದ್ರಂತ್ರಿ. ಅವಾಗಿನ ಕಾಲದಲ್ಲಿ ಎಷ್ಟು ದುಡ್ಡು ಹಾಕಿ. ಯಾಕಿದಂದ್ರ ಅವಾಗ ಅವ್ರಿಗೆ ಅಷ್ಟೊಂದು ಭಕ್ತಿ ಇತ್ತು ನೋಡ್ರಿ. ನಾವು ಶಿವತತ್ವ, ಶಿವ ಕಥಾ ಪ್ರಸಂಗ ಇವುಗಳನ್ನ ಯಾಕೆ ನಾವು ಹೇಳ್ಬೇಕು ಕೇಳ್ಬೇಕು ಅಂತಂದ್ರೆ ನಾವು
ಆ ಲಿಂಗಾಯತ ಧರ್ಮದ ಸಂಸ್ಕಾರವನ್ನ ನಮ್ಮ ಮಕ್ಕಳಿಗೂ ಕೂಡ ನಾವು ಅದನ್ನ ಹೇಳ್ಬೇಕು. ಇಂಥ ತತ್ವಗಳನ್ನ, ಇಂಥ ಸಂದೇಶಗಳನ್ನ, ಇಂತಹ ಒಂದು ವಚನಗಳನ್ನ ಅದಕ್ ಮೇಲಿನ ಮೇಲೆ ಹೇಳ್ತಿದ್ದಿರ್ತಾರ, ವಚನಗಳು ಪಚನ ಆಗ್ಬೇಕಂತಂದ್. ಆಮೇಲತ್ತೆ ಆ ಶೇಂಗಾ ಬಡಿಯುವಾಗ ನಮ್ಮ ತಾಯಿಗೆ ಆ ದೊಡ್ಡ ಶೇಂಗಾ ಬಡಿಯುವಾಗ ಆ ಕೋಲಿಗೆ ನಮ್ ತಂದೆಯವರ ಲಿಂಗ ಸಿಕ್ಕಿದೆ. ಇದು ಪವಾಡ್ ಅಂತಿರೋ ಏನಂತೀರ ಸರ್? ಅದು ಅಲ್ಲಿರುವಂತ ಲಿಂಗಪ್ಪ ಇಲ್ಲಿಗೆ ಹೆಂಗ ಹೋದ್ ಬಂತು? ನನಗ ಇದೊಂದು ನಿಜಕ್ಕೂನು ನನಗೆ ಈ ಒಂದು ಪವಾಡೋ ಏನೋ ನನ್ಗೆ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ಇದು ಆ ಭಗವಂತನ ಒಂದು ಲೀಲೆ ಇರ್ಬೋದು ಏನೋ ನನ್ಗೆ ಗೊತ್ತಾಗ್ತಾ ಇಲ್ಲ. ಇಂಥ ತಂದೆ ತಾಯಿಗಳಲ್ಲಿ ನಾನು ಹುಟ್ಟಿದೇನಪ್ಪಾ ಅಂತಂದ್ರೆ ನನಗೆ ಒಂದು ಭಾಗ್ಯನ ಅನಿಸ್ತಾ ಇದೆ. ಈ ವೇದಿಕೆಯಲ್ಲಿ ಅನೇಕರು ಬಹಳಷ್ಟು ಹೆಣ್ಮಕ್ಳಿದ್ದೇವೆ. ಅವ್ರಿಗೆಲ್ಲರಿಗೂ ಒಂದು ಏನಪ್ಪಾ ಅಂತಂದ್ರೆ ಶರಣ ತತ್ವ ಪ್ರೀತಿಯನ್ನ ಹಂಚಿ ಹೋಗೋದು ಅಂತೇಳಿ ನಮ್ ತಂದೆಯವರು ಯಾವಾಗ್ಲೂ ಒಂದ್ ಮಾತನ್ನ ಹೇಳ್ತಾ ಇದ್ರು ನನಗೆ, ನೀನು ಧರ್ಮದಿಂದ ನಡಿ, ಆ ಧರ್ಮ ನಿನ್ನನ್ ಕಾಪಾಡ್ತದ ಅಂತಂದ್. ನಾವು ಧರ್ಮವನ್ನ ನಡೆದ್ರೆ ನಮ್ಗೆ ಬೆನ್ನ ಹಿಂದನೆ ಯಾವಾಗ್ಲೂ ಇನ್ನೊಬ್ರಿಗೆ ಸಹಾಯ ಸಹಕಾರ ಮಾಡೋದು ಎಲ್ಲಿಗೂ ಹೋಗೋದಿಲ್ಲ. ಅದಕ್ಕಾಗಿ ನೀ ಸಮಾಜದಲ್ಲಿ ಒಳ್ಳೆಯ ಸಹಾಯವನ್ನ ಮಾಡು, ಸಹಕಾರದಿಂದ ಇರು ಅಂತೇಳಿ. ನನ್ಗೆ ಲಾಸ್ಟ್ ರೀ ನನ್ಗೊಂದ್ ಸ್ವಲ್ಪ ಕೋಪ ಜಾಸ್ತಿ ಅದ, ಸಿಟ್ಟು ಜಾಸ್ತಿ ಅದ. ಯಾಕಂದ್ರ ನನ್ಗ್ ಹಟ್ವಾದಿ, ನಾನ್ ಬಾಳ ಹಟ್ವಾದಿ. ನನ್ಗ್ ಬೇಕಂದಿದ್ ಬೇಕೆ. 3 ದಿವಸ ಉಪವಾಸ ಇದ್ದೆ ನಾನು. ಅಟ್ಟದ ಮ್ಯಾಲ ಹೋಗಿ ಮಲ್ಕೊಂಡಾಕಿ 3 ದಿವಸ ಊಟಕ್ಕೆ ಕರೆದ್ರೆ ನಾ ಊಟಕ್ಕೆ ಬಂದಿಲ್ಲ. ಯಾಕೆ ಬರ್ಲಿಲ್ಲ? ನನ್ಗ್ ಬೇಕಾಗಿದ್ದು ನನ್ಗ್ ಬೇಕೇ ಬೇಕು. ಪುಸ್ತಕ, ಹಣ ಬೇಕಂದ್ರ ಹಣ ಬೇಕು. ಎದಕ್ಕೆ? ಬಳಸಕ್ಕಲ್ಲ, ನನ್ಗೆ ಏನಾದ್ರೂ ಕೊಂಡ್ಕೊಳ್ಳಿಕ್ಕೆ. ಇಂತ ಹಟ್ವಾದಿ ನಮ್ಮವ್ವ ಬಾಳ ಮರ್ಗಿದಳು ನೋಡ್ರಿ. 3 ದಿವಸ ಹುಡುಗಿ ಉಪವಾಸ ಇದೆಯಲ್ಲ ಇದು ಹುಡುಗಿ ಅಂತಂದ್ ಬಾಳ ಮರಿಗೆ ಬಾಳ ಕಣ್ಣೀರ್ ಹಾಕಿದ್ಲು. ಆದ್ರೂನು ನಮ್ ತಂದೆಯವರು ಆಕಿಗೆ ಅದು ಆಕಿಗೆ ಅನುಭವ. ಅದು ಉಪವಾಸ ಈ ಏನದು ಈ ಅಣ್ಣ ಹೇಗ್ ಬರ್ತದ ಅಂತಂದ್. ಆದ್ರ ನಮ್ದು ಜಮೀನ್ ಇದ್ರೂನು ಕೂಡ ಅವಾಗ ನಮ್ಮಲ್ಲಿ ಸುರೇಶ ಮತ್ತು ಜಾಲಿಕಟ್ಟಿ ಮಹದೇವಪ್ಪ ಅಂತ ಹೇಳಿ ಜೀತದಾಳುಗಳು ಇದ್ದು. ಅವಾಗ ಈ ಜೀತ ಇಟ್ಕೊಂಡನಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಈತ ಅಂತ ಹೇಳಿ ನಮ್ ತಂದೆಯವರಿಗೆ, ನಮ್ಮ ಅಣ್ಣಂದಿರಿಗೆ, ನಮ್ಮ ಅಕ್ಕಂದಿರಿಗೆ ಬಹಳಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಅವಾಗಿನ ಒಂದು ಅನುಭವವನ್ನ ನಮ್ ತಾಯಿ ನಾವ್ ಹೇಗ್ ಬದುಕಿದ್ವೋ ಅನ್ನೋದು ಗೊತ್ತಾಗ್ಲಿಲ್ಲ. ಅಂತ ಒಂದು ಸಂಕಷ್ಟವಾದಂತ ಒಂದು ವಾತಾವರಣದಲ್ಲಿ ನಮ್ಗೆ ಒಳ್ಳೆಯ ಮೌಲ್ಯವಾದಂತಹ ಶಿಕ್ಷಣವನ್ನ ನಮಗೆ ನೀಡಿದ್ದಾರೆ. ಯಾರದೇ ಒಂದು ಸ್ನೇಹ ಬೆಳಿಬೇಕಾಗಿತ್ತಪ್ಪ ಅಂದ್ರೆ, ಯಾರದೇ ಒಂದು ಮಾತುಗಳು ಒಲಿಬೇಕಾಗಿತ್ತಪ್ಪ ಅಂದ್ರೆ, ಯಾವುದೇ ಒಂದು ಸಂದೇಶಗಳು ಬರ್ಬೇಕಾಗಿತ್ತಪ್ಪ ಅಂದ್ರೆ ಅದು ಪೂರ್ವ ಜನ್ಮದ ಋಣಾನುಬಂಧ ಅಂತಂದ ನನಗೆ ಇವಾಗ ಗೊತ್ತಾಗ್ತಾ ಇದೆ. ಇದು ನಿಜಕ್ಕೂ ನಮ್ಮ ತಂದೆಯವರ ಒಂದು ಕಿಚಿನಲ್ಲಿ ಹೋದಾಗ ನನಗೆ ಯಾವ್ದೂ ಇಲ್ಲ, ನಾನ್ ನಿರ್ಲಿಪ್ತ ಆಗ್ಬಿಟ್ಟೆನ. ದಾನಮ್ಮ ಮೇಡಮ್ ಇವತ್ ಮಧ್ಯಾಹ್ನ ಮಾತಾಡ್ಸಿದ್ರು ನಾನು ಹೇಳ್ಬಿಟ್ಟ, ಮೇಡಮ್ ನನ್ಗೆ ಯಾವ್ದ್ರಲ್ಲಿನೂ ಆಸೆನೇ ಇಲ್ಲ ನೋಡಿ ಮೇಡಮ್ ಅಂತಂದ್. ಯಾಕಂದ್ರೆ ಎಲ್ಲವೂ ಇಲ್ಲೇ ಬಿಟ್ಟು ಹೋಗ್ತೀವಿ. ನಾನು ನನ್ನದು ಅಹಂಕಾರ, ಸಿಟ್ಟು, ರೋಷ ಇವೆಲ್ಲವೂ ನನ್ಗೆ ಯಾವ್ದು ಬೇಡಪ್ಪ. ನನ್ಗಿರುವುದು ಒಂದೇ. ನಿನ್ನೆ ನಮ್ಮ ಅಣ್ಣಾನು ಹೇಳಿದ, ನಿನ್ ಗಂಡನ್ ಮನೆಯಾಗ 2 ಎಕರೆ ತೋಟ ಕೊಟ್ಟಿಲ್ಲೇನ್ವಾ ಅಂತಂದ. ನಿನ್ಗ್ ತೋಟ ಬೇಕೋ ಆಸ್ತಿ ಬೇಕೋ? ನಮ್ಮ ಅಣ್ಣ ಲಾಸ್ಟ್ ಪ್ರಶ್ನೆ ಇಟ್ಟಾಗ ನನ್ಗೆ ಯಾವ್ದು ತೋಟನೂ ಬೇಡ, ಯಾವ್ದು ಬೇಡಪ್ಪ, ನನ್ಗ್ ಸಂಬಂಧ ಇದ್ರೆ ಸಾಕು. ನನ್ಗೇನು ರಕ್ತ ಸಂಬಂಧ ಇದ್ರೆ ಸಾಕು. ನನ್ಗೆ ಯಾವ ಆಸ್ತಿ ತಗೊಂಡ್ ನಾನು ಏನ್ ಮಾಡ್ಲಿ? ಎಲ್ಲಾ ಬಿಟ್ಟು ಹೋಗಿಲ್ಲ, ನಾನು ಹಿಂಗ ಬಿಟ್ಟು ಹೋಗ್ತೇವೆ ಅನ್ನೋದು. ಯಾಕಂದ್ರೆ ಅದಕ್ಕನ ಕಾಯಕ ಮಾಡ್ರಿ, ದಾಸೋಹ ಮಾಡ್ರಿ ಅಂತಂದ್. ನಾನು ಬದುಕುವುದರ ಜೊತೆಗೆ ಇನ್ನೊಂದು ಬದುಕಿಸುವಂತಹ ತತ್ವವನ್ನ ಬಹಳಷ್ಟು ಚಂದಾಗಿ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀರಿ. ಈ ವೇದಿಕೆಯಲ್ಲಿ ಎಷ್ಟು ಮಾತಾಡಿದ್ರು ಕಡಿಮೆನೆ ಬಿಡ್ರಿ. ಬಹಳಷ್ಟು ಒಳ್ಳೆ ವಿಷಯಗಳನ್ನ ನೀವು ಬರಿತಾ ಇದ್ದೀರಿ, ವಿಶ್ಲೇಷಣೆ ಮಾಡ್ತಾ ಇದ್ದೀರಿ. ಒಳ್ಳೆ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಇದ್ರಲ್ಲಿದ್ದಾರ, ಒಳ್ಳೆಯ ಸಾಹಿತಿಗಳು ಇದ್ದಾರ, ಕವನಗಳನ್ನ ಬರಿತಾ ಇದ್ರಿ, ವಿಶ್ಲೇಷಣೆ ಮಾಡ್ತಾ ಇದ್ರಿ. ಒಂದು ಏನೋ ಅದ್ರ ಜೊತೆಗೇನೆ ಹೋರಾಟನೂ ಮಾಡ್ತಾ ಇದ್ರಿ. ಹೋರಾಟ ಮಾಡ್ಲಿಕ್ಕೆ ನಮ್ಗ ಸಮಯನೇ ಇಲ್ಲ, ಯಾಕಂದ್ರೆ ನಾವು ನೌಕರಿ ಮಾಡುವಂತವ್ರು. ಈ ಕಾರಣಕ್ಕಾಗಿ ಒಳ್ಳೆಯ ಒಂದು ದಾಸೋಹವನ್ನ ನಡೆಸ್ತಾ ಇದ್ದೀರಿ ಸರ್. ನಿಮ್ಗೆ ಅನಂತವಾದಂತಹ ಭಕ್ತಿಯ ಶರಣಾರ್ಥಿಗಳು. ಜಾಸ್ತಿ ಮಾತಾಡಿದ್ನಿ. ಎಲ್ಲರಿಗೂ ಅನಂತವಾದಂತಹ ಭಕ್ತಿಯ ಶರಣಾರ್ಥಿಗಳು. ಮತ್ತೆ ಯಾರಾದ್ರೂ ಮಾತಾಡ್ರಿ ಸರ್. ನಮಸ್ಕಾರಗಳು. ಧನ್ಯವಾದಗಳು ಮೇಡಮ್. ತಮ್ಮ ತಂದೆ ತಾಯಿಯ ಕುರಿತಾದ ತಮ್ಮ ನೆನಪುಗಳನ್ನು ಬಿಚ್ಚಿಟ್ರು. ಜೊತೆಗೆ ತಮ್ಮ ಬಾಲ್ಯದ ನೆನಪುಗಳನ್ನು, ಹಾಗೆ ವೇದಿಕೆ ಕುರಿತಾಗಿ, ವೇದಿಕೆ ಕಾರ್ಯಕಲಾಪಗಳ ಕುರಿತಾಗಿ ಮಾತಾಡಿದ್ರಿ. ಹಾಗೆ ವೇದಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಶರಣ ಸೇವೆ ಮಾಡುತ್ತಿರುವವರನ್ನೆಲ್ಲ ನೆನ್ಸ್ಕೊಂಡ್ರಿ. ಕೊನೆಗೆ ನಿಮ್ಮ ತಂದೆಯವರ ಅಂತ್ಯ ಸಂಸ್ಕಾರದ ಘಟನೆಯಿಂದ ಭಾವುಕರಾದ್ರಿ. ಹೀಗೆ ಮತ್ತೆ ಲಿಂಗಾಯತ ಧರ್ಮ ಪ್ರಚಾರ ಆಗ್ಬೇಕನ್ನೋ ಆಶಯವನ್ನ ವ್ಯಕ್ತಪಡಿಸಿದ್ರಿ. ಹೀಗೆ ತಮ್ಮ ಎಲ್ಲ ವಿಚಾರಗಳನ್ನ
ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದ್ದೀರಿ. ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್. ಈಗ ನಮ್ಮ ಸಂಘಟನೆಗಳ ಅಧ್ಯಕ್ಷರಾದ ಮತ್ತು ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟೇಲ್ ಸರ್ ಅವರಿಂದ ಮಾರ್ಗದರ್ಶನದ ನುಡಿಗಳು. ಒಂದ್ 5 ನಿಮಿಷ, ಒಂದ್ 5 ನಿಮಿಷ. ಎಲ್ಲರಿಗೂ ಭಕ್ತಿಪೂರ್ವಕ ಮನೋಪೂರ್ವಕ ಶರಣಾರ್ಥಿ. ಪರಮ ಪೂಜ್ಯ ಗಾನಯೋಗಿ ಪಂಚಾಕ್ಷರಿಯರ ಪಾದಾರವಿಂದದಲ್ಲಿ ಪಡಮಟ್ಟು. ನಮ್ಮ ಭಾರತ ದೇಶದ ಪ್ರಥಮ ರಾಷ್ಟ್ರಪತಿಗಳಾದಂತಹ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಬಸವೇಶ್ವರರ ಪುರಾಣ ಹಿಂದಿದಾಗ ಬೇಕಾಗಿತ್ತು ಅಂತ ಹೇಳ್ದಾಕರ ಎಲ್ಲಿಯೂ ಯಾರು ಬರೆಯೋರು ಸಿಗದೇ ಇದ್ದಾಕರ ದಕ್ಷಿಣ ಭಾರತದಾಗ ಇವ್ರ ಹೆಸರು ಹೇಳ್ದಾಕರ ಪುಟ್ಟರಾಜಗಳು 1 ತಿಂಗಳ ಟೈಮ್ ತಗೊಂಡು ಹಿಂದಿಯಲ್ಲಿ ಬಸವೇಶ್ವರರ ಪುರಾಣವನ್ನು ಬರೆದು ಕೊಟ್ಟಂತ ಮಹಾನ್ ಯೋಗಿಗಳು. ಅದು ಅಲ್ಲದೆ ಇದೇ ಆಳಂದ ತಾಲೂಕದಾಗ ಪಡಸಾವಳಿ ಗ್ರಾಮಕ್ಕೆ ಅವರ ತುಲಾಭಾರ ಇದ್ದ ಹೊತ್ತಿನಾಗ ನಾನು ಹೋಗಿದ್ದೆ. ಅಲ್ಲಿ ಸಂಗೀತ ಕಾರ್ಯಕ್ರಮ ಸ್ವಂತ ನಾವು ಕೇಳಿದೆವು. ಅವರು ಒಂದು ಪ್ರವಚನದಾಗ ಒಂದೇ ಒಂದು ಮಾತು ಹೇಳಿದ್ರು, ಇನ್ನ ಕೂಡ ನಂಗೆ ನೆನಪದ. ನನಗೆ ಎಲ್ಲರೂ ಪುಟ್ಟ ಪುಟ್ಟ ಅಂತ ಯಾಕೆ ಕರಿತಾ ಇದ್ದಾರೆ ಅಂದಾಕರ ನಾನು ಎಲ್ಲರಿಗಿಂತ ಸಣ್ಣವಿದ್ದೇನೆ ತಂದು ಪುಟ್ಟ ಮಗನ ನಿಮ್ಮ ಮಗ ಪುಟ್ಟ ಮಗ ಅಂತ ಬಸವೇಶ್ವರರ ವಚನ ಕೂಡ ಹೇಳಿದ್ರು. ನನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯಲ್ಲ. ಇಂತಹ ಮಹಾನ ಯೋಗಿಯ ಒಂದು ದತ್ತಿ ನಿವಾಸ ಮಾಡಿದಂತ ಸಾವಿತ್ರಿ ಅಮ್ಮವ್ರಿಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಅನಂತ ಶರಣಾರ್ಥನೆ ಹೇಳುತ್ತಾ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು. ಶರಣಾರ್ಥಿ. ಧನ್ಯವಾದಗಳು ಸರ್. ತಮ್ಮ ಅಭಿಪ್ರಾಯಗಳನ್ನು ಮತ್ತೆ ಈ ಗಾನಯೋಗಿಯವರ ಕುರಿತು ವಿಚಾರಗಳನ್ನ ತಿಳಿಸಪಡಿಸಿದ್ದೀರಿ. ಈಗ ನಮ್ಮ ಪಟ್ಟಣ ಗುರುಗಳಿಂದ ಮಾರ್ಗದರ್ಶನದ ನುಡಿಗಳು. ಸರ್ ಇದ್ದೀರಾ ಸರ್? ಓಂ ಶ್ರೀ ಗುರು ಬಸವಲಿಂಗಮ್ಮ. ಪ್ರೊಫೆಸರ್ ಸಾವಿತ್ರಿ ಕಮಲಾಪುರ್ ಅವರ ತಂದೆ ತಾಯಿಯರ ಸ್ಮರಣಾರ್ಥವಾಗಿ ಏರ್ಪಡಿಸಿದಂತ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳ ಒಂದು ಉಪನ್ಯಾಸದ ಹೊರನೋಟವನ್ನ ಅವರು ಅರ್ಥಪೂರ್ಣವಾಗಿ ಮಾಡಿದರು. ನಾನು ನಮ್ಮ ತಾಯಿ ಗದಗಿನ ಪಕ್ಕದಲ್ಲಿರ್ತಕ್ಕಂಥ ಮುಳುಗುಂದ ಮನೆತಂದವರು. ನಮ್ಮ ಅಜ್ಜ, ನಮ್ಮ ತಾಯಿ ತಂದೆ ಪಂಚಾಕ್ಷರಿ ಗವಾಯಿಗಳನ್ನ ನೋಡಿದರು. ಅವರಿಗೆ ದಿವ್ಯ ದೃಷ್ಟಿ, ಕಣ್ಣು ಕಾಣ್ತಿದ್ದಿಲ್ಲ. ಅಲ್ಲಿ ಒಂದು 10 ದೋತ್ರಗಳನ್ನ ಒಣಾಕಿ ಹಾಕಿದ್ರ ಅವ್ರ ದೋತ್ರಗಳನ್ನ ಕಂಡು ಹಿಡಿತಕ್ಕಂಥ ಕೆಲಸ ಅಂದ್ರೆ ಅದಕ್ಕೊಂದು ನಕ್ಷೆ ದಾರ ಕಟ್ಟಿ ಇದನ್ನ ಮಾಡ್ತಿದ್ದಾರೆ, ಗುರ್ತು ಹಿಡಿಯಾಕಂತ ತಿಳ್ಕೊಂಡು. ಆಮೇಲೆ ಒಂದು 10 ಶರಿಗೆ ಒಳಗೆ ತಮ್ಮ ಶರಿಗೆ ಗುರ್ತು ಹಿಡಿತಕ್ಕಂಥದ್ದು ಅಂತ ಚಕ್ಷು ಇತ್ತು. ಅವರ ಕನ್ನಡದ ಅಭಿಮಾನ ಎಷ್ಟಿತ್ತು ಅಂದ್ರೆ ಬಹಳ ದೊಡ್ಡ ಗಾಯಕರು ಆಗಿನ ಕಾಲದಾಗ 1935-40 ಕಾಲದಾಗ HMV ಮುಂಬೈದವ್ರು ಕರ್ಕೊಂಡೋಗಿ ಅವ್ರು ಹಿಂದಿ ಒಳಗೆ ಹಾಡ್ಬೇಕು ಅಂತ ತಿಳ್ಕೊಂಡು ಒತ್ತಾಯ ಮಾಡಿದಾಗ ಅವ್ರು ಅಷ್ಟೇ ಒಳಗಿಂದ ಬಿಟ್ಟು ಎದ್ದು ಬಂದ್ಬಿಟ್ರಂತ. 2 ಸಲ 3 ಸಲ ಕರ್ಕೊಂಡೋಗಿ ಕುಂತರು ಹಿಂದಿ ಒಳಗೆ ಹಾಡನ್ನ ಅವರಲ್ಲ, ಅಲ್ಲ ನಾನು ಕನ್ನಡದಾಗ ಹಾಡ್ತೀನಿ ಅಂತ ತಿಳ್ಕೊಂಡು ಮೊಟ್ಟ ಮೊದಲಿಗೆ ಮುಂಬೈದೊಳಗೆ HMV ಅಂತ ಮಹಾ ಸಂಸ್ಥೆಯನ್ನ, ಅವಾಗ ರಾಷ್ಟ್ರಮಟ್ಟದ ಸಂಸ್ಥೆ ಅದು, ಈಸ್ ಮಾಸ್ಟರ್ಸ್ ವಾಯ್ಸ್, ಅವರನ್ನ ಮನುಷ್ಯ ಕನ್ನಡದಲ್ಲಿ ಹಾಡದಂತ ಕೆಲಸವನ್ನ ಮಾಡಿದ್ರು. ಬಹಳ ದೊಡ್ಡ ಅವ್ರ ಜೊತೆಗೆ ಕೆಲಸ ಮಾಡಿದಾರಂತಂದ್ರ ಬಸವಗಿಡ ವೀರಪ್ಪನವ್ರು ಅಂತ ಮಹಾದಾನಿ ದಾಸೋಹಿ ಇನ್ನೊಬ್ರು ಇಲ್ಲ. ಅವಾಗಿನ ಕಾಲಕ್ಕೆ ವೀರೇಶ್ವರ ಪುಣ್ಯಾಶ್ರಮಕ್ಕೆ 2.5 ಎಕರೆ ಜಮೀನು ಕೊಟ್ಟು ತಮ್ಮ ಸ್ವಂತ ಜಮೀನು ಕೊಟ್ಟರು. ಅಷ್ಟೇ ಅಲ್ಲ, ಕೇರಳಿ ಏಕೀಕರಣಕ್ಕೆ ಸಮಗ್ರವಾಗಿ ತಮ್ಮನ್ನು ತೊಡಗಿಸಿದ್ರು. ಇವರ ಒಂದು ಇವ್ರಿಗೂ ಅಂದ್ರೆ ಆಶ್ರಮ ಇತ್ತು. ಇವ್ರ ಪಾಪ ಒಂದ್ ಶೆಡ್ನಾಗ ಒಂದ್ 8-10 ಹುಡುಗರನ್ನ ಸಾಲಿ ಕಲಿಸೋದು ಹಿಂಗಾದ್ ಬೇಡ ಅಂತ ತಿಳ್ಕೊಂಡು ಅದಕ್ಕೆ ಆರ್ಥಿಕ ಧನವನ್ನು ಕೂಡಿಸಿ ಒಂದು ವೀರೇಶ್ವರ ಪುಣ್ಯಾಶ್ರಮವನ್ನು ಸ್ಥಾಪನೆ ಮಾಡಿದಂಥವ್ರು ಗದಗಿನವರು ಬಸವಗಿಡದ ವೀರಪ್ಪನವರು ಅಂತಕ್ಕಂಥವ್ರು. ಅಂದ್ರ ನಾವ್ ಯಾಕೆ ಹೇಳ್ತೀವಿ ಅಂತಂದ್ರೆ ಅವರ ಕನ್ನಡದ ನಡೆನುಡಿಗೆ ಹೇಳೋ ಬಗ್ಗೆ ಒಂದು ಹಾನಗಲ್ ಪಂಚಾಕ್ಷರಿ ಗವಾಯಿಗಳ ಮಾತನ್ನ ಮೀರಿ ಮದುವೆ ಆಗ ಹೋಗ್ತಾರ, ಅದು ಹೊಂದಂಗಿಲ್ಲ, ಮತ್ ಬರ್ತಾರ ನಾವಲ್ಲೇ ತಪ್ಪು ಮಾಡಿದ್ವಿ ಅಂತ ತಿಳ್ಕೊಂಡು ಮತ್ತ ಜಂಗಮ ದೀಕ್ಷೆಯನ್ನು ಕಂಟಿನ್ಯೂ ಮಾಡಿ ಪುಟ್ಟರಾಜ ಗವಾಯಿಗಳನ್ನ ಇಟ್ಕೊಂಡು ಇಡೀ ಆಶ್ರಮವನ್ನ ಅಂಧರಿಗೆ, ಬಡವರಿಗೆ, ಅಬಲಿಯರಿಗೆ ಒಂದು
ಸಂಗೀತ ಶಿಕ್ಷಣವನ್ನು ಹುಟ್ಟಾಕ್ತಕ್ಕಂಥ ಕಾರ್ಯವನ್ನು ಮಾಡಿದರು. ಅಂದ್ರೆ ಎಷ್ಟೊಂದು ಪಂಚಾಕ್ಷರಿ ಗವಾಯಿಗಳ ಕಡೆ ಎಂತಿಂದ ದೊಡ್ಡ ದೊಡ್ಡ ದಿಗ್ಗಜರು ಬಂದು ಕಲ್ತ್ಕೊಂಡು ಹೋಗಿದ್ರು. ನಮ್ಮ ಕರ್ನಾಟಕ ಹಿಂದೂಸ್ತಾನಿ ಗಾಯಕರಾದಂಥ ಬಹುತೇಕ ಎಲ್ಲರೂ ಕೂಡ ಅವ್ರ ಕಡೆ ಒಂದಲ್ಲ ಒಂದು ರೀತಿಯಿಂದ ಶಿಷ್ಯತ್ವವನ್ನು ಪಡೆದ್ರು. ಹಿಂಗಾಗಿ ಅವರನ್ನ ನಾವು ಇಲ್ಲಿ ಒಬ್ಬ ವ್ಯಕ್ತಿಯನ್ನಾಗಿ ನೋಡದೆ ಒಬ್ಬ ಶಕ್ತಿಯನ್ನಾಗಿ ಪಡೆದ್ರು. ಮನುಕುಲಕ್ಕೆ ಅಂತ ಒಬ್ಬ ದೊಡ್ಡ ಧೀಮಂತ ಬಹಳ ದೊಡ್ಡ ಕಾರ್ಯವನ್ನ ಮಾಡಿದ್ದಾರೆ. ನಾವು ಸಾವಿಲ್ಲದ ಶರಣರು ಅಂತಕ್ಕಂಥ ಒಂದು ಮಾಲಿಕೆಯೊಳಗೆ ಅವ್ರ ಲೇಖನವನ್ನ ಕೂಡ ಬರದೆ ಅದಕ್ಕೆ ಅಂತವ್ರ ಬಗ್ಗೆ ಉಪನ್ಯಾಸ ಇಟ್ರು. ಮತ್ತೆ ಧೃತಿದಾಸರಿಗಳಾದಂತ ಒಮ್ಮೊಮ್ಮೆ ಭಾವುಕರು, ಒಮ್ಮೊಮ್ಮೆ ತಮ್ಮ ಬದುಕನ್ನ ಎಲ್ಲವನ್ನ ಹೊರಹಾಕ್ತಕ್ಕಂಥ ವೆಂಟಿಲೇಷನ್ ಅಂತೀವಲ್ಲ, ಭಾವಗಳನ್ನ, ನೋವುಗಳನ್ನ, ವೇದನೆಗಳನ್ನ ಹೊರಹಾಕ್ತಕ್ಕಂಥ, ತಮ್ಮ ಬಡತನ, ಅಪಮಾನ, ನೋವನ್ನ ಹೊರಹಾಕ್ತಾ ನೈಜ ಬದುಕನ್ನ ಕಟ್ಟಿಕೊಂಡಂತ ಸಾವಿತ್ರಿ ಕಮಲಾಪುರ. ಅವ್ರ ತಂದೆ ಅವರು ಬಹಳ ದೊಡ್ಡ ಶಿವಭಕ್ತರು, ಬಸವಭಕ್ತರು. ಲಿಂಗ ದೀಕ್ಷೆಯನ್ನ ಮುರುಗೋಡು ಮಾಂತಪ್ಪನವ್ರ ಕಡೆ ತಗೊಂಡಿದ್ರು. ಅವ್ರ ತಾಯಿಯವರು ಕೂಡ ನಮ್ಮ ಊರಿನ ಹೆಣ್ಣು ಮಗಳು. ಹಿಂಗಾಗಿ ಸಾವಿತ್ರಿ ನಮ್ಮ ಊರಿನ ಮೊಮ್ಮಗಳು. ಅವರ ಮೇಲೆ ಒಂದು ಅತ್ಯಂತ ಗೌರವ, ವಿಶ್ವಾಸದಿಂದ ಕೇಳಿದಾಗ ಅವ್ರು ತಾಮ ಇಟ್ಟರು. ನಾನು ಹೇಳಿದ್ದೇನೆ, ಅವ್ರ ಮನೆಯೊಳಗೆ ಅವ್ರ ಅಣ್ಣ ತಮ್ಮರು, ಅಕ್ಕಂಗಿಯರದು ಎಲ್ಲರೂ ಮೆಂಬರ್ಶಿಪ್ ಇವರೇ ಮಾಡಿದ್ರು. ಮೊನ್ನೆ ತಂದೆ ತೀರ್ಕೊಂಡು ಒಂದು 4 ದಿನಕ್ಕೆ, ಸರ್ ನಾನು ಇನ್ನೊಂದು ನಮ್ಮ ತಂದೆಯವ್ರ ಸರ್ ನನ್ನ ತಮ್ಮ ಕೊಡ ಅಂತ ಹೇಳಿ, ಇಲ್ಲಾಂದ್ರೆ ನಾನೇ ಕೊಡ್ತೀನಿ ಸರ್ ಅಂತ 1 ವರ್ಷಕ್ಕೆ. ಇದು ಅವರ ಉದಾರತೆ ಮತ್ತು ನಡೆದಂತೆ ನಡೆದವರು. ಅವರ ಕುಟುಂಬ, ಅವ್ರ ಮಗಳು IIT ರ್ಯಾಂಕ್ ಬಂದು ಆಲ್ ಇಂಡಿಯಾ ಲೆವೆಲ್ಗೆ. ಇದು ಬಸವ ಸಂಕಲ್ಪ, ಅವಾರ್ಡ್ ಅಂತಲ್ಲ, ಅದು ಬಸವ ಸಂಕಲ್ಪ. ಇದು ಯಾಕೆ ಎಷ್ಟು ಮಂದಿ ಆದ್ರೂ ಕೂಡ IIT-ಗೆ ದೊಡ್ಡ ರ್ಯಾಂಕ್ ಅವ್ರ ಮಗಳು ಬಂದ್ಲು. ಎಲ್ಲ 4 ಅಷ್ಟು ಮಕ್ಕಳು ಬಹಳ ಜಾನವಂತದಾರ. ಮನೆಯವರು ಕೂಡ ಒಳ್ಳೆಯವ್ರದಾರ, ಒಳ್ಳೆ ಸಂಸ್ಕಾರವನ್ನು ತಗೊಂಡಾರ. ಇನ್ನೊಂದು ಸ್ವಲ್ಪ ಕೆಲವೇ ದಿನದೊಳಗೆ ಹಂಪಿ ವಿಶ್ವವಿದ್ಯಾಲಯದಿಂದ ಅವ್ರಿಗೂ ಕೂಡ ಗೌರವ ಡಾಕ್ಟರೇಟ್ PhD ಸಿಗ್ತೈತಿ. ಸುಮಾರು 18 ಕೃತಿಗಳನ್ನ ಬರೆದಾರ. ಸ್ವಂತ ಸಂಘರ್ಷ, ಹೋರಾಟ, ಒಮ್ಮೆ ಹೇಳ್ದಲ್ಲ ಅವರ ಸಿಟ್ಟು, ಸಡು ಮತ್ತು ಅಷ್ಟೇ ಮುಗ್ಧವಾದ ಮನಸ್ಸು. ಒಂದು ಸಣ್ಣ ಮಕ್ಕಳಿಗತ್ಲೇನ ಇರ್ತಾರ. ಹಿಂಗಾಗಿ ಅವರನ್ನ ಮಗುವಂತ ತರನೇ ನಾವು ನೋಡ್ತೀವಿ. ಅವರಿಗೂ, ಅವ್ರ ಕುಟುಂಬದ ಸದಸ್ಯರಿಗೆ, ಅಕ್ಕ, ಅಣ್ಣ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣಾರ್ಥಿ ಹೇಳ್ದ ಡಾಕ್ಟರ್ ಕಸ್ತೂರಿ ದಳವಾಯಿ ಅವರು. ಬಹಳ ಔಪಚಾರಿಕವಾಗಿ, ಬಹಳ ಸುಂದರವಾಗಿ ಲೇಔಟ್ ಕಟ್ಔಟ್ ಮಾಡಿಕೊಂಡು 40 ನಿಮಿಷದೊಳಗೆ ಮುಗಿಸ್ತಕ್ಕಂಥ ಅವರ ಪಂಚಾಕ್ಷರಿ ಗವಾಯಿಗಳ ಸಾಧನೆಯನ್ನ, ಅವರ ಕೊಡುಗೆಗಳನ್ನ ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ, ಸಂಗೀತ ಲೋಕಕ್ಕೆ ಕೊಟ್ಟಂತ. ಅವ್ರು ಬಹಳ ದಿನ ಬದುಕಲಿಲ್ಲ. ಪಂಚಾಕ್ಷರಿ ಗವಾಳ ಇನ್ನೊಂದು 20-30 ವರ್ಷ ಬದುಕಿದ್ರೆ ಬಹುಶಃ ಭಾರತ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಬಹಳ ದೊಡ್ಡ ಗಾಯಕರಾಕಿದ್ರು ಅಂತಕ್ಕಂಥದ್ದನ್ನ ಹೇಳ್ತಾ ಪಾಲ್ಗೊಂಡಂತ ತಮ್ಮೆಲ್ಲರಿಗೂ ನನ್ನ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು. ನಾಳೆ ಬೆಳಿಗ್ಗೆ 10 ಗಂಟೆಗೆ ವಚನ ಬಟ್ಟೆ ನೇಯ್ದ ಫಕೀರಪ್ಪ ಹಳಕಟ್ಟಿ ಅಂತಕ್ಕಂಥ ಬಹಳ ದೊಡ್ಡ ನೇಕಾರ ಅಂದ್ರೆ ಅವರು ಹೆಂಗ್ ಕಷ್ಟಪಟ್ಟರು ಅಂತಕ್ಕಂಥದ್ದು ಪ್ರೊಫೆಸರ್ VD ಐಹೊಳಿ ಅವರು ಬೆಳಿಗ್ಗೆ 10 ಗಂಟೆಗೆ 11:30 ಮೊದಲಿಗೆ 10 ಗಂಟೆಗೆ ಮಾಡಲಿದ್ದಾರೆ. ಅದು ನಮ್ಮ ಗೌರಮ್ಮಕ್ಕ ನಾಶಿ ಅವರ ದತ್ತಿ ಉಪನ್ಯಾಸ. ಎಲ್ಲರೂ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯೊಳಗೆ ಪಾಲ್ಗೊಳ್ರಿ ಅಂತ ಹೇಳ್ತಾ ತಮ್ಮೆಲ್ಲರ ಪಾದಕ್ಕೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಇವತ್ತಿನ ಉಪನ್ಯಾಸಕ್ಕೆ ಪುಷ್ಟಿ ಕೊಡುವಂತ ಇನ್ನಷ್ಟು ಹೆಚ್ಚಿನ ಪೂರಕ ಮಾಹಿತಿಗಳನ್ನು ಒದಗಿಸಿದ್ದೀರಿ. ನೀವು ಎನ್ಸೈಕ್ಲೋಪಿಡಿಯಾ ಅಂದ್ರೆ ತಪ್ಪಲಾರದು ನಮ್ಮ ಪಟ್ಟಣ್ ಸರ್ ಅಂದ್ರೆ. ಇವತ್ತಿನ ಉಪನ್ಯಾಸದಲ್ಲಿ ನಿಮ್ಮ ವಿಶೇಷ ವಿಚಾರಗಳು ನಮಗೆ ಇಲ್ಲಿ ಪ್ರಸ್ತುತ ಆದವು ಸರ್. ಮತ್ತೊಮ್ಮೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಶರಣಾರ್ಥಿಗಳು. ಈಗ ಸಂವಾದಕ್ಕೆ ಯಾರಾದರೂ ತಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಹಂಚಿಕೊಳ್ಳೋರಿದ್ರೆ ಹ್ಯಾಂಡ್ ರೈಸ್ ಮಾಡಬಹುದು. ಶಂಕರ್ ಕುಪ್ಪಸ್ ಸರ್ ಮಾತಾಡ್ತಾರೆ. ಶಂಕರ್ ಕುಪ್ಪಸ್ ಸರ್ ಮಾತಾಡಿ ಸರ್. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಇಲ್ಲಿವರೆಗೂ ಪಂಚಾಕ್ಷರಿ ಗವಾಯಿಗಳ ಬಗ್ಗೆ ಬಹಳಷ್ಟು ಒಂದು ಹಿನ್ನೆಲೆಯನ್ನ ಅಕ್ಕ ಅವ್ರು ಹೇಳಿದ್ರು. ಬಹುಶಃ ನಮ್ಮ ಜಿಲ್ಲೆಯ ಒಂದು ವಿಷಯ ಇರೋದ್ರಿಂದ ನನಗೆ ಬಹಳಷ್ಟು ಅಭಿಮಾನ. ಕಾರಣ ಏನಂತ ಹೇಳಿದ್ರೆ, ಪಂಚಾಕ್ಷರಿ ಗವಾಯಿಗಳು ಒಂದು ಕಟ್ಟಡವನ್ನ ಅಂದ್ರೆ ಒಂದು ಬುನಾದಿಯನ್ನು ಹಾಕಿದ್ರೆ ಅದಕ್ಕೆ ಗೋಪುರ ಮತ್ತು ಕಳಸವನ್ನು ಇಟ್ಟಂತವ್ರು ನಮ್ಮ ಪುಟ್ಟರಾಜ ಗವಾಯಿಗಳು ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಬಹುಶಃ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ವೃತ್ತಿರಂಗ ಭೂಮಿ ಪ್ರಾರಂಭ ಆಗಿದ್ದೇನೆ ಗದಗ ಜಿಲ್ಲೆಯಿಂದ ಅಂತಕ್ಕಂಥದ್ದು. ಸುಮಾರು 1877ರಲ್ಲಿ ಗದಗ ಜಿಲ್ಲೆಯಿಂದನ ಪ್ರಾರಂಭ ಆಯಿತು. ಆ ಒಂದು ಹಿನ್ನೆಲೆಯಲ್ಲೊಳಗ ಇಲ್ಲಿ ಪಂಚಾಕ್ಷರಿ ಗವಾಯಿಗಳು ಏನ್ ಮಾಡಿದ್ರು ಅಂದ್ರೆ ನಾಟಕ ರಂಗವನ್ನ ಪ್ರಾರಂಭಿಸಿದ್ರು. ಇದನ್ನ ನಾನು ಯಾಕೆ ಹೇಳ್ಬೇಕು ಅಂತ ಹೇಳಿದ್ರೆ, ಬಹುಶಃ ನಮ್ಮ ಊರಲ್ಲಿ ಈ ಹವ್ಯಾಸಿ ರಂಗ ಕಲಾವಿದರು ಬಹಳ ಮಂದಿ, ದೈವ ದುರಂತ ಕರ್ಣ, ಅಕ್ಷಯ ಅಂಬರ್ ಇಂಥ ನಾಟಕಗಳನ್ನ ಆಡಿದಾಗ ಸ್ವತಃ PB ದುತ್ತೂರಿಗೆ ಅವರು ನಮ್ಮ ಊರಿಗೆ ಬಂದು ನಾಟಕ ನೋಡಿ ಬಹಳಷ್ಟು
ಕಲಾವಿದರನ್ನ ಸನ್ಮಾನಿಸಿದ್ದು ಒಂದು ಇತಿಹಾಸ 70ರ ದಶಕದಲ್ಲಿ. ಇದನ್ನ ಪುಟ್ಟರಾಜ ಗವಾಯಿಗಳು ಅವಲೋಕನ ಮಾಡಿ ಇಲ್ಲಿ ನಾವು ನಾಟಕ ಕಂಪ್ನಿ ಹಾಕಿದ್ರೆ ಬಹುಶಃ ಶಿರೋಳದಾಗ ಹಾಕಿದ್ರೆ ನಮ್ದು ಏನಾದ್ರು ಒಂದು ಸ್ಟ್ಯಾಂಡ್ ಆಗ್ಬಹುದು ಅಂತ ತಿಳ್ಕೊಂಡು ಸುಮಾರು 2 ತಿಂಗಳ ಕಾಲ ಒಂದು ಸಣ್ಣ ಗ್ರಾಮದೊಳಗ ಗವಾಯಿಗಳ ನಾಟಕ ಕಂಪ್ನಿ ಇಲ್ಲಿ ಬಂದು ಬಹಳ ಅತ್ಯುನ್ನತವಾಗಿ ಇಲ್ಲಿ ಎಷ್ಟು ಜನ ಕೂಡ್ತಿದ್ರು ಅಂತ ಹೇಳಿದ್ರೆ ಒಂದು 5-6 ಸಾವಿರ ಇರತಕ್ಕಂತ ಹಳ್ಳಿ ಒಳಗ ಸುಮಾರು ದಿನ 25 ಚಕ್ಡಿಗಳು, ಅವಾಗಿನ ಕಾಲದಲ್ಲಿ ಚಕ್ಡಿ ಬಹಳ, ಚಕ್ಡಿಯನ್ನು ಬಂದು ನಾಟಕ ನೋಡಿ ಇವತ್ತು ಗವಾಯಿಗಳ ಒಂದು ವೃತ್ತಿ ರಂಗಭೂಮಿಯನ್ನು ಬೆಳೆಸಿರ್ತಕ್ಕಂಥದ್ದು ನಮ್ಮ ಗದಗ ಜಿಲ್ಲೆ ಅಂತಕ್ಕಂಥದ್ದು. ಆ ದಿಶೆಯಲ್ಲಿ ಬಹಳಷ್ಟು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ನಮ್ಮ ಗದಗಿನ ಅಜ್ಜವರು ತಮ್ಮ ಎಲ್ಲ ಶಾಖಾ ಮಠದೊಳಗೆ ಅದು ಜಾತ್ರೆ ಇರ್ಬಹುದು, ಶ್ರಾವಣ ಮಾಸದಲ್ಲಿ ಪ್ರವಚನ ಇರಬಹುದು, ಕಂಪಲ್ಸರಿ ಏನ್ ಮಾಡ್ತಿದ್ರು, ನಮಗೆ ಆರ್ಡರ್ ಮಾಡ್ಬಿಡೋರು, ಆದೇಶ ಅಪ್ಪಣೆ ಮಾಡ್ಬಿಡೋರು. ನೀವು ಏನಾದ್ರೂ ಸಂಗೀತ ಹೇಳ್ಬೇಕಂದ್ರ ಗವಾಯಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿಯನ್ನ ಕರ್ಕೊಂಡ್ ಬರ್ಬೇಕು. ಅಂದ್ರೆ ಇದು ಕೂಡ ಒಂದು ಇಂಡೈರೆಕ್ಟ್ ಆಗಿ ಅದು ಬೆಳೆಸ್ತಕ್ಕಂತ ರೀತಿ ಅಂತಕ್ಕಂಥದ್ದು. ಅಂದ್ರೆ ಎಲ್ಲಿ ಶಾಖಾ ಮಠ ಅದಾವು ಪ್ರತಿಯೊಂದು ನಮ್ಮ ತೋಂಟದಾರ ಶಾಖಾ ಮಠದಲ್ಲಿ ಗವಾಯಿಗಳ ಒಂದು ಆಶ್ರಮದಲ್ಲಿ ಕಲ್ತಂತ ವಿದ್ಯಾರ್ಥಿಗಳನ್ನೇ ಕಾರ್ಯಕ್ರಮಕ್ಕೆ ನಿಯೋಜನೆ ಮಾಡ್ತಿದ್ರು ಅಂತಕ್ಕಂಥದ್ದು. ಆಮೇಲೆ ನನಗ್ ಒಂದು ಡೌಟ್, ಅಥವಾ ಅದ ನನಗೆ ನಾನ್ ತಿಳ್ಕೊಂಡಿದ್ದು, ಅದು ಸರಿನೋ ತಪ್ಪೋ ಅಕ್ಕ ಅವ್ರು ಹೇಳಿದ್ರು ಬಹಳ ಚಲೋ. ಯಾಕಂತ ಹೇಳಿದ್ರೆ ಅದು ಹಾನಗಲ್ ಕುಮಾರಸ್ವಾಮಿಗಳಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಸಂಸ್ಥೆ ಯಡಿಯೂರ ಸಿದ್ಧಲಿಂಗೇಶ್ವರ ಒಂದು ಬ್ಯಾನರ್ ಅನ್ನ ಹಾಕೊಂಡು ಅವರೆಲ್ಲ ಪ್ರಚಾರಕ್ಕೆ ಹೋಗ್ತಾರೆ. ಆದ್ರೆ ನಾನ್ ತಿಳ್ಕೊಂಡಿದ್ದೆ ಏನಂದ್ರೆ ಕೊನೆ ಮೂಮೆಂಟ್ ನಲ್ಲಿ, ಅಂದ್ರೆ ಹಾನಗಲ್ ಕುಮಾರಸ್ವಾಮಿಗಳು ಲಿಂಗೈಕ್ಯರಾಗ್ತಕ್ಕಂಥ ಸಂದರ್ಭದೊಳಗ ಅವ್ರು ಯಲಬುರ್ಗಾ ತಾಲೂಕು ಸೋಮಾಪುರದಲ್ಲಿ ಲಿಂಗೈಕ್ಯರಾಗ್ತಾರ. ಅದು ಎಲ್ಲಿ ಅಂದ್ರೆ ಸಿದ್ಧಲಿಂಗೇಶ್ವರ ಶಾಖಾ ಮಠದಲ್ಲಿ ಆಗ್ತಾರ. ಅವರಿಗೆ ಪಂಚಾಕ್ಷರಿ ಗವಾಯಿಗಳನ್ನು ಕರೆದು ಇನ್ನು ಮುಂದೆ ಈ ಸಿದ್ಧಲಿಂಗೇಶ್ವರ ನಾಮಧೇಯವನ್ನು ನೀನು ಇಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ರು ಅಂತಕ್ಕಂಥದ್ದು ನಾನು ಕೇಳಲ್ಪಟ್ಟಿದ್ದೀನಿ. ಅದು ನನಗೆ ಅದು ಸ್ವಲ್ಪ ಯಾವುದೋ ಒಂದು ಇತಿಹಾಸದಲ್ಲಿ ಬಂದಿಲ್ಲ. ಅದಕ್ಕೆ ಅದು ಹೌದು ಅಲ್ವೋ ಅಂತಕ್ಕಂಥದ್ದು ನನಗೊಂದು ಈ ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಸುಂದರವಾಗಿ ತಾವು ಉಪನ್ಯಾಸವನ್ನು ಕಟ್ಕೊಟ್ಟಿರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಧನ್ಯವಾದಗಳು ಸರ್ ಕುಪ್ಪಸ್ ಸರ್ ಅವರಿಗೆ. ಅವರು ಕೇಳಿರುವ ಪ್ರಶ್ನೆಗೆ ದಳವಾಯಿ ಮೇಡಮ್ ಉತ್ತರವನ್ನು ಕೊಡ್ತೀರಾ? ಮಾಹಿತಿ ಏನಾದರೂ? ಅವ್ರ ಇಲ್ಲ ಅನಿಸ್ತೈತ್ರಿ. ನಾಗರಾಜ್ ಕೊಟ್ಗಾರ್ ಸರ್ ಮಾತಾಡ್ತೀರಿ? ಹಾ ಮೇಡಮ್, ಮಾತಾಡ್ತೇನೆ ಮೇಡಮ್. ಇವತ್ತಿನ ಅನುಭವ ಬಹಳ ಅರ್ಥಪೂರ್ಣವಾಗಿರುವಂತದ್ದು. ಅದ್ರಾಗ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ, ಈಗ ಅಂಧ ಮಕ್ಕಳ ಒಂದು ಆಶಾಕಿರಣ ಅಂತ ಹೇಳಿ ಅಂದ್ರೂ ಏನ್ ತಪ್ಪಾಗ್ಲಿಕ್ಕಿಲ್ಲ, ಪಂಚಾಕ್ಷರಿ ಗವಾಯಿಗಳು. ಸೊ ಅವ್ರ ಕುರಿತಾಗಿ ಕಸ್ತೂರಿ ದಳವಾಯಿ ಮೇಡಮ್ ಅವರ ಮಾತುಗಳು ಈಗಾಗಲೇ ಒಂದು 4-5 ಉಪನ್ಯಾಸಗಳನ್ನು ಅವ್ರನ್ನ ಕೇಳಿವಿ. ನೆಕ್ಸ್ಟ್ ಅವರು ನಾವು ಕೂಡಿ ಕಿತ್ತೂರು ಒಂದು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ದಾಗ ವರ್ಕ್ ಕೂಡ ಮಾಡಿದ್ವಿ. ಬಹಳ ಆಳವಾದ ಜ್ಞಾನಿಗಳು ಅವರು, ಸಾಹಿತ್ಯದ ಮೇಲೆ ವಿಶೇಷವಾದ ಒಲವು ಅವ್ರಿಗೆ. ಸೊ ಬಹಳ ಚೆನ್ನಾಗಿ ಮಾತನಾಡಿದ್ರಿ ಮೇಡಮ್. ನನ್ಗ ಅದಕ್ಕಿಂತನೂ ಮತ್ತೆ ಏನಪ್ಪಾ ಅಂದ್ರೆ, ಸಾವಿತ್ರಿ ಮೇಡಮ್ ಅವರು ಅವ್ರ ತಾಯಿಯವ್ರ ಬಗೆಗೆ ಎಷ್ಟೊಂದು ಆತ್ಮೀಯವಾಗಿ ಮತ್ತೆ ಎಷ್ಟು ಕಾಳಜಿಯಿಂದ ಅವ್ರೆಲ್ಲಾ ಕಷ್ಟಗಳನ್ನು ಹೇಳ್ಕೋದ್ರ ಮೂಲಕ, ಮತ್ತೊಂದೇನಂದ್ರೆ ನಾವು ಅಲ್ಲೇ ಮುರುಗೋಡದ ಪಕ್ಕ ಹಿರ್ಕೊಪ್ದವ್ರು ನಾವು, ಇಡೀ ಗ್ರಾಮೀಣ ಸೊಬಗನ್ನೇ ಒಂದ್ಸರಿ ಮತ್ತೊಮ್ಮೆ ನಮ್ಮ ಮುಂದೆ ತಂದಿಡುವಂತ ಪ್ರಯತ್ನವನ್ನು ಅವರು ಮಾಡಿರುವಂತದ್ದು ಬಹಳ ನನ್ಗ ನಿಜಕ್ಕೂ ಬಹಳ ಖುಷಿ ಅನಿಸ್ತು ಈ ಒಂದು ಅನುಭವ ಇವತ್ತಿಂದ ಕೇಳಿಕಾಸ. ಸೊ ಒಂದು ಒಳ್ಳೆ ಒಂದು ಉಪನ್ಯಾಸ. ಇಂಥ ಉಪನ್ಯಾಸಗಳು ಸದಾಕಾಲ ಹೀಗೆ ಸಾಕ್ತಾನೆ ಇರ್ಲಿ ಅಂತ ಒಂದು ಅತ್ಯುನ್ನತವಾಗಿರುವಂತ ಕೆಲಸವನ್ನ ನಮ್ಮ ಈ ವೇದಿಕೆ ಮಾಡ್ತಾ ಇದೆ ಅನ್ನುವಂತ ಬಹಳ ಒಂದು ಅಭಿಮಾನದ ಹೆಮ್ಮೆ ಸದಾಕಾಲ ನಮ್ಮ ಮನಸ್ಸಿನೊಳಗದ. ಸೊ ಇವತ್ತಿನ ದಿನ ನನ್ನ ಮಗ ಪೃಥ್ವಿರಾಜ್ ಕೊಟ್ಗಾರ್ ಸಂಯೋಜಕರಾಗಿ ಅವನನ್ನ ಇವತ್ತು ಸೇರಿಸ್ಕೊಂಡಿರುವುದು ನಮ್ಮ ಕುಟುಂಬಕ್ಕೆ ನಮ್ಗೆ ಬಹಳ ಒಂದು ಸಂತೋಷ ತಂದದ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಡಾಕ್ಟರ್ ಶಶಿಕಾಂತ್ ಪಟನ್ ಸರ್ ಅವರಾಗಿರ್ಬೋದು, ಹಾಗೂ ಎಲ್ಲ ಒಂದು ನಮ್ಮ ಬಳಗದವರಿಗೆ ನಮ್ಮ ಕುಟುಂಬದ ಪರವಾಗಿ ಈ ಸಂದರ್ಭದೊಳಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ಮತ್ತೆ ಯಾರಾದರೂ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋರಿದ್ರೆ? ಸರ್ ಏನ್ ಕ್ವಶನ್ ಕೇಳಿದ್ರು ಮೇಡಮ್? ನಮಸ್ತೆ ಮೇಡಮ್, ನಾ ಕಸ್ತೂರಿ ಮೇಡಮ್. ಪ್ರಶ್ನೆ ಏನ್ ಕೇಳಿದ್ರಿ ಸರ್? ಮೇಡಮ್, ಹಾ ಸರ್. ಈಗ ಅವ್ರಲ್ಲಿ ಆ ಒಂದು ಆಶ್ರಮದ ಒಂದು ಬ್ಯಾನರ್ ಸಿದ್ಧಲಿಂಗೇಶ್ವರದ ಐತಿ. ಹಾ ಅಂದ್ರ ನಾನು ತಿಳ್ಕೊಂಡಿದ್ದೇನಂದ್ರೆ, ಹಾನಗಲ್ ಕುಮಾರಸ್ವಾಮಿಗಳು ಲಿಂಗೈಕ್ಯರಾಗ್ತಕ್ಕಂಥ ಸಂದರ್ಭದೊಳಗ ತೋಂಟದಾರ ಶಾಖಾ ಮಠದ ಲಿಂಗೈಕ್ಯರಾದ್ರು. ಅವರು ಆ ಟೈಮ್ದೊಳಗ ಪಂಚಾಕ್ಷರಿ ಗವಾಯಿಗಳಿಗೆ
ಇದೇ ಒಂದು ಸಿದ್ಧಲಿಂಗೇಶ್ವರ ಬ್ಯಾನರ್ನ ಅಥವಾ ಮೂರ್ತಿಯನ್ನು ಇಟ್ಕೊಂಡು ನೀವು ಆಶ್ರಮ ನಡೆಸ್ರಿ ಅಂತ ಏನು ಹೇಳಿದ್ರಂತ ಕೇಳಿದ್ದೆ ನಾನು. ಹಾ ಅದು ಏನು ಅನ್ನೋದು ಗೊತ್ತಾಗಲಿ. ಯಾಕಂತಂದ್ರ ಅಲ್ಲಿ ಆ ಆಶ್ರಮದ ಎಲ್ಲ ಇದರಲ್ಲಿನೂ ಕೂಡ ಸಿದ್ಧಲಿಂಗೇಶ್ವರದ ಒಂದು ಭಾವಚಿತ್ರ ಇದೆ. ದನ್ರಿ ಹೌದು ಹಾ ಹಾ ಯಡಿಯೂರ್ ಸಿದ್ಧಲಿಂಗೇಶ್ವರದವ್ರದ್ದು ಐತೇನ್ರಿ? ಹೌದು, ಯಡಿಯೂರು ಸಿದ್ಧಲಿಂಗೇಶ್ವರ. ಹಾ ರೀ. ಯಾಕಂದ್ರೆ ಇದು ಗದಗ ಎಲ್ಲಾ ಹಿಂಗ ಶರಣರ ನಾಡಲ್ರಿ, ನೆಲ ಅಲ್ರಿ. ಎಲ್ಲಾ ಒಂದೊಂದ್ ಕಣ್ಣುಗಳವ್ರು. ಆ ಟೈಮಲ್ಲಿ ಯಡಿಯೂರ್ದ ಸಿದ್ಧಲಿಂಗೇಶ್ವರ ಶಾಖಾ ಮಠ ಐತಲ್ರಿ ಡಂಬಳದಿಂದ ಇಲ್ಲೇ, ಅದ್ ಏನಾರ ಹಂಗ ಹೇಳಿರ್ಬೋದ್ರಿ ಸರ್. ನಾನು ನಿಮ್ಗೆ ಪರ್ಸನಲ್ ಫೋನ್ಗೆ ಮಾಡಿ ಹೇಳ್ತೇನೆ, ಯಾಕಂದ್ರೆ ಸೂಕ್ಷ್ಮ ವಿಷಯಗಳಾಗ್ತಾವ ಇವೆಲ್ಲ. ಸರಿ, ಓಕೆ. ಓಕೆ, ನಮಸ್ತೆ. ಹಾ, ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್. ಈಗ ರಾಜೇಶ್ವರಿ ಮೇಡಮ್ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಕಸ್ತೂರಿ ಅಕ್ಕನವರು ಪರಮಪೂಜ್ಯ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾತನಾಡಿದ್ರು. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನದಾನಂ. ಈ ಶ್ಲೋಕ ಜಗತ್ತಿನ ಎಲ್ಲಾ ಸಂಪತ್ತಿಗಳಿಗಿಂತ ಶ್ರೇಷ್ಠವಾದದ್ದು ವಿದ್ಯೆ ಅಂತ ಹೇಳ್ತೈತಿ. ಯಾಕಂದ್ರ ಇದನ್ನ ಕಳ್ಳರು ಕದಿಯಕ್ಕಾಗೋದಿಲ್ಲ, ಆನಂತರ ಬೇರೆ ಯಾರು ಇದನ್ನ ನಮ್ಮಿಂದ ಕಸ್ಗೊಳಕ್ಕಾಗೋದಿಲ್ಲ. ಅದೇ ರೀತಿ ಆಸ್ತಿಗೋಸ್ಕರ ಸಹೋದರರು ಜಗಳಾಡ್ತಾರ, ಆದ್ರೆ ಅದ್ರೊಳಗೂ ಪಾಲ್ ತಗೊಳಕ್ ಬರೋದಿಲ್ಲ. ಎಷ್ಟು ಕಲಿತರೂ ಇದು ನಮ್ಗೆ ಭಾರ ಆಗೋದಿಲ್ಲ. ಅದರಂತೆ ಎಷ್ಟು ಖರ್ಚು ಮಾಡ್ತೀವೋ ಅಷ್ಟು ಅದು ಬೆಳಿತೈತಿ, ಆದ್ರೆ ಕಡಿಮೆ ಆಗೋದಿಲ್ಲ ಎನ್ನೋದು ಈ ಶ್ಲೋಕದ ಅರ್ಥ. ಇದನ್ನ ಯಾಕೆ ಹೇಳಿದೆ ಅಂದ್ರ, ಪಂಚಾಕ್ಷರಿ ಗವಾಯಿಗಳು ಹುಟ್ಟು ಕುರುಡರಾಗಿದ್ರೂ ಕೂಡ ಸಂಗೀತ ವಿದ್ಯೆಯಲ್ಲಿ ಅಪಾರ ಸಾಧನೆಗೈದು ಗಾನಯೋಗಿ ಎಂದು ಪ್ರಸಿದ್ಧಿ ಹೊಂದಿದರು. ಅದೇ ರೀತಿ ಕೊಳಲು, ತಬಲಾ ಮುಂತಾದ ವಾದ್ಯಗಳಲ್ಲಿ ಕೂಡ ಅವರು ನಿಪುಣರಾಗಿದ್ದರು. ಅವರು ಪುಣ್ಯಾಶ್ರಮ ಸಂಸ್ಥಾಪನೆ ಮಾಡಿ ಆ ವಿದ್ಯೆಯನ್ನು ಅನೇಕ ಅಂಧ, ಅನಾಥ ಹಾಗೂ ಬಡ ಮಕ್ಕಳಿಗೆ ಉಚಿತವಾಗಿ ಧಾರೆ. ಇಂಥ ಮಹಾನುಭಾವರ ಬಗ್ಗೆ ತುಂಬಾ ಸುಂದರ ಉಪನ್ಯಾಸ ನೀಡಿದ ಕಸ್ತೂರಿ ಅಕ್ಕನವರಿಗೆ ಹಾಗೂ ಏರ್ಪಡಿಸಿದ ತಮ್ಮೆಲ್ಲರಿಗೂ ನನ್ನ ಮನಪೂರ್ವಕ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದಗಳು ಮೇಡಮ್. ಈಗ ಮತ್ಯಾರು ಮಾತಾಡೋರಿಲ್ಲ ಅನ್ಕೋತೀನಿ, ಮುಂದೆ ಹೋಗ್ಬೋದಾ ಸುಧಾ ಮೇಡಮ್? ಹಾ, ಮುಂದೆ ಶರಣು ಸಮರ್ಪಣೆ ತಗೋರಿ. ಹಾ, ಈಗ ಮುಂದಿನ ಕಾರ್ಯಕ್ರಮ ಶರಣು ಸಮರ್ಪಣೆ. ಈ ಶರಣು ಸಮರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಶರಣೆ ಮಂಗಳಗೌರಿ ಪಾಟೀಲ್ ಅವರು. ಮೇಡಮ್, ಪಾಟೀಲ್ ಮೇಡಮ್. ಮಂಗಳಗೌರಿ ಪಾಟೀಲ್ ಮೇಡಮ್ ಇದ್ದೀರಾ? ಸುಧಾ ಮೇಡಮ್ ಇದ್ದಂಗ ಕಾಣದಿಲ್ಲ ನೋಡ್ರಿ. ಕಾಣಿಸಿದ್ರು ಅವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರ ತಂದೆಯವರಾದ ಲಿಂಗೈಕ್ಯ ಶ್ರೀ ಮಹದೇವಪ್ಪ ಅವರು ಮತ್ತು ತಾಯಿಯವರಾದ ಲಿಂಗೈಕ್ಯ ಶ್ರೀಮತಿ ಲಕ್ಷ್ಮೀಬಾಯಿ ಇವರ ಹೆಸರಿನಲ್ಲಿ ಏರ್ಪಡಿಸಿದ ವಿಶೇಷ ದತ್ತಿ ಉಪನ್ಯಾಸದಲ್ಲಿ ಮೊದಲಿಗೆ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಧನ್ಯವಾದಗಳು ಮತ್ತು ಇವತ್ತಿನ ದತ್ತಿ ದಾಸೋಹಿಗಳಾದ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರಿಗೂ ಸಹ ಅನಂತ ಧನ್ಯವಾದಗಳು. ಇವತ್ತಿನ ಉಪನ್ಯಾಸಕರಾದ ಡಾಕ್ಟರ್ ಕಸ್ತೂರಿ ದಳವಾಯಿ ಮೇಡಮ್ ಅವರಿಗೆ ವೇದಿಕೆಯ ಪರವಾಗಿ ಅನಂತ ಶರಣಾರ್ಥಿಗಳು. ಅತ್ಯಂತ ಸುಂದರವಾಗಿ ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ಪ್ರೇಮಕ್ಕ ಹೊರಟ್ಟಿ ಮೇಡಮ್ ಅವರಿಗೆ, ವಚನ ಮಂಗಳವನ್ನು ಮಾಡುತ್ತಿರುವ ಪ್ರೇಮಕ್ಕ ಅಣ್ಣಿಗೇರಿ ಮೇಡಮ್ ಅವರಿಗೆ, ಅತ್ಯಂತ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡುತ್ತಿರುವ ಸ್ಮಿತಾ ಪವಟೆ ಮೇಡಮ್ ಅವರಿಗೂ ಸಹ ಅನಂತ ಧನ್ಯವಾದಗಳು. ಸ್ವಾಗತ, ಪರಿಚಯ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಅತ್ಯಂತ ಆಸಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ ಸರಸ್ವತಿ ಪಾಟೀಲ್ ಮೇಡಮ್ ಅವರಿಗೆ ಮತ್ತು ಇವತ್ತಿನ ಎಲ್ಲ ಸಂಯೋಜಕರಿಗೆ, ಸಂಘಟಕರಿಗೆ ಮತ್ತು ತಾಂತ್ರಿಕ ಸಹಾಯಕರಿಗೆ
ಮತ್ತು ಸಂವಾದದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಮತ್ತು ಇಲ್ಲಿ ನೆರೆದ ಎಲ್ಲ ಶರಣ ಬಂಧುಗಳಿಗೆ ಅನಂತ ಭಕ್ತಿಪೂರ್ವಕ ಧನ್ಯವಾದಗಳು. ಮುಂದೆ ತಗೋರಿ ವಚನ ಮಗಳ. ಆಯ್ತು. ತುಂಬಾ ಅಚ್ಚುಕಟ್ಟಾಗಿ ಸುಂದರವಾಗಿ ಶರಣ ಸಮರ್ಪಣೆಯನ್ನ ಸುಧಾ ಪಾಟೀಲ್ ಮೇಡಮ್ ಅವರೇ ನಡೆಸಿಕೊಡುವಾಗಿ ಬಂತು. ಅವರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ವಚನ ಮಂಗಳ. ವಚನ ಮಂಗಳವನ್ನ ನಡೆಸಿಕೊಡುವವರು ಶರಣೆ ಪ್ರೇಮಾದೇವಿ ಅನ್ನಿಗೇರಿ ಅವರು. ಮೇಡಮ್, ಅನ್ನಿಗೇರಿ ಮೇಡಮ್. ಇಲ್ಲನ್ರಿ ಅವ್ರು ಇದಾರ ಈ ಅನ್ನಿಗೇರಿ ಅಂತ ಮೇಡಮ್. ರಾಜೇಶ್ವರಿ ಮೇಡಮ್, ನೀವು ವಚನ ಮಂಗಳ ಮಾಡ್ತೀರಿ? ಯಾರಾದ್ರೂ ವಚನ ಮಂಗಳ ಮಾಡ್ರಿ. ಎಲ್ಲರಿಗೂ ಶರಣಾರ್ಥಿ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ಜ್ಯೋತಿಯ ಬಲದಿಂದ ತಮಂಧದ ಕೇಡ ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ, ಪುರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಕೂಡಲ ಸಂಗನ ಶರಣರನು ಭಾವದಿಂದ, ಕೂಡಲ ಸಂಗನ ಶರಣರನು ಭಾವದಿಂದ, ಎನ್ನ ಮನದ ಕೇಡ ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಅಜ್ಞಾನದ ಕೇಡ ನೋಡಯ್ಯ. ಎಲ್ಲರಿಗೂ ಶರಣಾರ್ಥಿಗಳು. ಸುಂದರವಾಗಿ ವಚನ ಮಂಗಳವನ್ನು ಮಾಡಿರುವ ರಾಜೇಶ್ವರಿ ಮೇಡಮ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮ ಉಪನ್ಯಾಸ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಾಳೆ ಬೆಳಿಗ್ಗೆ ಅಂದರೆ ಭಾನುವಾರ 10 ಗಂಟೆಗೆ ಮುಂದಿನ ಉಪನ್ಯಾಸ ಕಾರ್ಯಕ್ರಮವಿರುವುದು. ಪಗು ಹಳಕಟ್ಟಿಯವರ ಕುರಿತಾಗಿ. ಎಲ್ಲರೂ ತಪ್ಪದೆ ಜಾಯಿನ್ ಆಗ್ಬೇಕೆಂದು ಕೇಳಿಕೊಳ್ಳುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳು.